ಜಾಗ ಬಿಡ ಸ್ವಲ್ಪ ಸೂರ್ಯಕೋಟಿ ಸಮನ್ವಯ ನಿರ್ವಿಘ್ನಂ ಕುರುವೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಏನು ಇವತ್ತಿನ ದಿವಸ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ವಿಘ್ನಗಳನ್ನು ದೂರ ಮಾಡುವಂಥ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನವನ್ನು ಬಾರದಂತೆ ಕರುಣಿಸುವಂಥ ವಿಘ್ನೇಶ್ವರನ ಪವಿತ್ರವಿರತಕ್ಕಂಥ ಪಾದಾರವಿಂದಗಳಲ್ಲಿ ಕೂಡ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾರೆ. ಹಾಗೂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿಸಿಕೊಂಡಿರುವಂತಹ ಶಿವ ಅಂತಕ್ಕಂಥ ನಾಮವನ್ನು ಧರಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಕಷ್ಟವನ್ನು ದೂರ ಮಾಡತಕ್ಕಂಥ ಸೃಷ್ಟಿಕರ್ತನಾಗಿರ್ತಕ್ಕಂಥ ಪರಮೇಶ್ವರನಲ್ಲಿ ಕೂಡ ಅನಂತ ಕೋಟಿ ನಮನಗಳನ್ನು ಕೂಡ ಸಲ್ಲಿಸುತ್ತ ಇನ್ನು ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತನೂ ಆಗಿರುವಂತ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಕುಲಗುರುವಾಗಿರುವಂತ ಬೇಡಿದವರಿಗೆ ಬೇಡಿದ ಭಾಗ್ಯವನ್ನು ಕೊಡತಕ್ಕಂಥ ಭಾಗ್ಯದ ಒಡೆಯನ್ನಿಸಿಕೊಂಡಿರುವಂತ ಯಾವ ಶ್ರೀ ದಿಗಂಬರೇಶ್ವರ ಜೊತೆಗೆ 7 ದಿನಗಳ ಪರ್ಯಂತರವಾಗಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಊರಿನ ವೇದಮೂರ್ತಿಗಳಿರ್ತಕ್ಕಂಥ ಪೂಜ್ಯದ ಪವಿತ್ರ ಪಾದಾರವಿಂದಗಳಲ್ಲಿ ಕೂಡ ನಾನು ಶರಣಾರ್ಥಿಯನ್ನು ಅರ್ಪಿಸುತ್ತ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗಿರುವಂಥ ಎಲ್ಲ ತಂದೆ ತಾಯಿ ಬಳಗ ಅಕ್ಕ ತಂಗಿಯರು ಎಲ್ಲ ನನ್ನ ಜಾತ್ರಾ ಕಮಿಟಿಯ ಸದಸ್ಯರು ಸಮಸ್ತ ಗ್ರಾಮದೆಲ್ಲ ಯುವ ನಾಯಕರು ಹಾಗೂ ನನ್ನೆಲ್ಲ ಪ್ರೀತಿಯ ಮುದ್ದು ಮಕ್ಕಳು ಎಲ್ಲ ತಂದೆ ತಾಯಿ ಬಳಗಕ್ಕೆ ಈ ವೇದಿಕೆ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಮೊನ್ನೆ ದಿವಸ ಹೇಳಿದ್ದೆ, ಇವತ್ತೊಂದು ದಿವಸ ಶನಿವಾರ ದಿಗಂಬರೇಶ್ವರ ಚರಿತ್ರೆಯನ್ನ ಹೇಳೋಣ ತಿಳ್ಕೊಂಡು ಅದನ್ನ ಪ್ರವಚನ ಮುಗಿಸಿ ಹೋಗೋವಾಗ ನಾವು ತಾಯಿ ಅಕ್ಕಮಾದೇವಿ ಸ್ವಲ್ಪ ಹೇಳಬೇಕಾಗಿತ್ತು. ನಿನ್ನೆ ಹೇಳ್ಬೇಕಂತ ಮಾಡಿದ್ದೆವು. ನಿನ್ನ ಅನಿವಾರ್ಯ ಕಾರಣಗಳಿಂದ ಆ ಕಾರ್ಯಕ್ರಮವನ್ನು ಮುಂದೂಡಲಾಗಿತ್ತು. ನಾಳೆ ದಿವಸ ಆ ವಿಚಾರ ತಗೊಂಡ ಇವತ್ತು ದಿಗಂಬರೇಶ್ವರ ಮಹಾಚರಿತ್ರೆಯನ್ನು, ಯಾಕಂದ್ರೆ ಈ ಭಾಗದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಕುಲದೈವನಾಗಿರ್ತಕ್ಕಂಥ ಆ ದಿಗಂಬರೇಶ್ವರ ಚರಿತ್ರೆಯನ್ನ ನಾವು ಹೇಳಬೇಕಂತಂದ್ರೆ ಕೇವಲ 1 ನಾಲಿಗೆಯಿಂದ ಮಾತ್ರ ಅವನನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದಿಶೇಷನಿಗೆ ಏನಾದರೂ 1000 ನಾಲಿಗೆ ನಮಗೆ ಭಗವಂತ ಕೊಟ್ಟಿದ್ದೇ ಆದರೆ ಮಾತ್ರ ಅವನು ಏನಪ್ಪಾ ಅಂತ ಕೇಳಿದ್ರೆ ಅವನ ಪಾದದ ಮೇಲೆ ಬಿದ್ದಿರ್ತಕ್ಕಂಥ ಧೂಳಿನ ಅಣುವಿನಷ್ಟು ಅವನನ್ನೇ ನಾವು ಇಲ್ಲಿ ವರ್ಣ ಮಾಡಿ ಹೇಳ್ಬೋದೇ ವಿನ ಅಷ್ಟು ಶಕ್ತಿ ಹೊಂದಿರ್ತಕ್ಕಂಥ. ಯಾಕಂತ ಕೇಳಿದ್ರೆ ಭೂ ಕೈಲಾಸ ಆಗಿದೆ, ಯಾಕಂತ ಕೇಳಿದ್ರೆ ಭೂಮಿ ರುದ್ರ ಬರ್ತದೆ ವಿಷಯವಾಗಿ ಚರ್ಚೆ ಒಳಗೆ. ವಿಶೇಷವಾಗಿ ಹಿಂದೆ ಗುರು ಇರ್ಬೇಕಂತ ಮುಂದೆ ಗುರಿ ಇರ್ಬೇಕಂತ ನೋಡಲಿ. ಈ ರೀತಿ ಒಳಗೆ ಯಾವಾಗ ಹುಟ್ಟಾಡ ಶಿವ ದೇವಾಲಯ ಗುರು ಅದನ ಹಿಂದೆ ಮುಂದೆ ನಿಮ್ಮೆಲ್ಲರ ಕಲ್ಯಾಣ ಮಾಡಕ್ಕೆ ಅವತಾರ ತೊಟ್ಟು ಇಲ್ಲಿ ಬಂದ ನಿಮ್ ಮುಂದೆ ನೆನೆಸ್ಯಾನ ಅಂದ್ರೆ ಶಿವ ಅಂದ್ರೆ ಎಂತ ಇರ್ತಾನ ಮೊದಲು ಅವನಿಗೆ ತಗೊಂಡು ಇಲ್ಲಿ ತಗೊಳ್ಳೋದು. ಶಿವ ಅಂದ್ರೆ ಸಿ ಮತ್ತು ಅಂತ ಕರಿತೀವಿ. ಶಿವ ಅಂದ್ರೆ ಎಂತವರಪ್ಪ ಅಂತಂದ್ರೆ ಅವನ ಹತ್ರ ದಯ, ಕರುಣೆ,
ಮತ್ತು ಶುಭಪ್ರದವಾಗಿರ್ತಕ್ಕಂಥ ಅಕ್ಷರಕ್ಕೆ ಶಿವ ಅಂತ ಕರಿತೀವಿ. ದಯ ಅಂದ್ರೇನು ಹೇಳಿದ್ರಲ್ಲ ಬಸವಣ್ಣವರು, ದಯವಿಲ್ಲದ ಧರ್ಮ ದಾವುದಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ. ಪ್ರತಿಯೊಂದು 84 ಲಕ್ಷ ಜೀವರಾಶಿಗಳನ್ನ ಈ ಭೂಮಂಡಲದೊಳಗ ಭಗವಂತ ಸೃಷ್ಟಿ ಮಾಡಿಬಿಟ್ಟಾನ. ಅಂಡಜ 21 ಲಕ್ಷ ಅಂದ್ರೆ ತತ್ತಿ ಒಳಗ, ಪಿಂಡಜ 21 ಲಕ್ಷ ಗರ್ಭದಿಂದ, ಜಲಜ 21 ಲಕ್ಷ ನೀರಿನೊಳಗೆ, ಉದ್ಭುಜ 21 ಲಕ್ಷ ಭೂಮಿಯಿಂದ ಬೀಜದಿಂದ ಹುಟ್ಟಿರ್ತಕ್ಕಂಥದ್ದು. ಹೀಗೆ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಜೀವಿ ಯಾವುದಾದ್ರೂ ಇದ್ರೆ ಅದು ಮಾನವ. ಅದಕ್ಕೆ ಮನುಷ್ಯನಾಗಿ ಜ್ಞಾನವನ್ನು ಹೊಂದಿರತಕ್ಕಂಥ ಈ ಪ್ರಾಣಿಯನ್ನ, ಈ ಜೀವವನ್ನ ಈ ಭೂಮಂಡಲಕ್ಕೆ ಭಗವಂತ ಸೃಷ್ಟಿ ಮಾಡಿ ಕಳಿಸ್ಯಾರ. ಎಷ್ಟು ಒಬ್ಬರಂಗೊಬ್ರಿಲ್ಲ. ಪ್ರಾಣಿ ಪಕ್ಷಗಳೆಲ್ಲ ಒಂದರ ಮುಂದೆ ಅದಾವ. ಆದ್ರೆ ಮನುಷ್ಯ ಹೆಂಗ ನೋಡ್ರಿ, ಒಬ್ಬರಂಗೆ ಒಬ್ರಿಲ್ಲ. ಯಾವ ನಮ್ಮ ಹೊಟ್ಟೆಲೆ 4 ಮಂದಿ ಮಕ್ಕಳು ಕೊಟ್ಟವ ಅಂದ್ರೆ ಒಂದೊಂದೊಂದೊಂದು ಬೇರೆ ಅದಾವ. ಪಾಟ್ನೆ ಬೋಟ್ ಸಿಗ್ತಾರೆ, ಸುಮ್ಮನೆ ಒಂದೇ ಮುಖ ಸಿಗ್ತದೆ. ಹೌದು, ಅಂತ ಸೃಷ್ಟಿಕರ್ತನಾಗಿರ್ತಕ್ಕಂಥ ಆ ಶಿವನು ಯಾಕೆ ಶ್ರೇಷ್ಠ ಮಾಡಿ ಕಳಿಸಿ ನನ್ನ ಮೇಲೆ 84 ಲಕ್ಷ ಜೀವರಾಶಿಗಳ ಮೇಲೆ ಏನಿರಬೇಕು ಅಂತ ಕೇಳಿದ್ರೆ ದಯ ಇರಬೇಕು. ಮತ್ತೆ ಇನ್ನೊಂದು ಏನಿರಬೇಕು ಅಂದ್ರೆ ಕರುಣೆ ಇರಬೇಕು, ಆಸೆ ಇರಬೇಕು. ಪ್ರಾಣಿ ಪಕ್ಷಿಗಳ ಮೇಲೆ, ಹಕ್ಕಿ ಪಕ್ಷಿಗಳ ಮೇಲೆ, ಯಾವುದೇ ಒಂದು ಜೀವಿಯಲ್ಲಿ ಅದರ ಮೇಲೆ ಕರುಣೆ ಮತ್ತು ದಯ ಇರ್ತಕ್ಕಂಥದ್ದು ಇರಬೇಕು ಅಂತ ಹೇಳ್ತಾರೆ. ಮತ್ತೆ ಏನಿರ್ತದೆ, ಶುಭಪ್ರದವಾಗಿರ್ಬೇಕು, ಯಾವಾಗಲೂ ಶುಭವನ್ನ ನುಡಿಬೇಕು. ನೋಡ್ರಿ, ಎಲ್ರಿ ಹೊರಟಾಗಿ ಯಾವ ಕೊಂಕ ಮಾತಾಡಿದಂದ್ರೆ ಹೋಗೋ ಕೆಲಸ ಆಗ್ತಾ ಇಲ್ಲ ಅಂತೇಳಿ. ಹೌದು, ಶುಭ ಕಾರ್ಯ ಕೊಟ್ಟಿರ್ತೀರಿ, ಯಾವಾಗಲೂ ಒಂದು ಶುಭ ನುಡಿ. ಮನೆಯೊಳಗೆ ಹೊರಗೆ ಹೋಗ್ಬೇಕಾದ್ರೆ ಶುಭ ನುಡಿಬೇಕು. ಒಂದು ಯಾವುದೇ ಕಾರ್ಯಕ್ರಮದಲ್ಲೂ ಒಂದು ಶುಭ ನುಡಿಯನ್ನು ನುಡಿಬೇಕು. ಅದಕ್ಕೆ ಶುಭಪ್ರದಾನವಾಗಿರ್ತಕ್ಕಂಥ ನುಡಿಗಳನ್ನ ನುಡಿಬೇಕು ಅಂತ ತಿಳ್ಕೊಂಡು ಶಿವ ಆಜ್ಞಾಪಿಸ್ತಾನೆ. ಅದಕ್ಕೆ ಹೇಳ್ತಾರೆ, ಸಿ ಎಂದರೆ ಎಲ್ಲವನ್ನು ಬೆಳೆಸುವ. ಹೌದಲ್ರಿ, 84 ಲಕ್ಷ ಜೀವರಾಶಿಗಳನ್ನ ಬೆಳೆಸಬೇಕಾಗಿರ್ತಕ್ಕಂಥವು ಯಾರಂದ್ರೆ ಅದು ಶಿವ. ನೀವೆಲ್ಲ ಅಂತೀರಿ, ಏನ್ರಿ ನಾವೆಲ್ಲ ದುಡಿತೀವಿ, ಓದ್ತೀವಿ, ಪಗಾರ ತರ್ತೀವಿ, ಎಲ್ಲ ಬೆಳಿತೀವಿ, ಊಟ ಮಾಡ್ತೀವಲ್ಲ ಅಂತ ಹೇಳ್ತೀವಿ. ಬೇರೆ ಅಪ್ಪ ನೀವೆಲ್ಲ ದುಡಿತೀವಿ, ಅವ್ರು ಇದೆ, ಜ್ಞಾನ ಇದೆ, ಎಲ್ಲ ಇದೆ. ಕಟ್ಟಿ ಗುಡ್ಡುಗಳು ಯಾವ ಹೊಲದಾಗ ಬೆಳೆಯಂಗಿಲ್ಲ, ನೀವು ಬೆಳೆದಿದ್ದೆ ತಿರ್ಬೇಕಾದ್ರೆ. ಹೌದಾ? ಅದಕ್ಕೆ 3 ಇಡೀ 6 ನಳಿ ಅಂತ ಹೇಳ್ತಾರಲ್ಲ, ಅಂದ್ರ ನಮ್ಮ ರೈತರು ತಾಳು ಎಷ್ಟು ಮಾಡ್ಯಾರ ಬಿತ್ತಿಬೇಕಂದ್ರೆ 3 ತಾಳು ಊರಿಗೆ ತಾಳು ಬರ್ತಾರೆ. ಒಂದು ನಿಮಗೆ ಒಂದು ಅಕ್ಕಿ ಗುಬ್ಬಿಗೆ, ಇನ್ನೊಂದು ಧಾರ ಧರ್ಮಕ್ಕ ಅಂತ ನಡೀತಕ್ಕಂಥ ಸತ್ಯ ಧರ್ಮಕ್ಕ ಏನಾಗ್ತದೆ ಅಂತಂದ್ರೆ, ದಾನ ಧರ್ಮವನ್ನು ಮಾಡಬೇಕು ಭಗವಂತ ಕೊಟ್ಟಿರ್ತಕ್ಕಂಥದ್ರೊಳಗೆ. ಇನ್ನೊಂದು ನಾವು ಬೆಳೆದಿರ್ತಕ್ಕಂಥದ್ದು ಹಕ್ಕಿ ಗುಬ್ಬಿಗಳಿಗೆ ಅರ್ಥ ಹೋಗ್ತದೆ. ಇನ್ನು ಒಂದು ತಾಳಿಂದ ನಮಗೇನಾಗ್ತದೆ, ನಮ್ಮ ಹೆಣ್ಣು ಮಕ್ಕಳು ನಾವೆಲ್ಲ ಬದುಕಬೇಕಾದ್ರೆ ಒಂದು ತಾಳನ್ನ, ಈ 3 ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದ್ರೆ ಯಾವ ನಡಿಬೇಕಾಗಿದೆ, ಯಾವನ್ನ ತ್ಯಾಗ ಮಾಡಬೇಕಾಗಿದೆ ಅಂತಕ್ಕಂಥ ಅರಿಷ್ಠ ವರ್ಗದ ಏನದವಲ್ಲ, ಅವು ಕಾಮ, ಕ್ರೋಧ, ಲೋಪ, ಮೋಹ, ಮದ, ಮತ್ಸರ ಅಂತಕ್ಕಂಥದ್ದು ಆ ದುಷ್ಟ ಗುಣಗಳನ್ನ ದೂರಿಟ್ಟೆವಂದ್ರೆ ಗುರು ಲಿಂಗ ಜಂಗಮ ಅಂತಕ್ಕಂಥ 3 ಶಬ್ದಗಳೇನದಾವಲ್ಲ ಅವನ್ನು ನಾವು ಹಿಡಿಬೇಕು ಅಂತಕ್ಕಂಥ ಮಾತನ್ನು ಕೊಡಲಿ ಅಂತಾರೆ. ಅದಕ್ಕೆ ಭಗವಂತನಲ್ಲಿ ಅಷ್ಟಾವರಣಗಳಿದ್ದಾವೆ. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ಭಸ್ಮ, ರುದ್ರಾಕ್ಷಿ ಅಂತಕ್ಕಂಥದ್ದು ಎಷ್ಟು 8 ಅಷ್ಟಾವರಣಗಳನ್ನ ನಾವು ಧರಿಸಿಕೊಂಡೇವು ಅಂದ್ರೆ ಭಗವಂತನ ಸಾನ್ನಿಧ್ಯದೊಳಗೆ ನಾವು ಸೇವೆ ಮಾಡಿದಕ್ಕೂ ಸಾರ್ಥಕ ಆಗ್ತದ ಬದುಕು ಅಂತ ತಿಳ್ಕೊಂಡು. ಅದಕ್ಕೆ ಹೇಳ್ತಾರಲ್ಲ, ನೀವು ಭಸ್ಮ ಹಚ್ಕೋಲಿಲ್ಲ ಅಂದ್ರೆ ಕೆರೆಯಾಗಿ ಹೇಳ್ತಿದ್ದಾರೆ ನಾವು ಸಣ್ಣವರಿದ್ದಾಗ, ನೀವು ಭಸ್ಮ ಹಚ್ಕೋಲಿಲ್ಲ ಅಂದ್ರೂ ಕೈ ಹಚ್ಕೊಂಡವ್ರು ಮೂತೀರಿ ನೋಡ್ರಿ. ಶಿವನ ಭಸ್ಮ ವಿಭೂತಿ ಊದಿ ಹಗರಿಲ್ರಿಪ್ಪ. ಅದೇ ಯಾಕೆ ಹಗರಿಲ್ಲ ಅನ್ನೋದು ಇಲ್ಲಿ ನಿಮ್ಮ ದಿಗಂಬರೇಶ್ವರಿ ಚರಿತ್ರೆಗಳನ್ನು ಬಂದು ಬಿಡ್ತೈತಿ. ಅದಕ್ಕೆ ಆ ಭಸ್ಮವನ್ನ ಧರಿಸಿದಾಗ ಏನಾಗ್ತದೆ, ಧರಿಸಿದವ್ರ ಮೂತಿ ನೋಡಿದಾಗ ಏನಾಗ್ತದೆ ಅಂದಾಗ ಪ್ರವಚನ ಹೇಳಕತ್ತಿದ್ವು ನಮ್ಮಂತ ಶಾಸ್ತ್ರಿಗಳು, ಸ್ವಾಮೀಜಿಯವರು ಮತ್ತವರು. ಒಬ್ಬ ರೈತ ಹೊರಟಿದ್ರ, ಇವರು ಶಿವನ ಭಸ್ಮ ಧರಿಸ್ಕೊಂಡಿರ್ತಾರೆ. ಕಡೆಗೆ ಧರಿಸ್ಕೊಳ್ಳಿಲ್ಲ ಅಂದ್ರೆ ಧರಿಸ್ಕೊಂಡವ್ರು ಮೋತಿಯರೇ ನೋಡಂದಾಗ, ನಾವು ಕಡೆ ಎಂದೂ ಧರಿಸಿಲ್ಲ, ಎಂದೂ ಗೊತ್ತೇ ಇಲ್ಲ. ನಮ್ಮೂರಗರೆ ಸ್ವಾಮಿಗಳು ಗುರುಗಳು ನಾರಾಯಣ ಸ್ವಾಮಿ ಅವರಂತರ ಪ್ರತಿನಿತ್ಯ ಈ ಮೂತಿ ಧರಿಸ್ತಾರೆ. ಕಡೆಗೆ ಅವ್ರ ಮೋತಿ
ಊಟ ಗೀಟ ಮಾಡಿ ನಿನ್ನೆ ಶಾಸ್ತ್ರಿಗಳು ಪುರಾಣ ಹೇಳ್ಯಾರ ವಿಭೂತಿ ದರ್ಶನ ಆಗ್ತಾಯಿತ್ತು. ವಿಭೂತಿ ಹಚ್ಚಿದವರು ಮೋತಿಯರೇ ನೋಡು, ನೀನು ಬರ್ತಾನೆಲ್ಲ ಮಾಯಿಗೆ ಹೋಗ್ತದ, ನಿನ್ನ ಮನೆಯೊಳಗೆ ಶ್ರೀಮಂತಿಗೆ ಆಗ್ತದ, ದೌಶದಾನ ಸಾಕ್ಷಾತ್ ಶಿವ ಆದಿಗಂಬರೀಶ್ವರ ಕೊಟ್ಟು ಬಿಡ್ತಾನ ಅಂತ. ಹೌದಾ? ಹಾಗಿದ್ರು ನಮ್ಮ ಊರು ದಾನೇಶ್ವರ ಅಂತ ದಿನ ಬೆಳ್ಳಾಡಿಸ್ತಾರ, ಅವ್ರು ಮೋತಿ ನೋಡ್ಬೇಕು. ಯಾಕಲ್ದಂದ ಇವ್ರಿಗೆ ಕೆಲಸ ತಿಂತ್ರಿ ಬದಲಾಗಿ ಇವ್ರು ಜಲ್ದಿ ಹೋಗಿ ಒಂದೊಳಗೆ ಕೆಲಸ ಮಾಡ್ತೀವಿ. ಬೆಳಗ್ಗೆ ಜಲ್ದಿ ನಶಿನ 5 ಗಂಟೆಗೆ ಹೋಗಿ ಹೋಗೋದ್ರೊಳಗೆ ಇನ್ನು ಇವತ್ತು ಎಷ್ಟೊತ್ತಿದ್ರು ಮುತ್ತವ್ರು ಜಲ್ದಿ ಆರಕ್ಕೆ ಜಾಗ ಮಾಡಿ ಊರೊಳಗೆ ಹೋಗ್ತಾರ ಭಕ್ತರ ಮನೆಗೆ. ಜಲ್ದಿ ನೋಡ್ಬೇಕಂತ ತಿಳ್ಕೊಂಡು ಇವ ಬಂದ, ಇವ್ರು ಜಲ್ದಿ ಬಂದ ಕೆಲಸ ಮುಗಿಸ್ಕೊಂಡು ಜಲ್ದಿ ಮನೆಗೆ ಬರ್ಬೇಕಂತ ಇವ್ರು ಮುತ್ತವ್ರು ಹೊಡ್ಕೊಡ್ತಿದ್ರು. ಹೋಗೋದ್ರೊಳಗೆ ಇವ್ರು ಬೆನ್ನೆತ್ತಿ ಹೊಟ್ಟಿದ್ದ, ಅವ್ರು ಹಂಗೆ ಯಥಾರ್ಥ ಮುಂದೆ ಹೋಗ್ತಾ ಇದ್ರು. ಹೋಗ್ತಾ ಹೋಗ್ತಾ ಅಲ್ಲಿ ನೆಲ ಹಡ್ಡೋದಿತ್ತು, ಅದರೊಳಗೆ ಕೆಲಸ ನಟ್ಟ ಕಡಿದು ಅಂತ ಕರಿತಾರೆ. ನಮ್ಮ ಬೇರೆ ಅವಾಗೆಲ್ಲ ಬೆಡಗಚ್ಚಿ ಟಿಕಾ ಹಚ್ಚಿ ಕರಿತಿದ್ರು. ಹಂಗೆ ಕರೆ ಕಟ್ಟಿದ್ದ. ಕಡೆ ಕತ್ತಾಗೆ ಇವ ಹೋದಾಗ ಮನೆಗೆ ಹೋದ ಮುತ್ತವ್ರು ಎಲ್ಲರಿ ಅಂದ್ರು. ಇಪ್ಪ ಹೊಲಕ್ಕೆ ಹೋಗ್ಯಾರಿ ಅಂದ್ರೆ ಆಯ್ದವ್ರ ಮನೆ ಹೊರಗೂರನ್ನ ಓಡ್ಕೋತೀವಿ ಹೊಟ್ಟೆ ಬಿಟ್ಟಿದ್ದ. ಹೋಗೋದ್ರೊಳಗೆ ಅವ್ರೇನು ಮುತ್ತಿಯವರು ಬಂದೊಳಗ ಕಡಿಗಿಲ್ಲ ಮತ್ತು ಕರಿಕಿ ಅಂತ ಕರಿತೀವಲ್ಲ, ಅದನ್ನು ಕಡಿರ್ಬೇಕು ಅಂತ ಹೋಗುವಾಗ ಒಂದು ಬಂಗಾರದ ಮಡಿಕೆನೇ ಸಿಕ್ಕಿಬಿಟ್ಟಿತ್ತು. ಯಾರಿಗೆ ಗುರುಗಳು ಬಂಗಾರದ ಮಡಿಕೆ ಸಿಕ್ಕಿಬಿಟ್ಟಿತ್ತು. ಇದು ಯಾರೇ ನೋಡಿಗಿಡಾರಂತಾರೆ ಹಿಂಗೆ ಹೊಳ್ಳಿ ನೋಡಿದ್ರು. ಯಾರೇ ಸ್ವಾಮಿಗಳು ಗುರುಗಳು ಹೊಳ್ಳಿ ನೋಡಿದ್ರು. ಆ ಕಡೆ ಇವ ಹೊಲಕ್ಕೆ ಸೆನೆ ಹೋಗಿದ್ದೇನೆ. ಯಾರೇ ಊರಿನ ಬಡ ರೈತ ಸಮೀಪ ಹೋಗಿದ್ದೆ. ಹೀಗೆ ನೋಡ್ದ ಈ ಬುದ್ಧಿ ಕಾಣಿಸ್ತಾನೆ. ಮುದ್ದೆಲ್ಲ ನೋಡಿ ಬಿಡ್ರಿ ಅಂತ ಇದು ಹಾಕ್ತಾರೆ. ಮುದ್ದೆಲ್ಲ ಸಲ ನೋಡೋದಿಲ್ಲ, ಇನ್ಯಾಗ ಮಾಡೋದು ಇದಕ್ಕೆಲ್ಲ ನನಗೆ ಅರ್ಥ ಇದೆ. ನೋಡೋದು ಬರೋದು ಐತಿಲ್ಲ ಬಾ ಅಂತ ಹಂಗಿರಲ್ರಿ. ನೆಲ್ಲ ನೋಡಿ ತೋರಿ ಎಲ್ಲ ಪೂರ್ತಿರಿ ನೋಡಿ ನಾ ಅಂದಬೇಕ. ಇನ್ನು ಊರಾಗ ರೊಟ್ಟ ಬಸೋತಾರ ಇನ್ಯಾಗ ಮಾಡಿ ಅಂತ ಗುರುಗಳು ಚಿಂತೆ. ಅದನ್ನ ಗಂಟ ಕಟ್ಕೊಂಡು ಬಂಗಾರದ ಮಡಿಕೆ ಬಂಗಾರ ಗಂಟ ಸಿಕ್ಕು ಹೇಳ್ತಾರೆ ಬೇರೆಯವರು. ಅದು ತೊಗೊಂಡು ಬಂದು ಆ ರೈತರಿಗೆ ಮನೆಗೆ ಕಳಿಸ್ತಾರೆ. ನೋಡ್ತಮ್ಮ, ನೀವು ನೋಡಿದ ಕರೆ ಅದ, ಇದ್ರಾಗ ಅರ್ಧ ನೀತು ಅರ್ಧ ನನಗೆ ಇರಲಿ ಅಂದ. ವಿಭೂತಿ ಹಚ್ಕೊಂಡವ್ರ ಮುಖ ನೋಡಿದ್ರೆ ಏನೇನು ಬರ್ತದ ಆಯ್ತು. ಇಂಥ ಶ್ರೀಮತಿ ಮತ್ತು ಅಕಸ್ಮಾತ್ ವಿಭೂತಿ ಧರಿಸ್ತಾರೆ ಇನ್ನೇನಾಗ್ಲಿಕ್ಕಿಲ್ಲ ಅಂದ. ಜೀವನದ ಮುಕ್ತಿ ಸಿಗ್ತದ ನಿನಗ ಅಂತ ಗುರುಗಳು ಹೇಳಿ. ಅದಕ್ಕಾಗಿ ಆ ಭಸ್ಮದ ಮಹತ್ವ ಹೆಂಗದ ಕೇಳಿದ್ರೆ, ಆ ಭಗವಂತನ ಭಸ್ಮದ ಮಹತ್ವ ಸತ್ತು ಜೀವವನ್ನೇ ಜೀವಂತಪಡಿಸ್ತಕ್ಕಂಥ ಶಕ್ತಿ ಆ ವಿಭೂತಿ ಒಳಗದ, ಆ ಭಗವಂತನ ಭಸ್ಮದೊಳಗದ ಅಂತಕ್ಕಂಥ ಮಾತ. ಇನ್ನು ವಾ ಅಂದ್ರೆ ಕರ್ಣ ಸ್ವರೂಪ ಪರಬ್ರಹ್ಮನ ಹೀಗೆ ಸೇರಿದವನು ಅಂತ. ಅಂದ್ರೆ ಸತ್ಯ ಚೈತನ್ಯ ಆನಂದ ರೂಪವಿಲ್ಲದವ ಅಂತ. ಹೋದ್ರೆ ದೇವರು ಅಂತ ಕರಿತೀವಿ. ರೂಪ ಇಲ್ಲ. ಈಗ ಹಾಳಿ ನಮ್ಮ ಮೈಗೆ ಬೆಳಿತೈತಿ, ಅದು ಹೆಂಗೈತಿ ನೋಡಿ ಇಲ್ಲ. ಬೆಂಕಿಯೆಲ್ಲ ಕಾಣಿಸ್ತೈತಿ, ಅದು ಸುಡ್ತದ ಅನ್ನೋದು ಯಾವಾಗ ಗೊತ್ತಾಕೈತಿ? ಮುಟ್ಟದ ತರ. ಆಹಾರ ಅಡಿಗೆ ಮಾಡ್ಯಾರ, ಉಪ್ಪಾಗಿದ್ರು ಖಾರಾಗಿದ್ರು ರುಚಿಯಾಗಿರೋ ಅನ್ನೋದು ಯಾವಾಗ ಗೊತ್ತಾಗ್ತಿ? ತಿಂದಿ ಮೇಲೆ ಗೊತ್ತಾಗ್ತದೆ. ಬರೀ ನೋಡಿದ್ರೆ ಗೊತ್ತಾಗುತ್ತೆ, ರುಚಿ ಗೊತ್ತಾಗುದಿಲ್ಲ. ಹಾಗೆ ದೇವರು ಅಂತ ಧ್ಯೇಯ ಇಲ್ಲ, ಅವನಿಗೆ ವರ್ಣ ಇಲ್ಲ, ಅವನಿಗೆ ರೂಪ ಕೂಡ ಇಲ್ಲ. ಅದಕ್ಕೆ ಅವನಿಗೆ ದೇವರು ಅಂತ ಕರೀತಾರ. ಅಂತ ಗುರುವಿನನ್ನ ಇಲ್ಲಿ ಹಿಂದೆ ಇಟ್ಟುಕೊಂಡು ಇಲ್ಲಿ ನೆನೆಸಿರ್ತಕ್ಕಂಥ ಶಿವನ ಸ್ವರೂಪಿಯಾಗಿರ್ತಕ್ಕಂಥ ಸಾಕ್ಷಾತ್ ಯಾರು ಕೇಳಿದ್ರೆ ದಿಗಂಬರೇಶ್ವರರು. ಶಿವಸಾಂಜನ ಪಾರ್ವತಿ ಶಿವ ಮಹಾದೇವ. ದಿಗಂಬರೇಶ್ವರಲ್ಲಿ ಯಾಕೆ ನಿಲ್ಲಿಸಿದ್ರು? ನಿಲ್ಲಿಸಲಿಕ್ಕೆ ಕಾರಣ ಏನು? ಅಂತ ಸಮಸ್ಯೆ ಏನಾಗಿತ್ತು ಅಂತಕ್ಕಂಥದ್ದು ಹೋದ ಸಲ ಸ್ವಲ್ಪ ಏನೋ ನಮ್ಮ ಅಜ್ಞಾನದಿಂದ ಸ್ವಲ್ಪ ನೀವೆಲ್ಲರೂ ತಿಳ್ಕೊಂಡಿರಿ. ಸ್ವಲ್ಪ ನಮಗಿಂತಲೂ ಆ ಭಗವಂತನ ಚರಿತ್ರೆ ನಿಮಗೆ ಭಾಳ ಗೊತ್ತದೆ. ಯಾಕಂದ್ರೆ ಅವ್ರ ಇಲಾಖೆಗೆ ನೀವೆಲ್ಲ ಓಡಾಡಿ ಕೆಲಸ ಮಾಡಿದವರು ಹಿರಿಯರನ್ನ 70-80-100 ವರ್ಷದವ್ರು ಇಲ್ಲಿ ಇದ್ದೀರಿ. ಇನ್ನೊಂದು ಏನು ಹೇಳ್ತೀನಿ ಅಂತ ಕೇಳಿದ್ರೆ, ಈ ವ್ಯಾಸಪೀಠದ ಕೂತು ಹೇಳಬೇಕಾದ್ರೆ ಅವನ ಆಶೀರ್ವಾದ ಭಾಳ ಮೆತ್ಯದ. ಇಲ್ಲಿ ನಿಮ್ಮ ಊರಿನ ಹಿರಿಯರೊಳಗೆ ಹೋದ ಸಲ ಮತ್ತು ಈ ಸಲ 2 ಸಲ ಇವನ ಚರಿತ್ರೆ ಹೇಳಿ, ಮುಂದಿನ ಜಾತ್ರೆಗೆ ಅವನ ಚರಿತ್ರೆ ಬುಕ್ಕನೆ ಒಂದು ಬಿಡುಗಡೆ ಮಾಡೋಣ ಅಂತ ತಿಳ್ಕೊಂಡು ಈ ವೇದಿಕೆ ಮೇಲೆ ಕೂತ್ಕೊಂಡು ಯಾಕೆ ಈ ಮಾತು ಹೇಳಬೇಕು ಅಂತ ಕೇಳಿದ್ರೆ, ಅವನ ಚರಿತ್ರೆ ಅವನ ಪವಾಡಗಳು ಬಹಳಷ್ಟು ಅದಾವ. ಆದ್ರೆ ನಮ್ಗೆ ಎಷ್ಟು ಗೊತ್ತು ಅಂದ್ರೆ ಸ್ವಲ್ಪ ಮಗ ಹೇಳಿದ್ದಲ್ಲ, ಒಂದು ಧೂಳಿನ ಅಡಿಗೆ ಅಷ್ಟೆ. ಅವನು ಸಿಗಬೇಕಾದ್ರೆ ಭಾಳ ಅದ. ಆದ್ರೂ
ಒಂದಿಷ್ಟು ಬರೆದು ಹೇಳೋದು ಬೇಡ, ಒಂದು ಗ್ರಂಥನೆ ಮಾಡಿದೆ ಅಂದ್ರೆ ನಾಡಿನ ತುಂಬ ಒಂದು ಪ್ರವಚನ ಕೂಡ ಚಾಲಾಗಬೇಕು. ದಿಗಂಬರೇಶ್ವರ ಏನು ಬೂದಿಯಾಳ ಅಂತ ಹೆಸರು ಯಾಕೆ ಬಂದದಂದ್ರೆ ಇದು ಭೂ ಕೈಲಾಸ ಆಗತ್ತ. ಯಾಕೆ ಭೂ ಕೈಲಾಸ ಅಂದ್ರೆ ಸಾಕ್ಷಾತ್ ಶಿವ ಇಲ್ಲಿ ಬಂದು ನೆಲೆಸ್ಯಾನ, ಅದು ರುದ್ರಭೂಮಿ ಒಳಗ. ಅದಕ್ಕಾಗಿ ದಿಗಂಬರೇಶ್ವರ ಶಿವನ ಸ್ವರೂಪಕ್ಕೆ ಬಂದು ನೆಲೆಸಿದಕ್ಕಾಗಿ ಅವನ ಚರಿತ್ರೆ ಮುಂದಿನ ಸಲ ಒಂದು ಪುಸ್ತಕವನ್ನು ಮಾಡಿ ಅದಕ್ಕೆ ನಮ್ಮೆಲ್ಲ ಕಮಿಟಿಯವ್ರಿಗೆ ಹೇಳ್ತೀನಿ. ನನಗೆ ಪುರಾಣ ಮುಗಿದ ಮೇಲೆ ಅವರು 8 ಜನ ಕೂತ್ಕೊಂಡು ಹಿಂಗೆಲ್ಲದಪ್ಪ ಅದನ್ನೆಲ್ಲ ಸರಿಯಾಗಿ ವ್ಯವಸ್ಥಿತ ಮಾಡೋಣ ಮತ್ತು ನಿಮ್ಮ ಹಿರಿಯರಿಂದ ಇನ್ನೂ ಕೆಲವೊಂದಿಷ್ಟು ಪವಾಡಗಳನ್ನು ನಾವು ತಿಳ್ಕೋಬೇಕಾಗ್ಯದ. ಯಾಕಂತ ಕೇಳಿದ್ರೆ ಒಂದು ಎಷ್ಟು ಹೇಳಿದ್ರು ಕಡಿಮೆ ಆದರೂ ಕೆಲವೊಂದು ಘಟನೆಗಳು ಇಲ್ಲಿ ನಡೆದಿರ್ತಕ್ಕಂಥದ್ದು. ಇನ್ನೂ ಹಿರಿಯರಿದ್ದೀರಿ, ಬಡ ಹಿರಿಯರಿಂದ ನೀವು ಕೇಳ್ಕೊಂಡವ್ರು ಇದ್ದೀರಿ. ಅದು ಸ್ವಲ್ಪ ಯಾಕಂದ್ರೆ ಎಲ್ಲಾರ ಬಾಯಿಗೆ ಒಂದೊಂದು ನುಡಿಗಳನ್ನು ಕಲಿತೇವೆ ಅಂದ್ರೆ ಅದೊಂದು ದೊಡ್ಡ ಒಂದು ಮಹಾಭಾರತ ರಾಮಾಯಣ ಹ್ಯಾಂಗ ಗ್ರಂಥ ತೆಗೆದಲ್ಲ ಅಂತ ಗ್ರಂಥ ಇಲ್ಲಿ ದಿಗಂಬರೇಶ್ವರಿಂದ ಆಗ್ಬೇಕಾಗ್ಯದ. ಅದಕ್ಕಾಗಿ ಆ ದಿಗಂಬರೇಶ್ವರಿ ಚರಿತ್ರೆ ಇವತ್ತು ಸ್ವಲ್ಪ ಇವತ್ತಿನ ಪ್ರವಚನದೊಳಗೆ ನಾವು ಕೇಳಬೇಕಾಗಿದೆ. ಕೇಳಿದ್ರೆ ಒಂದಾನೊಂದು ಕಾಲದೊಳಗೆ ಮನುಷ್ಯ ಏನಾಗಿತ್ತು ಅಂದ್ರೆ ಮಳಿ ಬೆಳೆ ಏನು ಇದ್ದಿತ್ತು. ಅವ್ ಎಷ್ಟು ಗಟ್ಟಿ ಅದ ನೋಡ್ರಲ್ಲ, ಸುಮ್ಮನೆ ಹೇಳಂಗಿಲ್ಲ. ನಾವು ಇಲ್ಲಿ ಕೂತ್ ಹೇಳ್ಬೇಕಾದ್ರೆ ಹೋದ್ಸಲ ಒಂದು ಚಾಲೆಂಜ್ ಮಾಡಿದೆವು. ನಮಗೆ ಅದು ನೆನಪು ಹೋಯ್ತಿಲ್ಲ. ಮೊನ್ನೆ ನಮ್ಮೆಲ್ಲ ಬಳಗ ಬಂದು ಮುತ್ತೇವ್ರ ಏನಿದ್ರಪ್ಪ ಹೋದ್ಸಲ ಮಳಿ ಪಳಿ ಇದ್ದಿತ್ತಿಲ್ಲ, ನೀವೆಲ್ಲ ಬಂದು ಏನು ವ್ಯಾಸಪೀಠದ ಮೇಲೆ ಕುಂತು ಹೇಳಿದ್ರಲ್ಲ ದಿಗಂಬರೇಶ್ವರನ ಭಗವಂತ ಗಟ್ಟಿ ಇದ್ದ ಅಂದ್ರೆ ಅವನ ಜಾತ್ರೆ ನಾವು ಮಾಡಬೇಕಾಗಿತ್ತು ಅಂತಂದ್ರೆ ನಾವಿಲ್ಲಿ ಕೂತು ಜೀವನದಾಗ ಇನ್ನೊಮ್ಮೆ ನಾವು ಪ್ರವಚನ ಪುರಾಣ ಹೇಳಬೇಕಾಗಿತ್ತು ವ್ಯಾಸಪೀಠದ ಮೇಲೆ ಕೂತಂದ್ರೆ ಭಗವಂತ ನಮ್ಮ ಜಾತ್ರೆ ಮುಗಿಯೋದ್ರೊಳಗೆ ಮಳೆ ಬರಬೇಕು, ನೀರು ಹರಿದಿರಬೇಕು ಅಂದಾಗ ಮಾತ್ರ ನಾವು ಕೂಡ ಮುಂದಿನ ಸಲ ಜಾತ್ರೆ ಮಾಡೋಣ ಅಂತ ಅಂದಿದ್ದೆವು. ಆ ಭಗವಂತ ಮರುದಿವಸ ಬರೋದ್ರೊಳಗೆ ನೀರು ಕೊಟ್ಟೆ ಬಿಟ್ಟಿದ್ದೆ, ಮಳೆ ಕೊಟ್ಟಿದ್ದೆ. ಇವೆಲ್ಲ ಭಗವಾನ ಸುಮ್ಮನೆ ಅಲ್ಲ, ಸುಮ್ಮನೆ ಕುಂತು ಹೇಳಿ ಕಿಸಿ ಕೆಸರ ಕಲ್ಲ ಹಾಕಿ ದಾಟೋದಲ್ಲ. ಸಾಕ್ಷಾತ್ ಅವನ ಭಗವಾನಗಳ ಹೆಂಗಿರ್ತಾವ ಈ ರೂಪದೊಳಗೆ ಇರ್ತಾವ. ಅದಕ್ಕೆ ಒಂದಾನದ ಕಾಲದೊಳಗೆ ಅವಾಗ ಇದ್ದ ಕಾಲದೊಳಗೆ ಏನಾಗಿತ್ತು ಅಂತ ಕೇಳಿದ್ರೆ ಮಳೆ ಬೆಳೆ ಏನು ಬರಗಾಲದ ಪರಿಸ್ಥಿತಿ, ಕುಡಿಯಕ್ಕೂ ಕೂಡ ನೀರಿನ ಸಮಸ್ಯೆ, ದನ ಕರುಗಳಿಗೆ ಮೇವಿನ ಸಮಸ್ಯೆ. ಚಾವಳಿಕೆ ನೋಡಿ ನೀರ ಮಳೆ ಅಂದ್ರೂ ಚಾವಣೆ ಒಂದು ಭಾಳ ಕೆಟ್ಟದನ್ರಿ. ಸುಳ್ಳಲ್ರಿ, ನೀವು ನಡ್ಕೋರಿ, ಅವನ ಬಗ್ಗೆ ಭಕ್ತಿ ಇಟ್ಟು ನಡ್ಕೋರಿ, ಬೇಡಿದ ಭಾಗ್ಯನ ಕೊಡ್ತಕ್ಕಂಥ ಅದನ್ನ ನನಗೆ ಕೂಡ ಮನ ಖಾತ್ರಿ. ನಾನು ಪ್ರವಚನ ಹೇಳಕತ್ತೀನಿ ಅಂದ ಮೇಲೆ ಯಾಕೆ ಕೇಳಿದ್ರೆ ನನ್ನ ನಯದೇ ಗೌಡ್ರಿಗೆ, ನೀವು ಗೌಡ್ರ ಏನು ಬರೋ ಒಂದು ಫೋನ್ರಾಗ ಹೇಳ್ರಿ ನಾ ಬರ್ತೀನಿ, ಇಲ್ಲಿ ತನಕ ನೀವು ಹೈರಾಣಾಗಿ ಬರಬೇಡ್ರಿ ಅಂತಂದ್ರೆ ಇಲ್ರಿ ನಮ್ಮ ಊರಾಗೆಲ್ಲ ಹಿರಿಯರು ತಂದಿದ್ದ ಚಾದ್ರ ಪ್ರಕಾರ ಕಾಯಿ ಕೊಟ್ಟು ಬರೀ ಮುತ್ತೆಗತ್ತ ಅದಕ್ಕಾಗಿ ಬಂದೀವಿ ಅಂತಂದ್ರು. ಅದಕ್ಕೆ ನಾನು ಮನೆ ಹೇಳ್ಕೊಂಡೆ, ಇಂಥ ಮಗನನ್ನು ಇಷ್ಟ ಆಹಾರವಾಗಿ ಸ್ವಾಗತ ಮಾಡಿಕೊಂಡಿಲ್ಲ, ಮುಂದಿನ ಒಂದು ಜನ್ಮ ಇದ್ರೆ ನಿಮ್ಮೂರಾಗಿ ನಿಮ್ಮೂರು ಮಗನಾಗಿ ಹುಟ್ಟಬೇಕು ಅಂತಕ್ಕಂಥ ನನ್ನ ಆಸೆ ಅಂತಕ್ಕಂಥ ಮಾತು ಕೂಡ ಅದಕ್ಕಂತ ಬರಗಾಲ ಬಿದ್ದ ಕಾಲಕ್ಕೆ ಅವಾಗ ಭೈರಣ್ಣ ಭೈರಪ್ಪ ಮುತ್ಯ ಬೀಳೂರವರು ಎತ್ತಿನ ಗಾಡಿಯನ್ನು ಹೊಡೆದುಕೊಂಡು ಮೇವಿನಗೋಸ್ಕರವಾಗಿ ಎಷ್ಟು ದಿನಗಳವರೆಗೆ 3 ದಿನಗಳವರೆಗೆ ತನ್ನ ಮನೆಯಲ್ಲಿ ಬುತ್ತಿಯನ್ನ ಕಟ್ಟಿಕೊಂಡು ಎತ್ತಿನ ಗಾಡಿ ನೋಡ್ಕೊಂಡು ಎಲ್ಲಿ ಮೇವು ಸಿಗ್ತೈತಿ, ಯಾವ ಊರಾಗಿ ಸಿಗ್ತೈತಿ, ಒಂದು ಗಾಡಿ ಮೇವು ತರಬೇಕು, ಒಂದು ಎಷ್ಟು ತಂದು ಅವಕ್ಕೆಲ್ಲ ಬದುಕಿಸಬೇಕು, ಮೇವಿಲ್ಲ ದನ ಕರೆಗಳಿಗೆ ನೀರಿಲ್ಲ, ಹೆಂಗ್ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲ ಹಿರಿಯರು ಕಲ್ತ್ಕೊಂಡು ಅವಾಗ ಮತ್ತೆ ಏನ್ ಮಾಡ್ದ ಅಂತ ಕೇಳಿದ್ರೆ ಎತ್ತಿನ ಗಾಡಿ ಹೊಡ್ಕೊಂಡು ಹೊಂಟು ಬಿಟ್ಟ. 1 ದಿನ ಹೋಯ್ತು, 2 ದಿನ ಹೋಯ್ತು, 3ನೇ ದಿವಸ ಕಟ್ಟಿದ ಬುತ್ತಿ ಕಾರೇ ನೋಡ್ರಿ. ಕೇಳ್ತಾರಲ್ಲ ಗಾಡಿ ಮಾತು, ಕಟ್ಟಿದ ಬುತ್ತಿ ಕಲಿಸಿದ ಮಾತು ಶಾಶ್ವತ. ಹೌದಾ? ಕಟ್ಟಿದ ಬುತ್ತಿ ಒಂದು ದಿವಸ ಆಗ್ತೈತಿ, ಇನ್ನೊಬ್ಬರು ಕಲಿತಿದ್ದ ಮಾತ ಮನೆಗೆ ಹೋಗಿ ಮಕ್ಕಳು ಅಷ್ಟೇ. ಅದಕ್ಕೆ ಇವೆರಡೂ ಶಾಶ್ವತ ಅಲ್ಲ. ಬುತ್ತಿ ಆಯ್ತು, ಎತ್ತಿಗೆ ಮೇವು ನೀರು ಬೇಕಾಯ್ತು, ಇನ್ಯಾಕ ಮಾಡಬೇಕಂತ ರಣ ಬಿಸಿಲಿತ್ತು. ಬಿಸಿಲೊಳಗೆ ಬಸವ ಒಂದು ಸರ್ವಜ್ಞ ವಸ್ತುನೆ ಬರ್ತದೆ. ಬಸವಣ್ಣಂದಾಗ ಏನ್ ಹೇಳ್ತಾನೆ ಸರ್ವಜ್ಞ? ಕರೆಯದೆ ಬರುವವನಿಗೆ ಬರೆಗಾಲಲ್ಲಿ ತಿರುಗುವವನಿಗೆ ಬರೆಯದೆ ಓದುವವನಿಗೆ ಕರೆದು ಕೆರೆಯಲ್ಲಿ ಹೊಡಿ ಅಂತ ಹೇಳ್ದ. ಅವಾಗ ಇಲ್ಲಿ ಭೈರಪ್ಪತ್ತೆ ಏನ್ ಹೇಳ್ದ? ಬಸವ ಕರೆಯದೆ ಬರುವವನು ಯಾರು? ಮಳಿರಾಯ. ಹೌದಲ್ವ? ಕರ್ಲಾರ ಬರ್ತಾವ, ನಾವು ಕರ್ದಾಗ ಬಾಪ ಅಂದ್ರೆ ಬರ್ತಾನೆ. ಹಂಗ್ ಬರತ್ಲಿದ್ರೆ ನಾವು ದೇವ್ರ ಹಾಕೊಂಡಿರ್ತಿದ್ದೇವ, ನಮ್ಮ ಮತ್ತೆ ಹೆಂಗಿದೆ ಹೇಳ್ತಿದ್ದೇವೆ ನಾವು. ಕರೆಯದೆ ಬರುವವನು ಯಾರು? ಮೇಘರಾಜ, ಮಳೆರಾಯ. ಬರೆಯದೆ ಓದುವವನು ಯಾರು? ಬ್ರಹ್ಮದೇವರು.
ಇನ್ನು ಬರೆಗಾಲ ತಿರುಗವನ ಯಾರು? ಬಸವಣ್ಣ. ನೀನಪ್ಪ ಬರೆಗಾಲ ತಿರುಗವನಿಗೆ ನಿನ್ನ ಕಾಲ ಸುಡಲಾರ್ದಾಗ ಮೇಘರಾಜ ಬರಬೇಕು ಅಂತ ತಿಳ್ಕೊಂಡು ಎತ್ತಿಗೆ ಸ್ವಲ್ಪ ನೆಳ್ಳಿಗೆ ಹಚ್ಚಬೇಕಂತ ಕಂಟಿ ಒಳಗೆ ತಗೊಂಡು ಹೋಗುತ್ತಾನ. ಕಾತರ ಕಂಟಿ. ಆ ಕಂಟಿ ಒಳಗ ಸಾಕ್ಷಾತ್ ದಿಗಂಬರೇಶ್ವರರು ಮೈ ಮೇಲೆ ಬಟ್ಟೆ ಇಲ್ಲ ಲಂಗೋಟಿ ಹಾಕಿ ಮೈ ಮೇಲೆ ಬಟ್ಟಿದ್ದಿತ್ತಲ್ಲ ಲಂಗೋಟಿ ಹಾಕಿ ದಿಗಂಬರೇಶ್ವರರು ಅದೇ ಕಾತರ ಕಂಟಿ ಒಳಗೆ ಕುಳಿತುಕೊಂಡಿದ್ರು. ವೈರಪ್ಪತ್ತೆ ಹೋಗಿ ಎತ್ತಿಗೆ ನೆಳ್ಳಿಗೆ ತರಗಬೇಕು ಅನ್ನೋದ್ರೊಳಗ ಯಾರಪ್ಪ ನೀನು ಈ ಕಡೆ ಹೊಂಟಿಯಲ್ಲ ಅಂತ ದಿಗಂಬರೇಶ್ವರ ಕೇಳ್ತಾರ. ಯಪ್ಪ ಬಸವ ಬರೆಗಾಲಲ್ಲಿ ತಿರುಗತ್ತನ, ಬಿಸಿಲು ಜಾಸ್ತಿ ಐತಿ, ಬಸವ ಕುಡಿಯಕ್ಕೂ ನೀರಿಲ್ಲ, ತಿನ್ನಬೇಕಾದ್ರೆ ಮೇವಿಲ್ಲ, ಬರಗಾಲ ಪರಿಸ್ಥಿತಿ ಎದುರಾಗೈತಿ. ಆ ಬಸವಗ ಮೇವು ತರಬೇಕಂತ ತಿಳ್ಕೊಂಡು ಊರು ಹೊಂಟಿನಿ, ಎಲ್ಲೂ ಮೇವು ಸಿಗ್ತಾ ಇಲ್ಲ ಭಗವಂತ. ನೀನು ಈ ರೀತಿ ಒಳಗೆ ಇಂಥ ಬಿಸಿಲೊಳಗೆ ಮೈ ಮೇಲೆ ಬಟ್ಟಿ ಇಲ್ಲ, ನೀನು ಇಲ್ಲದಷ್ಟಿಲ್ಲಪ್ಪ ಅಂತ ಕೇಳಿದಾಗ ಬಾರೋ ವೀರಪ್ಪ ಇಲ್ಲಿ ಕುತ್ಕೋ ಅಂತ ಕೇಳ. ನೋಡ್ರಿ ನಿಮ್ಮೂರ ಗೌಡರು, ನಿಮ್ಮೂರು ಸಹಕಾರಿಗೆ ಮೇವಿನ ಬಸವ. ಅದಕ್ಕೆ ಬಸವ ಬಹಳ ಶ್ರೇಷ್ಠವಾಗಿರ್ತಕ್ಕಂಥವನು. ಅವನ ಮೇಲೆ ನಂಬಿಕೆ ಇಟ್ಟೇವಂದ್ರೆ ನಮ್ಗೆ ಅನ್ನ ಹಾಕ್ತಕ್ಕಂಥವನು, ಭೂಮಿಯನ್ನು ಹದ ಮಾಡ್ತಕ್ಕಂಥವನು. ಬಸವನ ಮೇಲೆ ಭೈರಪ್ಪನ ನೋಡ್ರಿ, ಅದನ್ನೊಬ್ಬನೇ ಇವರು ಭೈರಪ್ಪನ ಹೆಸರು ಚಂದ ಐತಿ. ಆ ಬಸವನ ಮೇಲೆ ಭಕ್ತಿ ಇದ್ದಿದ್ದೆಲ್ಲ ಕೇಳಿದಾಗ ನಾವು ಹೇಳ್ತಾನೆಪ್ಪ ಎಲ್ಲ ಆನಂದ ಆಗ್ತದೆ, ಬಾ ಸ್ವಲ್ಪ ನಾಳೆ ವಿಶ್ರಾಂತಿ ತಗೊಂಡು ತಿಳ್ಕೊಂಡು ಭೈರಪ್ಪ ಮುತ್ತನ್ನು ತಗೊಂಡು ಬಾ ಸ್ವಲ್ಪ ಮುಗಿದಾನ. ಒಂದೆರಡು ಮುತ್ತಿನಂತ ಮಾತುಗಳನ್ನು ಕೇಳಿದಾಗ ಅವಾಗ ಭೈರಪ್ಪ ಮುತ್ತ ಸುಮ್ಮನೆ ಕುಳಿಲೆಪ್ಪ ನಮ್ಮ ಊರಿಗೆ ನಡುವೆ ಇಪ್ಪ ನಿನ್ನೂರು ಯಾವುದು ಅಂದ್ರೆ ಇಪ್ಪ ನನ್ನೂರು ನಾನ್ ನಿರ್ಮಾಣ ಮಾಡಿದ್ದಲ್ಲ, ಅದು ನಿನ್ನೂರ ನೀನ್ ನಿರ್ಮಾಣ ಮಾಡಿದ್ದು. ಅದೇ ಬೂದಿಯ ಗ್ರಾಮ, ಅಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ, ನೀರಿಲ್ಲ, ದನ ಕರುಗಳಿಗೆ ಮೇವು ಕಾಳಿಲ್ಲ. ಅದಕ್ಕಾಗಿ ನೀನು ಕೂಡ ನಮ್ಮ ಊರಿಗೆ ಒಂದೆರಡು ದಿವಸ ಬಂದು ಹೋದೆ ಅಂದ್ರೆ ನಿನ್ನ ಅವತಾರ ನೋಡಿದ್ರೆ ನನಗೆ ಯಾಕೋ ಸ್ವಲ್ಪ ಇದು ಅನ್ಸ್ಲಿಕ್ಕತ್ತದ ಅಂತ ತಿಳ್ಕೊಂಡು ಅವನ ದೃಷ್ಟಿ ಒಳಗೆ ಶಿವನ ಸ್ವರೂಪಿಯಾಗಿ ದಿಗಂಬರೇಶ್ವರರು ಕಾಣಿಸ್ತಾ ಇದ್ರು. ಯಪ್ಪ ನಮ್ಮ ಊರಿಗೆ ಬಾರ್ರಿ ಆಯ್ತು ಬರಪ್ಪ ಅಂತ ಶರಣರ ಅಪ್ಪಣಿಗೆ ಕೊಡಬೇಕು. ಆಯ್ತಪ್ಪ ನೀನು ಎತ್ತಾಗಾಡಿ ತಗೊಂಡಿ ಅಷ್ಟೊಳಗೆ ನಾನು ಬರ್ತೀನಿ ಅಂತ ತಿಳ್ಕೊಂಡು ನೀನು ಇನ್ನು ಮತ್ತೊಂದು ಊರಿಗೆ ಮೇವು ನೀರಿಗೆ ಹೋಗಬೇಡ, ನೀನು ವಾಪಸ್ ತಗೊಂಡರೆ ನಾನು ಬರ್ತೀನಿ ನಿನ್ನ ಜೊತೆಯಲ್ಲೇ ಅಂತ ತಿಳ್ಕೊಂಡು ಕಿಸಿಂದ್ರೆ ದಿಗಂಬರೇಶ್ವರರು ವೈರಪ್ಪತ್ತವರಿಗೆ ಹೇಳ್ತಾರೆ. ಬೀಳಲು ಸೌಕರ್ಯ ಎತ್ತಿನ ಗಾಡಿ ಅಲ್ಲೇ ಬಳಸ್ಕೊಂಡು ಬರ್ತಾನ. ಮತ್ತು 3 ದಿನ ಮುಗಿದು ಹೊಳ್ಳಿ ಬರ್ಬೇಕಾದ್ರೆ ಎಷ್ಟು ದಿನ ಬೇಕ್ರಿ? ಹೊಳ್ಳಿ ಬರ್ಬೇಕಾದ್ರೆ 3 ದಿನ ಬೇಕು. 3 ದಿನ ಪರ್ಯಂತರವಾಗಿ ಬರ್ತಾ ಇದ್ರು. ಬರೋದ್ರೊಳಗ ಇವ್ರು ದಿಗಂಬರೇಶ್ವರ ಇಲ್ಲಿ ಬಂದೇ ಬಿಟ್ಟಿದ್ರು. ನಿಮ್ಮ ಊರಿಗೆ ಮೊದಲನೇ ದಿವಸ ಬಂದು ಬಿಟ್ಟಿದ್ರು. ತೋಟದೊಳಗಿದ್ರು. ಎಲ್ಲಾ ಊರಿನ ಜನ ಉಪ ಮತ್ತವರು ಬಂದಾರ, ಶರಣರು ಬಂದಾರ, ಮೈ ಮೇಲೆ ಬಟ್ಟಲಿ ಬರೇ ಭಸ್ಮವನ್ನು ಧರಿಸ್ಯಾರ. ಬರೀ ತಿಳ್ಕೊಂಡು ಎಲ್ಲರೂ ಸೇರಿ ಮಾತಾಡ್ತಿದ್ರು. ಅಷ್ಟೊಳಗೆ 3 ದಿನದ ಮ್ಯಾಲ ಇವ್ರು ಎತ್ತ ಗಾಡಿ ಹೊಡ್ಕೊಂಡು ಬಂದ್ರು. ಬರೋದ್ರೊಳಗೆ ಕೇಳ್ತಾರೆ, ಯಪ್ಪ ಶರಣರೊಬ್ಬರು ಬರ್ತಾ ಅಂತ ಹೇಳಿದ್ರು, 3 ದಿನಗಳ ಹಿಂದೆ ನನ್ನ ಭೇಟಿಯಾಗಿದ್ರು, ಅವ್ರು ಬಂದಾರೇನು ಅಂತ ಕೇಳಿದಾಗ ಯಪ್ಪ ಸೌಕಾರ್ರೆ ಗೌಡ್ರೆ ಅವ್ರು ಬಂದು 3 ದಿನ ಆಯಿತು. ನೋಡ್ರಿ ಅವ್ರ ಬಂದು ಎಷ್ಟು ದಿನ ಆಯ್ತು? 3 ದಿನಗಳಾಯ್ತು ಅಂತ ತಿಳ್ಕೊಂಡು ಹೇಳಿದಾಗ ಎಲ್ಲಿದಾರ ಇಲ್ಲೇ ನಿಮ್ಮ ತೋಟದೊಳಗೆ ಅದಾರ ನೋಡ್ರಿ ಅಂತ ಹೇಳಿ ಕೇಳಿದಾಗ ಬಂದು ಬಹಳ ಆನಂದ ಆಯ್ತು. ಬರಪ್ಪನಿಗೆ ಬಹಳ ಆನಂದ ಆಯ್ತು. ಯಪ್ಪ ಸಾಕ್ಷಾತ್ ಭಗವಂತ ನನ್ನ ಊರಿಗೆ ಬಂದಲ್ಲ ಅಂತ ತಿಳ್ಕೊಂಡು ನನಗೆ ಎತ್ತಾಗಲಿ ತೋಟದೊಳಗೆ 3 ದಿನ ಇವರು ಅವತ್ತೇ ಬಂದಾರಂದ್ರೆ ಸಾಕ್ಷಾತ್ ಶಿವನ ಸ್ವರೂಪ ಅಂತ ತಿಳ್ಕೊಂಡು ತನ್ನ ದೋತ್ರ ದನೆಯನ್ನು ಹಾಸಿ ದಿಗಂಬರೇಶ್ವರಿಗೆ ಆಟವನ್ನು ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ಕೊಡುತ್ತಾರೆ. ಯಾರು ಅವಾಗ ಬಂದಾಗ ಈ ರೀತಿ ಒಳಗ ಇವತ್ತು ಒಂದು ಹಬ್ಬ ಇದೆ, ಹುಟ್ಟುಹಬ್ಬ. ನಿಮ್ಮ ಹುಟ್ಟುಹಬ್ಬ ನಾವು ಆಚರಣೆ ಮಾಡ್ತಿರ್ತೀವಲ್ಲ. ಈಗ ಹೆಂಗ ಆಚರಣೆ ಮಾಡ್ತೀವಿ ಅಂದ್ರೆ ಕೇಕ್ ಕತ್ತರಿಸ್ತೀವಿ. ಈಗೊಂದು ಮತ್ತೊಂದು ಹಾವು ಬದೈತೆ ಅದ್ರೊಳಗೆ ಇಡೋದು. ದೀಪ ಹಚ್ತೀವಿ, ಉಪ್ಪತ್ತು ಆರಿಸ್ತೀವಿ, ಅದು ಅಂತ ಐತಿ. ಅದು ಕೇಕ್ ಕತ್ತರಿಸ್ಕೊಂಡು ಅದ್ರಾಗ ಈಗಿನ ಹುಡುಗರು ಹೆಂಗೆ ಆಚರಣೆ ಮಾಡ್ತಾನೆ ರೋಡಿನ ಆಚರಣೆ ಮಾಡ್ಕೊಳ್ತಾರ. ಅದಕ್ಕೆ ಇವತ್ತು ಒಂದು ಗಣಪತಿ ಹುಟ್ಟುಹಬ್ಬದ ಅವನು 5 ದಿನ ಅದೇನು ಬಹಳ ಅದ್ಭುತ ಪವಾಡ ಹೇಳ್ಬೇಕಾದ್ರೆ ಹೋದ ಸಲ ಹೇಳಿದ್ದೀನಿ. ಈಗೇನು ಬರೀ ದೇವರ ಚರಿತ್ರೆಗೆ ನಾವು ಹೋಗೋನು.
ಯಾಕಂತ ಕೇಳಿದ್ರೆ ಅವ್ರು ಯಾಕೆ ಬರಬೇಕಾಯ್ತು ಅಂತ ಕೇಳಿದ್ರೆ ಆ ಭೈರಪ್ಪನ ಭಯಂಕರವಾಗಿರ್ತಕ್ಕಂಥ ಮಲ್ಲಯ್ಯನ ಮೇಲೆ ಅಂದ್ರೆ ಈಶ್ವರನ ಮೇಲೆ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ ಮೇಲೆ ಅಪಾರವಾಗಿರ್ತಕ್ಕಂಥ ಭಕ್ತಿ ಇತ್ತು. ಆ ಭಕ್ತಿಗೆ ಮೆಚ್ಚಿ ಆ ಭಗವಂತ ಏನ್ ಮಾಡಿದ ಅಂತ ಕೇಳಿದ್ರೆ ನಿಮ್ಮೂರಿಗೆ ಬಂದಿದ್ದ. ನಿಮ್ಮ ಊರು ಬಂದಾಗ ಇಪ್ಪ ಶರಣರು ಬಂದಾರ, ಭಗವಂತ ಬಂದಾನ ಅಂತ ತಿಳ್ಕೊಂಡು ಜನ ಎಲ್ಲ ಸೇರಿದ್ರು. ಅವಾಗ ಜನ ಎಲ್ಲ ಇಷ್ಟೆಲ್ಲ ಸೇರಿರಪ್ಪ, ಇವರಿಗೆ ಪ್ರಸಾದ ಏನ್ ಮಾಡಬೇಕು ಅಂತ ಹಿರಿಯರು ವಿಚಾರ ಮಾಡಕತ್ರಿ. ಹಾಗೆ ನಿಮ್ಮ ಪ್ರವಚನಕ್ಕೆ ಬಂದಾಗ ಇಲ್ಲೆಲ್ಲ ಪ್ರಸಾದ ವ್ಯವಸ್ಥೆ ಮಾಡ್ತಿರಲ್ಲ. ಈಗ ಹೆಂಗತ್ ಕೇಳಿದ್ರಿ, ಇವತ್ತಿನ ದಿವಸ ನಿನ್ನೆ ದಿವಸನು ಪ್ರಸಾದ ವ್ಯವಸ್ಥೆ ಮಾಡಿದ್ರೆ, ಇವತ್ತು ನಿಮ್ಮೂರನ್ನವ್ರು ಸನ್ಮಾನ ಮಾಡಿದ್ರಿ, ಗುರು ಹಿರಿಯರು ಕಲ್ತು. ಇವತ್ತು ಕೂಡ ಪ್ರಸಾದ ವ್ಯವಸ್ಥೆ ಮಾಡಿದವ್ರಿಗೆ ನೀವೆಲ್ಲ ಕೂಡ ಸನ್ಮಾನ ಮಾಡಿದ್ರಿ. ಇದು ಬಹಳ ಮಹತ್ವಕತೆ. ಎಲ್ಲ ಜ್ಞಾನಕ್ಕಿಂತಲೂ ಅನ್ನದಾನ ಬಹಳ ಶ್ರೇಷ್ಠ ಅಂತಕ್ಕಂಥ ಮಾತು ಕೂಡ ಹೇಳಿದ್ದೆವು. ಅದಕ್ಕೆ ಇವತ್ತು ಕೂಡ ಅನ್ನ ಪ್ರಸಾದ ವ್ಯವಸ್ಥೆಯಲ್ಲಿ ಮಾಡಿರಿ. ಅದಕ್ಕೆ ಅಂಥವ್ರಿಗೆ ಕೂಡ ಭಗವಂತನ ಅವತ್ತು ಜಾತ್ರೆ ದಿವಸ ಏನು ಮಾಡಿದ್ರು ಅದಕ್ಕೆ ಎಲ್ಲ ಜನ ಸೇರಿತ್ತು. ದಿಗಂಬರೇಶ್ವರ ಬಂದಿಳಿದಾಗ ಜೋರೈತೇನ್ರಿ ಬಳಿ ಪ್ರಸಾದ ಏನ್ ಮಾಡೋಣಪ್ಪ ಅಂತ ಕೇಳಿದಾಗ ಏನ್ ಮಾಡಬೇಕು ಅಂತ ತಿಳಿಲಿಲ್ಲ ಹಿರಿಯರಿಗೆ. ಅವಾಗ ಇಪ್ಪ ಪ್ರಸಾದಕ್ಕೆ ಏನ್ ಮಾಡಬೇಕು ಅಂತ ಕೇಳಿದಾಗ ಇಷ್ಟೆಲ್ಲ ಜನ ಸೇರ್ಯಾರ, ಇವ್ರಿಗೆಲ್ಲರೂ ಬಂದರು ಒಂದ್ ಸ್ವಲ್ಪ ಚಾ ಮಾಡಿ ಹಾಕೋ, ನಾಲ್ಗಿ ಸುಡು ಅಂತ ಹೇಳ್ತಾರೆ ಹಿರಿಯರ. ಅವಾಗ ಸ್ವಲ್ಪ ನಾಲ್ಗಿ ಸುಟ್ಟು ಕಳಿಸು ಅಂತ. ನಾಲ್ಗಿ ಸುಟ್ಟು ಕಳಿಸು ಅಂದ್ರೆ ಒಂದ್ ಕಪ್ ಚಾ ಮಾಡಿ ಕೊಡಿಸು ಅಂತ. ಅವಾಗ ಇಪ್ಪ ಚಾ ಮಾಡಿ ಕುಡಿಸ್ಬೇಕಂತೀವಿ, ಸಕ್ಕರೆ ಇಲ್ಲ, ಚಾ ಪುಡಿ ಇಲ್ಲ, ಹಾಲಂಕರ ಮೊದಲೇ ಇಲ್ಲ, ಹೆಂಗ ಮಾಡೋನು ಅಂತ ಅವಾಗ ದಿಗಂಬರೇಶ್ವರಪ್ಪ ಚಾ ಪುಡಿ ಇಲ್ಲ, ಈಗ ಅಲ್ಲಿ ಹೋಗು, ಏನದತ್ ಕೇಳಿದ್ರೆ ನೇಗಲ ಹೊಡೆದಿತ್ತು, ನೇಗಲ ಹೆಂಟಿ ಮಣ್ಣಿಂತು, ಒಂದು ಹೆಂಟಿ ತಗೊಂಡ್ ಬಾ ಹಾಕು, ಅದು ಬುಗೋಣ ತುಂಬಾ ನೀರ್ ಹಾಕು, ಚಾ ಹಾಕ್ತದ ಅಂದ. ಅದ್ರಾಗ ಇದೇನಪ್ಪ ಮಣ್ಣ ಹೆಂಟಿ ನೀರ ಹಾಕಿದ್ರೆ ಚಾ ಆಗಬೇಕಲ್ಲ ಅಂತ ತಿಳ್ಕೊಂಡು ಬಹಳ ಖುಷಿಯಿಂದ ಆಯ್ತಪ್ಪ ಅಂತ ತಿಳ್ಕೊಂಡು ಹೋದ್ರು. ಒಂದು ಬುಗೋಣಿ ಚಾ ಇಟ್ರು, ಅದ್ರಾಗ ಒಂದು ಹೆಂಟಿ ತಂದು ಹಾಕಿದ್ರು, ಸಕ್ಕರೆ ಅದೇ, ಚಾ ಪುಡಿ ಅದೇ. ಯಪ್ಪ ಅದೆಲ್ಲ ಕರೆ ಹಾಲಿಲ್ಲ, ಹ್ಯಾಂಗ ಮಾಡೋನು, ಆಗಾಗನೆ ಮರಿ ಕುಡಿದು ಹೋಗ್ಯಾವ, ಆಡಿನ ಒಳಗ ಹಾಲಿಲ್ಲ ಅಂತ. ಅವಾಗ ದಿಗಂಬರೇಶ್ವರ ಹೇಳಿದ್ರು, ಯಪ್ಪ ಹಾಲು ಕುಡ್ದೋಗ್ಯದ, ಆ ಮರಿ ತಾಯಿ ಹಾಲು ಕುಡ್ದೋಗ್ಯದ, ಬಹಳ ಸಂತೋಷ, ಆ ಮರಿಯನ್ನು ಹಿಡ್ಕೊಂಡು ಬರಲಿ ಅಂದ. ಅದು ತಾಯಿ ಇದೆ ಹಾಲು ಕುಡ್ದು ಹರ್ಯಾಡ್ಕತ್ತಿತ್ತು ಮರಿ, ಕಟ್ಟಿಗದೆ 2 ತಿಂಗಳು 3 ತಿಂಗಳ ಮರಿ ಇತ್ತು, ಜಿಗದಾಡ್ತಾ ಇತ್ತು ಹೆಣ್ಣ ಮರಿ. ಆ ಮರಿಯನ್ನು ಕರ್ಕೊಂಡು ಬಾಪ ಅಂತೇಳಿ ಆ ಮರಿಯನ್ನ ಕರ್ಕೊಂಡು ಬಂದಾಗ ಯಪ್ಪ ಇದಕ್ಕೆ ಹಾಲಿಂಡು ಅಂದ್ರವ್ರು. ನೋಡ್ರಿ 3 ತಿಂಗಳ ಕಂದ ಆಡಿನ ಉದರದಲ್ಲಿ ಉದಯಿಸ್ತಕ್ಕಂಥ ಹೆಣ್ಣು ಮರಿ 3 ತಿಂಗಳ ಕೂಸಿನ ತಗೊಂಡು ದಿಗಂಬರೇಶ್ವರ ಮುಂದೆ ಕೂತಿ ಏನ್ ಮಾಡಿದ್ರಪ್ಪ, ಇದಕ್ಕೆ ಹಾಲಿಂದ ನಿನಗೆಲ್ಲ ಪ್ರಸಾದಕ್ಕೆ ವ್ಯವಸ್ಥೆಗೆ ಹಾಲಾಗ್ತದ ಅಂತ ತಿಳ್ಕೊಂಡು 3 ತಿಂಗಳ ಆಡಿನ ಮರಿಯನ್ನ ಹಾಲು ಹಿಂಡಿಸಿರು ದಿಗಂಬರೇಶ್ವರರು. ಅಂತ ದಿಗಂಬರೇಶ್ವರರ ಒಂದು ಕೃಪಾಶೀರ್ವಾದದಿಂದ 3 ತಿಂಗಳ ಮರಿ ಒಂದು ಚರಿಗಟ್ಲೆಗೆ ಸೊಲಿಗಟ್ಲೆ ಹಾಲನ್ನು ಹಿಂಡಿ ಎಲ್ಲಾ ಮಂದಿಗೆ ಚಾದ ಪ್ರಸಾದ ಆಯಿತು. ಅದಕ್ಕೆ ಹೇಳ್ತಾರೆ ನೋಡ್ರಿ ವಚನದೊಳಗ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹೈನಾಗುವುದಯ್ಯ, ನೀನೊಲಿದರೆ ವಿಷವು ಅಮೃತವಾಗುವುದಯ್ಯ, ನೀನೊಲಿದರೆ ಪಡಿ ಪದಾರ್ಥವು ನಿನ್ನಲ್ಲಿರುಪದು ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡು ಅಣ್ಣ ಬಸವಣ್ಣವ್ರು ಹೇಳ್ತಾರೆ. ಯಪ್ಪ ಭಗವಂತ ನೀ ಒಲಿದೆ ಅಂದ್ರೆ ಏನ್ ಬೇಕಾದ್ರೆ ಆಗ್ತದ ನೋಡ್ರಿ. ನೀನೊಲಿದರೆ ಕೊರಡು ಕೊನರುವುದಯ್ಯ, ಬಾಡೋಗಿತ್ತು ಮಂಡಾಗಿತ್ತು ಅಂದ್ರೆ ಅದು ಚಿಗಿತದ. ಯಾರ ಇಚ್ಛೆ ಇದ್ರೆ, ಭಗವಂತನ ಇಚ್ಛೆ ಇದ್ರೆ. ನೀನೊಲಿದರೆ ಕೊರಡು ಕೊರಡುವ, ನೀನೊಲಿದರೆ ಬರಡು ಹೈನಾಗುವುದಯ್ಯ, ಅದು ಗೊಡ್ಡು ಬಿದ್ದಿತ್ತು ಈದಿಲ್ಲ ಅಂದ್ರೂ ಕೂಡ 3 ತಿಂಗಳು ಕೂಸಿಗೆ ನೀನು ಹಾಲು ಹಿಂಡಿದ ಮೇಲೆ ನೀ ಒಲಿದಂದ್ರೆ ವಿಷವು ಕೂಡ ಅಮೃತ ಆಗ್ತದ ಅಂತ ತಿಳ್ಕೊಂಡು ಕೂಡಿರ್ತಕ್ಕಂಥ ಭಕ್ತರೆಲ್ಲ ಹೇಳ್ತಾರಪ್ಪ, ನೀನು ಒಲಿದೆ ಅಂದ್ರೆ ವಿಷವು ಕೂಡ ಅಮೃತ ಆಗ್ತದ. ಅದಕ್ಕೆ ನೀನು ಒಲಿದೆ ಅಂದ್ರೆ ಎಲ್ಲಾ ಪುಡಿ ಪದಾರ್ಥ ಕೂಡ ನಿನ್ನಲ್ಲಿ ಅದ, ಎಲ್ಲಾನು ನಿನ್ನಲ್ಲಿ ಅದ. ನಮ್ಮನ್ನ ಕಾಪಾಡ್ತಕ್ಕಂಥ ಶಕ್ತಿ ಕೂಡ ನಿನ್ನಲ್ಲಿ ಅದ, ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥ ಶಕ್ತಿ ಕೂಡ ನಿನ್ನಲ್ಲಿ ಅದ. ನಮ್ಮನ್ನು ಯಾವ ರೀತಿಯಾಗಿ ಉಳಿಸಬೇಕು, ಕಷ್ಟದಿಂದ ಪಾರು ಮಾಡ್ಬಿಡ್ತಕ್ಕಂಥ ಗುರುವೇ ನಿನ್ನಲ್ಲಿ ಅದ ಅಂತ ತಿಳ್ಕೊಂಡು ಭಕ್ತರು ಏನ್ ಮಾಡಿದ್ರಂದ್ರ ಆ ಮಣ್ಣಿನ ಎಂಟಿ ಹಾಕಿ 3 ತಿಂಗಳ ಕುರಿ ಮರಿಯ ಹಾಲನ್ನು ಹಿಂಡಿ
ಚಾ ಮಾಡಿ ಬಂದಿರತಕ್ಕಂತ ಸಹಸ್ರಾರು ಭಕ್ತರಿಗೆ ಚಾ ಕುಡಿಸಿದಾಗ ದಿಗಂಬರೇಶ್ವರ ಮಹಾರಾಜ್ ಕಿ, ದಿಗಂಬರೇಶ್ವರ ಮಹಾರಾಜ್ ಕಿ, ದಿಗಂಬರೇಶ್ವರ ಮಹಾರಾಜ್ ಕಿ ಅಂತ ತಿಳ್ಕೊಂಡು ಎಲ್ಲರೂ ಜೈಘೋಷನ ಹಾಕ್ತಾ ಇದ್ರು, ಎಲ್ಲರೂ ಜೈಘೋಷ ಹಾಕ್ತಿದ್ರು. ಅವಾಗ ಅಷ್ಟೆಲ್ಲ ಆದ್ಮೇಲೆ ಆಗ ಮುತ್ಯ ಜಡಿಮತ್ತೆ, ರಂಗೂಟಿ, ರುದ್ರಾಕ್ಷಿ, ತ್ರಿಶೂಲ ಎಲ್ಲವನ್ನ ಧರಿಸಿಕೊಂಡಿರ್ತಕ್ಕಂಥ ದಿಗಂಬರೇಶ್ವರು ಬೈರ ಮೇಲೆ ಇದ್ದ ಕಾರಣಕ್ಕಾಗಿ ಅವನಿಗೆ ಏನಂತ ಕರಿಬೇಕು ಅಂತ ಎಲ್ಲರೂ ವಿಚಾರ ಮಾಡಕತ್ರು. ಇಪ್ಪ ಹಣೆ ಮೇಲೆ ವಿಭೂತಿ ಇದೆ, ಕೊರಳಲ್ಲಿ ರುದ್ರಾಕ್ಷಿ ಇದೆ, ಮೈಯೆಲ್ಲ ಭಸ್ಮ ಹಚ್ಕೊಂಡಿದ್ದಾನೆ, ಮೈ ಮೇಲೆ ಬಟ್ಟೆ ಇಲ್ಲ, ಮಾತ್ರ ಲಂಗುಷ್ಟೇ ಅಷ್ಟೇ ಅದ, ಇವನನ್ನ ನಾವು ಏನಂತ ಕರಿಬೇಕು ಅಂತ ಗ್ರಾಮದ ಹಿರಿಯರೆಲ್ಲರ ಗೌಡ್ರು ಎಲ್ಲರೂ ಕೊಡ್ಕೊಂಡು ವಿಚಾರ ಮಾಡಕತ್ರು. ಅವಾಗ ಹೇಳಿದ್ರು, ಇಪ್ಪ ಇವ ಯಾವ ರೀತಿಯಾಗಿ ಭಸ್ಮನ ಧರಿಸಿಕೊಂಡಾನಂದಾಗ ಇವ ದಿಗಂಬರೇಶ್ವರದನ, ಇವನಿಗೆ ದಿಗಂಬರೇಶ್ವರ ಅಂತೇಳಿ ನಾಮವನ್ನು ನಾವು ಕರೆಯೋಣ ಅಂತ ತಿಳ್ಕೊಂಡು ಎಲ್ಲರೂ ದಿಗಂಬರೇಶ್ವರ ದಿಗಂಬರೇಶ್ವರ ಅಂತ ತಿಳ್ಕೊಂಡು ಇಲ್ಲೆಲ್ಲರೂ ಕರೆಯಕತ್ರು. ಆ ದಿಗಂಬರೇಶ್ವರ ಕೂಡ ಇಲ್ಲಿ ನಿಮ್ಮ ಊರಾಗ ನೆಲೆಸದ. ಸುಮ್ಮನೆ ಅಷ್ಟೇ ನೆಲೆಸಿಲ್ರಿ, ಅವ ಬಹಳ ಪವಾಡ ಪುರುಷ. ಅಷ್ಟಿಷ್ಟೇ ಅಲ್ಲ, ಇಪ್ಪ ನೀನ್ ಎಲ್ಲಿ ಇರ್ತಿ ಅಂತ ಕೇಳಿದ್ರು ಅವನಿಗೆ. ಇಪ್ಪ ನಾ ಇರು ಜಾಗ ಏನು ಎಲ್ಲಾರು ಇರುನ್ನು ತಗೋಪ್ಪ ಅಂದ್ರು. ಯಪ್ಪ ನೀನು ಹೊಲ್ದಾಗಿದ್ದೆ ಅಂದ್ರೆ ಹ್ಯಾಂಗ, ಊರಾಗ ನಡಿ, ಅಲ್ಲೆಲ್ಲ ನಮ್ಮ ಸುತ್ತಮುತ್ತ ನಮ್ಗೆಲ್ಲ ಗೌಡ್ರ ಹೊಲ್ಗಳದಾವ, ಅಲ್ಲೆಲ್ಲ ಅಲ್ಲಿ ಯಾವ ಬೇಕಾದ ಹೊಲ್ದಾಗಾದ್ರೂ ಕೂಡ ನಿನ್ನ ನೆಲ್ಸಕ್ಕಂತೆ ಇಲ್ಲಿ ನಡಿಯಪ್ಪ ಅಂತ ಹೇಳಿದ್ರು. ಅವಾಗ ವಿಚಾರ ಮಾಡಿದ್ರು, ಇಷ್ಟೆಲ್ಲ ಪ್ರಾಮಾಣಿಕ ಅದಲ್ಪ ಭಕ್ತರು. ಪ್ರಾಮಾಣಿಕತೆ ಅಂದಾಗ ಒಂದು ದೃಷ್ಟಾಂತ ನೆನಪು ಬರ್ತದೆ, ಹೇಳ್ಬೇಕಲ್ಲ. ಗಪ್ಪ ಹಾಕೊಂಡು ಒಂದು ಕಾಲದೊಳಗೆ ಒಬ್ಬ ರಾಜ ಇದೆ. ಬಹಳ ರಾಜ ಹೆಂಗಿದೆ ಅಂದ್ರೆ ಸತ್ಯ ಹರಿಶ್ಚಂದ್ರನಂಗಿದ್ದವ. ಸತ್ಯ ಹರಿಶ್ಚಂದ್ರನ ಒಮ್ಮ ಎಲ್ಲ ರಾಜ್ಯವನ್ನು ತ್ಯಾಗ ಮಾಡಿ ಸುಡುಗಾಡಕ್ಕೆ ಹೋಗಾಗ ರಾಷ್ಟ್ರಕವಿ ಕುವೆಂಪು ಒಂದು ಪದವನ್ನು ಬರ್ತಿರ್ತಾರೆ ಪದ್ಯದೊಳಗೆ. ಪುರದ ಪುಣ್ಯವಂ ಪುರುಷರು ಪುಂದೆ ಹೋಗುತ್ತಿದೆ ಪರಿ ಜನರ ಭಾಗ್ಯ ಅಡವಿಗೆ ಅಂತ ತಿಳ್ಕೊಂಡು ಹರಿಶ್ಚಂದ್ರ ಕನಸೊಳಗೆ ವಿಶ್ವಾಮಿತ್ರಿಗೆ ಎಲ್ಲಾ ರಾಜ್ಯವನ್ನು ದಾನವನ್ನು ಕೊಟ್ಟು ಹೋಗೋ ಕಾಲಕ್ಕೆ ಏನಾಗಿತ್ತು ಅಂತ ಕೇಳಿದ್ರೆ ಊರಿನ ಸಂಪತ್ತಿ ಅಡವಿಗೆ ಹೋಯ್ತಾರಪ್ಪ ಅಂತ ತಿಳ್ಕೊಂಡಾಗ್ತಿತ್ತು. ಹಾಗೆಲ್ಲ ಒಬ್ಬ ರಾಜ ಏನಿದ್ದ ಅಂದ್ರೆ ಬಹಳ ಭಕ್ತಿವಂತಿದ್ದ ಮತ್ತು ಅಷ್ಟೇ ದಾನವಂತ ಇದ್ದ, ಅಷ್ಟೇ ಪ್ರಜೆಗಳ ಮೇಲೆ ಬಹಳ ಪ್ರಾಮಾಣಿಕತೆಯಿಂದ ಅವ ಏನ್ ಮಾಡಿದ ಅಂತ ಕೇಳಿದ್ರೆ ಪ್ರಜೆಗಳನ್ನ ಕಾಳಜಿಯಿಂದ ನೋಡ್ಕೋತಾ ಇದ್ದ. ಒಂದ್ ದಿವ್ಸ ಏನ್ ಮಾಡಿದ ಅಂದ್ರೆ ಅವಂದು ಒಂದ್ ದಿವ್ಸ ಹುಟ್ಟಹಬ್ಬ ಬರ್ತಿದೆ. ಹೆಂಗ ಬಂತಲ್ಲ ಗಣೇಶನ ಹುಟ್ಟಹಬ್ಬ, ನಮ್ಮ ನಿಮ್ಮ ಹುಟ್ಟಹಬ್ಬ ಅಂತದ್ ಗಣೇಶನ ರಾಜಂದಿತ್ತು. ಅವತ್ತು ಅವ ರಾಜ ಏನು ಡಂಗೂರು ಸಾಲದಂದ್ರೆ ಇವತ್ತು ನಮ್ಮ ಊರ ಒಳಗ ನಮ್ಮೂರ ರಾಜ್ಯನೊಂದು ಹುಟ್ಟಹಬ್ಬ ಬರೋದ್ರಿಂದ ಅವತ್ತು ಊರಲ್ಲಿ ಯಾರು ಬಡವರು ಇದ್ದೀರಿ ಅವ್ರೇನಂತ ಕೇಳಿದ್ರೆ ರಾಜ ಒಡೆಯಕ್ಕೆ ಬಂದು ರಾಜನಿಂದ ದಾನವನ್ನು ಸ್ವೀಕಾರ ಮಾಡ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ರಾಜ ಡಂಗೂರವನ್ನ ಸಾರ್ತಾನೆ. ಅವಾಗ ಡಂಗೂರು ಸಾರದಾಗ ಅಲ್ಲಿ ಒಬ್ಬ ಬಡವ ಇದ್ದ ಊರೊಳಗೆ, ಬಹಳ ಪ್ರಾಮಾಣಿಕ ಇದ್ದವ. ಯಾರ್ದು ₹1 ಏನಂತ ತಿಂತಿದ್ದಲ್ಲ, ಯಾರ್ದು ವಿಚಾರ ಮಾಡ್ತಿಂತಲ್ಲ. ಅಲ್ಲಿ ಒಬ್ಬ ಶ್ರೀಮಂತನೇ ಇದ್ದ. ಅವ ಮೊಸರು ಕೇಳಕ್ಕೆ ಹಾಗೇನೂ ಹೊಡಿತಿತ್ತಲ್ಲ. ಅವ ಊಟ ಮಾಡ್ತದ ಮೊಸರು ಯಾಕೆ ಕಾಯಿ ಕಟ್ಟಿದ ಮೊಸರು ಹೊಡೆದ್ರೆ ಮತ್ತೆ ಕೈಗೆ ಎತ್ತಿದಗಳಕ್ಕೆ ಹೋಗಿತ್ತು ಅಂತ ಹೇಳಿ ಅದು ಬಟ್ ಚೀಪ್ ಹೊಡಿತಿದ್ದ ಅವ. ಅಂತವ್ರು ಇದ್ರು, ಬಹಳ ಪ್ರಾಮಾಣಿಕತೆ ಇದ್ದ. ಅವಾಗ ರಾಜ ಎಲ್ಲ ಕರೆಸಿದಾಗ ಇಬ್ರು ಗಂಡ ಹೆಂಡತಿ ಕೂತು ಸಂಜೆ ಮಾಡಿ ಊಟ ಮಾಡುವಾಗ ಪ್ರಸಾದ ಮಾಡುವಾಗ ಮಾತಾಡಿದ್ರು. ಅವಾಗ ಹೆಂಡತಿ ಹೇಳ್ತಾರೆ, ಏನ್ರಿ ನಮಗರ ಭಯಂಕರ ಬಡತನದ, ಏನೂ ಇಲ್ಲ, ಇವತ್ತು ನಮ್ಮೂರ ರಾಜ್ಯದ ಹುಟ್ಟುಹಬ್ಬ ಇತ್ತ, ಅವ್ರ ಹುಟ್ಟುಹಬ್ಬದ ದಿವಸ ದಾನವನ್ನ ಮಾಡ್ತಾರಂತ, ಅದಕ್ಕೆ ಹೋಗಿ ನೀವು ದಾನ ಅಂತಂದ್ರೆ ಮತ್ತೆ ಒಂದ್ 4 ದಿವಸ ನಮ್ಮ ಹೊಟ್ಟಿ ಉಪಜೀವನ ಪಾರಾಗ್ತದ ಅಂತ ತಿಳ್ಕೊಂಡು ಇಬ್ರು ಗಂಡ ಹೆಂಡತಿ ಮಾತನಾಡಿದ್ರು. ಮುಂಜಾನೆ ಆಯ್ತು ಅಂತ ತಿಳ್ಕೊಂಡು ತನ್ನ ಧರ್ಮ ಪತ್ನಿ ಮಾತವನ್ನ ಕೇಳಿ ಅವ ಏನ್ ಮಾಡ್ತಾನ, ಬಡವ ರಾಜ ಸ್ಥಾನಕ್ಕೆ ಬರ್ತಾನೆ. ಅಲ್ಲಿ ದಾನವನ್ನ ಯಾರ್ಯಾರು ತಗೊಂಡು ಹೋಗ್ತಾರ ಲಿಸ್ಟ್ ಮಾಡ್ರಿಪ್ಪ ಅಂತ ಹೇಳಿರ್ತಾನ ಮೊದಲೇ ರಾಜ. ಅವ್ ಮಂತ್ರಿ ಅದಕ್ಕೆ ಇದ್ದಿರ್ತಾನೆ, ಲೆಕ್ಕಪತ್ರ ಕೊಡ್ಬೇಕಲ್ಲ, ಎಷ್ಟು ದಾನ ಮಾಡೀವಿ, ಯಾರಿಗೆ ಕೊಟ್ಟಿವಿ, ಎಷ್ಟು ಕೊಟ್ಟಿವಿ ಅಂತ ತಿಳ್ಕೊಂಡು. ಯಾಕಂದ್ರೆ ಇಲ್ಲಿ ನಾವು ಜಾತ್ರೆ ಮಾಡ್ಬೇಕಾದ್ರೆ ನೀವೆಲ್ಲ ದಾನ ಕೊಡ್ತೀರಿ. ಎದಕ್ಕ ಇಲ್ಲಿ ಎಲ್ರ ಕಮಿಟಿಯವ್ರು ನಿಮ್ಮ ಮನೆ ತೊಗೊಂಡೂರಿ ಅಂತೇನ ಇಲ್ಲ, ದಿಗಂಬರೇಶ್ವರ ಜಾತ್ರೆ ಬಂದಿದ್ದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಗೋಸ್ಕರವಾಗಿ ಇದೆಲ್ಲ ಖರ್ಚು ಕಾರ್ಪಣೆಗಳನ್ನು ಹೋಗೋಗೋಸ್ಕರವಾಗಿ ನೀವೆಲ್ಲರೂ ಯಾರು 1000 ಕೊಟ್ಟಿರಿ, 500 ಕೊಟ್ಟಿರಿ, 100 ಕೊಟ್ಟಿರಿ, 5000 ಕೊಟ್ಟಿರಿ, 10,000 ಕೊಟ್ಟಿರಿ, ದಿನಂ ಪ್ರತಿ ಒಬ್ಬೊಬ್ರು 10,000 ಖರ್ಚು ಮಾಡಿ ಅನ್ನದಾಸೋಗ ಮಾಡಕತ್ತೀರಿ. ಹಿಂಗ ಹಲವಾರು ಜವಾಬ್ದಾರಿ ನೀವೆಲ್ಲ ತಗೊಂಡು ದಾನವನ್ನು ಮಾಡಾಕತ್ತೀರಿ. ಹಾಗೆ ಅಲ್ಲಿ ರಾಜನ ಕೂಡ ದಾನ ಮಾಡಕತ್ತಿದ್ದ.
ಇವ ಬಡ ಬಹಳ ಪ್ರಾಮಾಣಿಕ ಇದ್ದ, ಇವನು ಹೋದ. ಇಪ್ಪ ನಾವು ನಿಮ್ಮ ಹುಟ್ಟಹಬ್ಬಕ್ಕೆ ಬಂದಿರಿ, ನಿಮಗೆ 100 ವರ್ಷ ಆಯುಷ್ಯ ಭಗವಂತ ಕರುಣಿಸಲಿ ಅಂತ ತಿಳ್ಕೊಂಡು ರಾಜನಿಗೆ ಕೈ ಮುಗಿದು ಕಿಸಿಂದ್ರೆ ಅವನು ಕೊಡ್ತಕ್ಕಂಥ ದಾನವನ್ನು ತಗೊಂಡು ಬರ್ಬೇಕಂದ. ಅವಾಗ ರಾಜ ಹೇಳ್ದ, ಏ ಇವನಿಗೆ ಒಂದು ಚೀಲ ಗೋಧಿ ಕೊಟ್ಟು ಬಿಡ್ರಿಪ್ಪ ಅಂತ ಹೇಳ. ರಾಜ ಆಯ್ತು ಅಂತ ತಿಳ್ಕೊಂಡು ಅಲ್ಲಿ ಗೋಡವಂದಾಗ ಐತಿ ಒಯ್ ಅಂತ ತಿಳ್ಕೊಂಡು ಒಂದು ಚೀಲ ಗೋಧಿ ಕೊಟ್ಟರು. ತಗೊಂಡು ಬಂದ ಮನೆಗೆ. ತಗೊಂಡು ಬಂದ್ರೂಪ್ಲೇನೆ ಆ ಗೋಧಿ ಚೀಲ ಬಿಚ್ಚಿ ನೋಡ್ತಾನ, ಅದು ಗೋಧಿ ಚೀಲ ಅಲ್ಲ, ಅದು ವಜ್ರದ ಚೀಲಿತ್ತು. ಮತ್ತು ರತ್ನ ವಜ್ರ ವೈಡೂರ್ಯವನ್ನು ತುಂಬಿರ್ತಕ್ಕಂಥದ್ದಿತ್ತು. ಹೆಂಡ್ತಂದ್ರು ನಮ್ಮ ಬಡತನ ಹಿಂಗೆ ತಂದಕ್ಕೆ 100 ಕೋಟಿ ಎಲ್ಲ ಸಾವಿರಾರು ಕೋಟಿ ಬರ್ತದ, ಇಷ್ಟು ಮಾರಿ ಒಂದಿಷ್ಟು ದೊಡ್ಡದು ಮನೆ ಕಟ್ಸನು, ಊರು ಮುಂದಿತ್ತು ಹೊಲ ತಗೊಳ್ಳನು, ಆರಾಮಾಗಿ ಬದುಕನು ಅಂತ ಹೇಳ್ಕಂದಳು. ಅವ ಅಂದ, ಏ ನಮಗ ಗೋಧಿ ತಗೊಂಡು ಹೋಗಂದಾನ, ಏನೋ ಅದು ಎತ್ತಿ ಕೊಡುವ ಹೊತ್ನಾಗ ಅವ್ರು ಮುತ್ತು ರತ್ನ ವಜ್ರ ವೈಢ್ಯಗಳು ತುಂಬಿಟ್ಟಿರ್ತಕ್ಕಂಥ ಮೊದಲೇ ರಾಜ ಅದನ್ನ ಕೊಟ್ಟ ಕಳಿಸ್ಯಾನ, ನಾವ್ ಹಿಂಗ ತಗೊಳ್ಳೋದು ತಪ್ಪಾಗ್ತದ ಅಂದೇವ. ನೋಡ್ರಿ ಎಷ್ಟು ಪ್ರಾಮಾಣಿಕತೆ ಇದೆ. ಇದು ತಗೊಂಡು ಹೋಗೋದು ತಪ್ಪಾಗ್ತದ ಅಂತ ತಿಳ್ಕೊಂಡು ವಾಪಸ್ ಅದನ್ನ ತಗೊಂಡು ಹೋದ ರಾಜವಾಡಕ್ಕೆ. ರಾಜನ್ ಕೂಡ ನಾವು ನೀವು ಅದಲ್ರಿ, ಈಗ ಅಪ್ಪನ ಮುಚ್ಚುಳಿ ಒಳಗಿನ ಕೊಲೆಗೆ ಯಾರು ನೋಡ್ಗಿಡ್ಯಾರ ಅಂತೀವಿ. ಆಸೆ ಎಂಬುದು ಅದಕ್ಕೆ ಹೇಳ್ತಾರೆ, ಇದಕ್ಕೆ ಲೆಕ್ಕಮ್ಮ, ಆಸೆ ಎಂಬುದು ಅರಸಂಗಲ್ಲವೇ ಶಿವಭಕ್ತರಿಗೆ ಉಂಟೇನಯ್ಯ, ಈ ಸಕ್ಕೆ ಆಸೆ ನಿಮಗೆ ತಕ್ಕೆ. ಅವನ್ ತೊಡೆ ಅಕ್ಕಿ ಆಯ್ಕೊಂಡು ಬಂದಿದ್ದ ಮಕ್ಕಳಷ್ಟು 5 ಲೆಕ್ಕಮ್ಮ ದಿನಂಪ್ರತಿ 5 ಅಕ್ಕಿ ತಂದು ಊಟ ಮಾಡ್ತೇವೆ. ಅಕ್ಕಿ ಒಬ್ಬರು ಅಡ್ತಿ ಮುಂದೆ ದಿನ ಇಷ್ಟೇ ಹೋಯ್ತು ಉಣ್ತಾವ ತಿಳ್ಕೊಂಡು ಅವ್ರು ಸ್ವಲ್ಪ ಜಾಸ್ತಿ ಚೆಲ್ಲಿದ ತಗೊಂಡು ಹೋಗ್ಲತ್ತೇಳಿ ಅವಳ ಪ್ರತಿದೇವ ಜೋಳು ಜಾಸ್ತಿ ತಿಂದಿದ್ದ. ಅಕ್ಕಿ ಹೇಳಲು, ಆಸೆ ಎಂಬುದು ಅರಸಂಗಲ್ಲವೇ ಶಿವಭಕ್ತರಿಗೆ ಉಂಟೇನಯ್ಯ, ಈ ಸಕ್ಕೆ ಆಸೆ ನಮ್ಗೆ ಏಕೆ ಅಂದ. ಅವ ಹೇಳ್ದ, ಇಷ್ಟೆಲ್ಲ ಮುತ್ತಂದ್ರು ನಾವೇನ್ ಮಾಡೋರು, ರಾಜ ನಮಗ್ ಗೋಧಿ ಕೊಡುವ ಎಂದಿದ್ದ, ಅದು ಅಕಸ್ಮಾತ್ ಚೀಲ ತೆಪ್ಪಿ ಬಂದದ, ವಾಪಸ್ ಒಯ್ದು ಕೊಡುನು ಅಂದ. ನೋಡ್ರಿ ನಂತ ಪ್ರಾಮಾಣಿಕತೆ. ಅವಾಗ ಅದು ಮುತ್ತು ರತ್ನ ತುಂಬಿದ ಚೀಲ ಒಯ್ದ. ಯಾಕೆ ಬಂದೆ ಅಂತ ಕೇಳಿದಾಗ, ಗಬ್ರತ ಯಪ್ಪ ನೀವು ಗೋಧಿ ಚೀಲ ಕೊಡ್ತಂದಿದ್ರಿ, ಅದರ ಬದಲಾಗಿ ಮುತ್ತು ರತ್ನ ವಜ್ರ ವೈಡೂರ್ಯ ತುಂಬಿರ್ತಕ್ಕಂಥ ಚೀಲ ಬಂದದ, ಯಪ್ಪ ಇದು ನೀವು ತಗೋರ್ರಿ ಅಂತಂದ. ಅವಾಗ ರಾಜ ಹೇಳ್ದ, ಯಪ್ಪ ನಿನ್ನ ಪ್ರಾಮಾಣಿಕತೆ ಬಗ್ಗೆ ಈ ಊರೊಳಗೆ ನಾನು ಕೇಳಿದ್ದೆ. ನಿನ್ನ ನಿಷ್ಠೆ, ನಿನ್ನ ಭಕ್ತಿ, ನಿನ್ನ ಪ್ರಾಮಾಣಿಕತೆ, ನಿನ್ನ ಸತ್ಯ, ನಿನ್ನ ಧರ್ಮ, ನಿನ್ನ ನ್ಯಾಯ ನಿನ್ನನ್ನು ಕಾಪಾಡ್ತದ. ಅದಕ್ಕಾಗಿ ನಿನ್ನ ಎಷ್ಟು ಪ್ರಾಮಾಣಿಕತೆ ಇದ್ದು ಇಲ್ಲ ಅಂತೇಳಿ ಇದನ್ನು ನಿನ್ನ ಕೊಟ್ಟ ಕಳಿಸಿದ್ದೆ ಅಂತ ರಾಜ ಹೇಳ್ತ. ಅವಾಗ ನಿನ್ನ ಪ್ರಾಮಾಣಿಕತೆಗೆ ನಾನು ಮೆಚ್ಚಿದಿನಪ್ಪ. ನೀ ಏನದಲ್ಲ ಈಗ ಮುತ್ತು ರತ್ನ ವಜ್ರ ವೈಡೂರ್ಯ ಇಡು, ಊರು ಮುಂದಿನ ಹೊಲ ನಿನಗೆ ಹಚ್ತೀನಿ ಅನ್ನ. ಅವನಿಗೆ 10-20 ಎಕರೆ ಜಮೀನು ಕೊಟ್ಟ, ಒಂದಿಷ್ಟು ಬೆಳ್ಳಿಯ ನಾಣ್ಯಗಳನ್ನು ಕೊಟ್ಟ, ಅವನಿಗೊಂದು ದೊಡ್ಡ ಮನೆಯನ್ನು ಕಟ್ಟಿಸಿಕೊಟ್ಟ. ರಾಜ ಇದ್ದ. ಯಾಕೆ? ಅವನ ಪ್ರಾಮಾಣಿಕತೆಗೆ ಇಷ್ಟೆಲ್ಲ ಕೊಟ್ಟ ತಕ್ಷಣ ಅವ್ರ ಐಶ್ವರ್ಯ ಗಂಡ ಅಂತಿದ್ರು. ಊರಾಗ ಶ್ರೀಮಂತ ಇದ್ನಲ್ರಿ ಜಿಬ್ಬಿ, ಇವ ಏನಂದ, ಅಲಾ ಬಡವ ಅಂದ. ಇಟ್ಟೆಲ್ಲ ಕೊಟ್ಟು ಒಮ್ಮೆಗೆ ಹೊಳ್ಳಿ ರಾಜ ಕೊಟ್ಟು ಪ್ರಾಮಾಣಿಕತೆ ಕೊಟ್ಟಾಗ ಅವನಿಗೆಲ್ಲ ಹೊಲ ಮನೆ ಕೊಟ್ಟ. ನಾನು ಒಂದ್ ಜರ ಪ್ಲಾನ್ ಮಾಡೋಣ ಅಂದಿವ. ಇವೇನ್ ಮಾಡ್ದ, ಇವನು ಮನ್ಯಾಗ ಒಂದು 8 ದೊಡ್ಡ ಸೌಕರ್ಯ ಇದೆ. ಇವನು ಒಂದು 8-10 ವಜ್ರದ ಹರಳುಗಳಿದ್ದು, ಒಂದು 10 ಹರಳುಗಳಿದ್ದು, ಗೋಧಿ ಚೀಲ ನಮ್ಮ ಇಷ್ಟು ಬಂದವ್ರಿ, ಇವ್ ತಗೋರಿ ಅಂತೇಳಿ ಪ್ರಾಮುಖ್ಯ ಹೇಳಿದ್ರಿತ್ತು. ಮತ್ ಊರು ಮುಂದೊಂದು 10-20 ಎಕರೆ ಹೊಲ ಒಂದು ಬಿಲ್ಡಿಂಗ್ ನಮ್ಗೆ ಕೊಡ್ತಾನ ಅಂತ ಇವನಿಗೆ ಆಸೆ ಆಗ್ಬಿಡುತ್ತೆ. ಯಾರಿಗೆ? ಸಾವುಕಾರ. ಇವ ತಗೊಂಡು ಹೋದ. ಅವಂದ, ಇವ್ಯಾಕೆ ಬಂದಪ್ಪ ಮುಸುರುಗೈಲಿ ಕಾಗಿ ಹೊಡ್ಲಾಡ್ದವ ರಾಜ. ಗೊತ್ತಿರ್ತದೆ ರಾಜ ಅಂದಾಗ ಇಲ್ಲಿ ಯಾರು ಹೆಂಗಿರ್ತಾರೆ ಅಂತ. ಊರು ಅಂದಾಗ ಇಲ್ಲಿ ಹಿರಿಯರಿಗೆ ಹೆಂಗಂದ್ರೆ ಅವ್ರು ರಾಜರು ಇದ್ದಂಗೆ ಹಿರಿಯರು, ಅವ್ರಿಗೆಲ್ಲ ಗೊತ್ತಿರ್ತದೆ ಯಾರು ಹೆಂಗಂತು ಅಂತಕ್ಕಂಥದ್ದು. ಹಾಗೆ ಅವ್ನ ರಾಜರಿಗೆಲ್ಲ ಗೊತ್ತಿತ್ತು. ಇವ ಹೋದ. ಇಪ್ಪ ರಾಜರ ಅಂದ, ಓ ಬರ್ರಿ ನೀವು ಹಿಂಗೆ ಬಂದಿರಲ್ಲ, ಇಪ್ಪ ನೀವೇನು ನನ್ನ ದಾನ ಕೊಟ್ಟಿದ್ರಿ. ಇವ ಹೋಗಿತ್ಲೆ, ದಾನಕ್ಕೆ ಹೋಗಿಲ್ಲ ಇವ. ಇವನಿಗೆ ಆಸೆ ಏನಿತ್ತು, ಆ ಬಡವ ಕೊಟ್ಟನ ರಾಜ ಹಂಗ ನನಗ ಕೊಡ್ತಾನಂತೇಳಿ. ಅವಾಗ ತಗೊಂಡು ಹೋದ. ಏನಪ್ಪ 10 ವಜ್ರದ ಹರಳುಗಳು ಬಂದವ್ರಿ ಗೋಧಿ ಚೀಲ್ನಾಗ, ಅದಕ್ಕೆ ಇದನ್ನ ನಿಮ್ಗೆ ವಾಪಸ್ ಕೊಡಾಕ್ ಬಂದೀನಿ ಅಂದ. ನೋಡ್ರಿ, ಪ್ರಾಮಾಣಿಕತೆ ಇರೋರು ಬೇರೆ, ಪ್ರಾಮಾಣಿಕತೆ ನಾಟಕ ಮಾಡೋರು ಬೇರೆ. ಆಟ ಮಾಡ್ತಿರ್ತಾರಲ್ರಿ, ದಾನ ಮಾಡೋರು ಬೇರೆ, ದಾನ ಮಾಡೋರಂಗ ಆಟ ಮಾಡೋರು ಬೇರೆ. ಭಾಳ ಚಂದ ಇರ್ತಾರ್ರಿ ಅವರು. ನಂಗೆ ಮಾಡಬೇಕು ಹಿಂಗೆ ಮಾಡೋ ಕತಿ ಹೇಳಿ ಹೋಗ್ತಾರ, ಅವ್ರು ಏನು ಮಾಡಂಗಿಲ್ಲ ಇಂತಂದ. ಹಿಂಗ ರಾಜ ಇವ ಪ್ರಾಮಾಣಿಕತೆ ಇದ್ದವ್ರಂಗ ನಾಟಕ ಮಾಡಕತ್ತ. ಅದು ರಾಜನಿಗೆ ಗೊತ್ತಾಯ್ತು.
ಹೌದಪ್ಪ, ಈ ಒಂದು ದಾನ ವಿಧರ ಲಿಸ್ಟ್ ಎಲ್ಲ ನೋಡು ಅಂತ ಹೇಳೋದು ಮಂತ್ರಿಗೆ. ಎಲ್ಲಿ ಸಿಗಲಿಲ್ಲ, ಮತ್ತೆ ಹೋಗೇ ಇಲ್ಲ, ದಾನ ತಂದೇ ಇಲ್ಲ, ಇವಂದು ಲಿಸ್ಟೇ ಇಲ್ಲ. ಇವ್ನು ಗೊತ್ತಾಯ್ತು, ಯಾಕೆ ಸುಳ್ಳು ಹೇಳ್ತೇನೆ ನಾವು ರಾಜ, 90 ಹಾಳ ನಿನಗೆ 10 ಹಾಳ ಕೊಟ್ಟಿಲ್ಲ, ಒಂದು 100 ಹಾಳ ಗೋಧಿ ಚೀಲ ಹಾಕಿ ಕೊಟ್ಟಿನಿ, ಇನ್ನ 90 ಮನೆಯಾಗಿಟ್ಟೆ ಹತ್ತೆ ತಗೊಂಡು ಬಂದಿಲ್ಲ, ಇನ್ನ 90 ವಜ್ರ ಹಾಳ ತೊಂಬ ಅಂದೆ. ಇದು ಹಾಕತ್ತಿ ಇನ್ಯಾಂಗ ಮಾಡ್ಲಪ್ಪ ಶಿವನಿ ಅಂದ. ಇಲ್ರಿ ರಾಜ್ರ ಹತ್ತೆ ಬಂದವ, ಯಾಕೆ ಸುಳ್ಳು ಹೇಳ್ತೆ, ಇವನಿಗೆ ಶಿಕ್ಷೆ ಕೊಡ್ಬೇಕಾಗ್ತದೆ ನೋಡ್ರಿ ಅಂತ ಹೇಳೋದ ಮಂತ್ರಿ. ಇದೇನು ಪರಿಸ್ಥಿತಿ ಬರ್ತವ, ನಾವು ಏನ್ ಮಾಡ್ತೇವೆ ಗೊತ್ತಿಲ್ಲ. ನಾ ಕೊಟ್ಟಿದ್ದೀನಿ ನಿನಗೆ 100 ವಜ್ರದ ಹಾಳ, ಬರೀ 10 ಅಲ್ಲ, ಬರೀ 10 ತಗೊಂಡು ಬಂದಿರಿ, ಇನ್ನ 90 ತಗೊಂಡು ಬಾ ಅಂದ. ಎದ್ದು ಹೊಲ ಮನಿ ಮಾರಿ ಒಟ್ಟು ಬಾಳೆ ಮಾಡಿ ಒಯ್ದು ರಾಜ ಕೊಟ್ಟು. ಅಂದ್ರೆ ಪ್ರಾಮಾಣಿಕತೆ, ಸತ್ಯ, ಧರ್ಮ, ನ್ಯಾಯ, ನೀತಿ ನಮ್ಮಲ್ಲಿ ಇತ್ತು ಅಂದ್ರೆ ನಾವು ಯಾರಿಗೆ ಪ್ರಾಮಾಣಿಕತೆ ಇದ್ದೀವ ನಾಟಕ ಮಾಡೋದೇ ಬೇಕಾಗಿಲ್ಲ. ನಾವು ಸತ್ಯವಂತರಿದ್ದೀವಿ ಅಂತ ಇನ್ನೂರ ಮುಂದೆ ಹೇಳೋದು ಅವಶ್ಯಕತೆ ಇಲ್ಲ. ಆ ಭಗವಂತ ಹೆಂಗ ಮಾಡ್ತಾನಂದ್ರೆ, ನಾವು ಸತ್ಯ, ಪ್ರಾಮಾಣಿಕತೆ, ಧರ್ಮದಿಂದ ಇದ್ದೇವೆ ಅಂದ್ರೆ ನಮಗ ಬೇಡಿದ್ದ ಭಾಗ್ಯ ಏನು ಮಾಡ್ತಾನ ಅಂದ್ರೆ ಭಗವಂತ ಬೆಳಕಿಂದಲೇ ನಮ್ಮ ಮನ್ಯಾಗ ಬರಕ್ತಾನ ಅಂತಕ್ಕಂಥ ಮಾತನ್ನದ. ಆದ್ರೆ ನಾಟಕ ಮಾಡಿದೆವು ಅಂದ್ರೆ ಅಷ್ಟೇ ಶಿಕ್ಷೆ ಕೊಡ್ತಾನ ಅಂತಕ್ಕಂಥದ್ದು ಗೊತ್ತದ. ಅದಕ್ಕೆ ಇಲ್ಲಿ ದಿಗಂಬರೇಶ್ವರರು ಊರೊಳಗೆ ಬಂದರು. ಆಯ್ತಪ್ಪ, ಊರಾಗ ಎಲ್ಲಿರುನು ಇಪ್ಪ, ಎಲ್ಲೇ ಊರ ಮುಂದೆ ನಮ್ಮೆಲ್ಲ ಹೊರಗಳದಾವ, ಎಲ್ಲಿ ಬೇಕಾದಲ್ಲಿ ಬರ್ರಿ ಅಂತೇಳಿ ಎಲ್ಲ ಗೌಡ್ರು, ಊರನವರು, ಹಿರಿಯರು ಎಲ್ಲಾರು ಕಲ್ತು ತಾಯಂದಿರು ಬಂದರು. ಅವರೆಲ್ಲ ದಿಗಂಬರೇಶ್ವರನನ್ನ ಮೆರವಣಿಗೆ ಮಾಡಿದ್ರು. ಊರು ಸುತ್ತ ಎಲ್ಲ ಮಾಡಿ, ಯಪ್ಪ ನೀವು ಎಲ್ಲಿ ಇರ್ತೀರಿ, ಎಲ್ಲಿ ಜಾಗ ತೋರಿಸ್ತೀರಿ, ಅಲ್ಲೇ ಇರುನು ಅಂತ ಹೇಳಿದ್ರು. ಅವಾಗ ಅವ್ರು ಹೇಳ್ತಾರೆ, ಯಪ್ಪ ಶಿವನ ವಾಸಸ್ಥಳ ಇರ್ತಕ್ಕಂಥದ್ದು ಎಲ್ಲಿ ಅಂತ ಕೇಳಿದ್ರೆ ರುದ್ರ ಭೂಮಿ ಒಳಗ, ನನಗೆ ಇದೇ ಜಾಗ ಬೇಕು ರುದ್ರ ಭೂಮಿ ಒಳಗ ಅಂತ ತಿಳ್ಕೊಂಡು ದಿಗಂಬರೇಶ್ವರ, ಯಪ್ಪ ಅದು ಸ್ಮಶಾನ, ಅದು ಇಲ್ಲೆಲ್ಲ ಊರನ್ನವರೆಲ್ಲ ಇಲ್ಲಿ ಹೊಗಳ್ಯಾರ, ಇಲ್ಲೇ ಯಾಕೆಪ್ಪ, ಇಲ್ಲೇ ನಮ್ಮೆಲ್ಲ ಹೊಲಗೊಳದಾಗ ಇರು ಅಂತ ಕೇಳಿದಾಗ ಅವಾಗ ಹೇಳ್ದಪ್ಪ, ಊರನ್ ಜನ ಇಲ್ಲೇ ಆದಾರ ಅಂದ್ರೆ ಅವರಲ್ಲಿ ಶಾಶ್ವತ ಇರ್ತಾರ, ಅದಕ್ಕೆ ಅದು ಸಾಕ್ಷಾತ್ ಶಿವನ ವಾಸಸ್ಥಳ ಅದ, ನಾ ಇರ್ತಕ್ಕಂಥ ಜಾಗ ಅದನ್ನೇ ಇಲ್ಲೇ ಇರ್ತೀನಿ ಅಂತ ಕೇಳಿದಾಗ ಆ ಗುರುವಿನ ವಾಣಿವನ್ನು ಮೇರಕ್ಕಾಗೋದಿಲ್ಲಲ್ಲ. ಆಯ್ತಪ್ಪ ನೀ ಎಲ್ಲಿ ಇರ್ತಿ ಇರು, ಅಲ್ಲೇ ನಾವು ಅಂತ ಕೇಳಿದಾಗ ಆಯ್ತಪ್ಪ ಅಂತ ತಿಳ್ಕೊಂಡು, ಇಲ್ಲೇನು ಶಿವ ದೇವಾಲಯ ಇದೆಲ್ಲ, ಇಲ್ಲಿ ಒಂದು ಆಲದ ಮರ, ಆ ಒಂದೇ ಗಿಡದಾಗ 5 ಗಿಡ ಆದವ. ನೀವೆಲ್ಲ ನೋಡಿ ನಿಮ್ಮೂರದ ಇತಿಹಾಸದ. ಅಲ್ಲಿ ಏನು ಮಾಡಿದ್ರು ಅಂತ ಕೇಳಿದ್ರೆ, ತಪಸ್ಸನ್ನ ಗೈದಿರ್ತಕ್ಕಂಥ ದಿಗಂಬರೇಶ್ವರರು ಹಿಂಗೆ ತಪಸ್ಸನಿಗೆ ಗೊತ್ತ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ಪೂಜೆ ಪುನಸ್ಕಾರ ಆ ದಿಗಂಬರೇಶ್ವರ ಶರಣರ ಜೊತೆ ಊರಿನ ಹಿರಿಯರು ಕೂಡ್ಕೊಂಡೆಲ್ಲ ಕೂಡ್ತಾ ಇದ್ರು, ಮಾತಾಡ್ತಾ ಇದ್ರು. ಒಂದ್ ದಿವಸ ಏನಾಗಿತ್ತು ಅಂತ ಕೇಳಿದ್ರೆ, ಲಚ್ಚಾಣದ ಸಿದ್ಧಲಿಂಗ ಮಹಾಶಿವಯೋಗಿಗಳು ಮಹಾರಾಜರು ಎಲ್ಲಿಗೆ ಹೊಂಟಿರು ಅಂದ್ರೆ ಪಂಢರಪುರಕ್ಕೆ ಹೊಂಟಿದ್ರು. ಯಾರ ದರ್ಶನ ರೀ? ಪಂಢರಪುರ ವಿಠ್ಠಲ ರುಕ್ಮಿಣಿಯ ದರ್ಶನಕ್ಕೆ. ಅವರಿಬ್ರು ಸೊಂಟದ ಮೇಲೆ ಕೈ ಇಟ್ಟಾರಲ್ರಿ, ಇಬ್ರು ಯಾರ? ವಿಠ್ಠಲ ಮತ್ತು ರುಕ್ಮಿಣಿ ಇಬ್ಬರು ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತಿದ್ದ ಫೋಟೋದಾಗ ನೋಡಿವಿ ನಾವು. ಸೊಂಟದ ಮೇಲೆ ಕೈ ಯಾಕೆ ಇಡಬೇಕಾಗಿತ್ತು, ಬೇಷ್ ಭುಜದ ಮೇಲೆ ಇಡಬೇಕಾಗಿತ್ತಲ್ಲ, ಇಟ್ಟಿಲ್ಲ. ಯಾಕಂತ ಕೇಳಿದ್ರೆ ಇದು ಮಾಯಾ ಪ್ರಪಂಚದ ಬಲಿ ಎಷ್ಟದ ಅಂತ ಕೇಳಿದ್ರೆ, ಈ ಸೊಂಟ ಹಿಡ್ಕೊಂಡು ಈ ಕಡೆ ತೆಳಗೆ ಅದ, ಈ ಕಡೆ ಮ್ಯಾಗಿಂದ ಇಲ್ಲ ಅಂತ ತಿಳ್ಕೊಂಡು, ಅದಕ್ಕಾಗಿ ಎಲ್ಲರೂ ಸುಮ್ಮನೆ ಬಿಟ್ಟರು. ಅಂತ ಪಂಢರಪುರ ವಿಠ್ಠಲನ ದರ್ಶನಗೋಸ್ಕರವಾಗಿ ಲಚ್ಚಾಣದ ಸಿದ್ಧಲಿಂಗರು ಪಾದಯಾತ್ರೆ ಮಾಡ್ಕೋತ ಹೊಂಟಿದ್ರು. ಅವಾಗ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರಿಗೆ ಹೇಳ್ತಾರೆಪ್ಪ, ಭಕ್ತ ಮಂಡಳಿ ಇಲ್ಲಿ ಬರ್ರಿ ಅಂತ ಕೇಳಿದಾಗ ಊರಿನ ಎಲ್ಲ ಹಿರಿಯರು ಕುಡ್ಕೊಂಡು ಬರ್ತಾರ. ಯಪ್ಪ ಲಚ್ಚಾಣದ ಸಿದ್ಧಲಿಂಗ ಅವ ಅಂತಿಂತ ಸಿದ್ಧಲಿಂಗ ಅಲ್ಲ, ಅವನ ಗುರು ಬಂತನಾಳದ ಶಂಕರಲಿಂಗ ಮಹಾಶಿವಯೋಗಿಗಳು. ಸಿದ್ಧಲಿಂಗ ಕತ್ತಲ ಮೇಲೆ ಜನಿಸಿರ್ತಕ್ಕಂಥವನು, ಲಚ್ಚಾಣದೊಳಗೆ ಬಂದು ನೆಲೆಸಿರ್ತಕ್ಕಂಥವನು, ಅವನು ಪಂಚಾಳದ ಮನೆತಲದಲ್ಲಿ ಜನಿಸಿರ್ತಕ್ಕಂಥವನು, ಜನಿವಾರವನ್ನು ಧರಿಸಿರ್ತಕ್ಕಂಥವನು. ಅವನನ್ನ ಲಚ್ಚಾಣದಿಂದ ಬಿಟ್ಟು ಓಡಿಸಬೇಕು ಅಂತ ಕೇಳಿಕೊಂಡು ಕೆಲವೊಂದು ದುಷ್ಟ ಜನ ಅವನನ್ನು ಮಠದಿಂದ ಹೊರಗೆ ಹಾಕಬೇಕು ಅಂತ ತಿಳ್ಕೊಂಡು ಯೋಚನೆ ಮಾಡಿದ್ರು. ಆ ಸಂದರ್ಭದೊಳಗೆ ಏನಂತ, ಸಿದ್ದಪ್ಪ ನಿನ್ನ ಕೊರಳೊಳಗೆ ಲಿಂಗಿಲ್ಲ, ನೀನು ಜನಿವಾರ ಧರಿಸಿಕೊಂಡು ಬಂದಿದ್ದೀನಿ, ಇಲ್ಲಿ ಲಿಂಗ ಇದ್ದವ್ರು ಇರಬೇಕು, ಲಿಂಗ ಇಲ್ಲದವ್ರು ಇಲ್ಲ, ನೀನು ಮಠ ಬಿಟ್ಟು ಹೊರಗೆ ಹೋಗುವಂತ ಕೇಳಿದಾಗ ತನ್ನ ಗುರು ಇರ್ತಕ್ಕಂಥ ಶಂಕರಲಿಂಗ ಮಹಾರಾಜರಿಗೆ ನೆನೆಸ್ತಾನೆ. ಯಾರೋ? ಲಚ್ಚಾಣದ ಸಿದ್ಧಲಿಂಗ. ಏನಂತ, ಇಪ್ಪಾ ಶಂಕರಲಿಂಗ ಮಹಾರಾಜ
ಗುರುವೇ ನೀನು ಎಲ್ಲಿದ್ದಿ? ನಾನು ಮೇಲೆ ಜನವರಿ ಧರಿಸಿನಿ, ಲಿಂಗ ಇಲ್ಲ ಅಂತ ತಿಳ್ಕೊಂಡು ನನ್ನನ್ನು ಮಠದಿಂದ ಹೊರಗಾಕತ್ತಿದಾರ. ನಾನಿಲ್ಲಿ ನೆಲೆಸಬೇಕು, ಬಿಡಬೇಕು, ಎಲ್ಲಿದ್ದೇವೋ ಗುರುವೇ ಅಂತ ತಿಳ್ಕೊಂಡು ತನ್ನ ಗುರುವಾಗಿರ್ತಕ್ಕಂಥ ಶಂಕರಲಿಂಗ ಮಹಾರಾಜರಿಗೆ ನೆನೆಸಿದಾಗ ಆಕಾಶವಾಣಿ ಮುಖಾಂತರವಾಗಿ ಬಂತನಾಳದ ಶಂಕರಲಿಂಗ ಮಾಸಿಗಳು ಸಿದ್ಧಲಿಂಗ ಹೇಳ್ತಾರೆಯಪ್ಪ, ಮ್ಯಾಲಿನ ಲಿಂಗ ಎಲ್ಲಾರು ಜನಿಸ್ತಾರ, ಎಲ್ಲಾರು ನೆಲೆಸ್ತೀವಿ, ಹಾಕೊಂತೀವಿ, ಧರಿಸ್ತೀವಿ, ಹೌದಾ? ಈ ಮ್ಯಾಗಿನ ಲಿಂಗ ಎಲ್ಲಾರು ಜನಿಸ್ತೀವಿ. ಸಿದ್ದಪ್ಪ, ಈ ಭಕ್ತರಿಗೆ ಮ್ಯಾಗಿನ ಲಿಂಗ ತೋರಿಸಬೇಡ, ನಿನ್ನ ಆತ್ಮಲಿಂಗವನ್ನೇ ತೋರಿಸು, ನಾನು ಇರ್ತೀನಿ ಅಂತ ತಿಳ್ಕೊಂಡು ಸಿದ್ಧಲಿಂಗ ಮಹಾರಾಜರ ಗುರುಗಳಾಗಿರ್ತಕ್ಕಂಥ ಶಂಕರಲಿಂಗ ಮಹಾರಾಜರು ಹೇಳಿದ್ರು. ಅವಾಗ ಸಿದ್ಧಲಿಂಗ ಅಂತ ಯಾಕೆ ಹೆಸರು ಬಂತು ಅಂದ್ರೆ ತನ್ನ ಆತ್ಮಲಿಂಗವನ್ನೇ ಭಕ್ತ ಮಂಡಳಿಗೆ ತೋರಿಸಿದ, ತನ್ನ ಆತ್ಮಲಿಂಗವನ್ನೇ ಭಕ್ತ ಮಂಡಳಿಗೆ ತೋರಿಸಿದ. ಅಂತ ಗುರು ಯಾರು ಪಡ್ಕೊಂಡಿದ್ರು? ಸಿದ್ಧಲಿಂಗ ಪಡ್ಕೊಂಡಿದ್ದ ಯಾರು? ಶಂಕರಲಿಂಗ ಶಿವಗಳು. ಅಂತ ಗುರು ಸಿದ್ಧಲಿಂಗನ ಕೈಯೊಳಗೆ ಇನ್ನೊಬ್ಬ ಶಿಷ್ಯ ಇದ್ದ, ಯಾರು? ಮುಗುಳುಕೋಡದ ಯಲ್ಲಲಿಂಗ. ತಾವೆಲ್ಲರೂ ಕೇಳಿರಿ ಚರಿತ್ರೆಯವನ್ನ. ಮುಗುಳುಕೋಡ ಯಲ್ಲಲಿಂಗ ಧರಿಸಿದ್ದೆ ಅಲ್ಲಿ ಇದೇ ನಮ್ಮ ಇಂಡಿ ತಾಲೂಕು ಮಿರಗಿ ಗ್ರಾಮದೊಳಗೆ ನೋಡ್ರಿ. ಸಿಂದಗಿ ತಾಲೂಕು ಕಕ್ಕಳಿ ಮೇಲೆ ಜರಿಸಿ ಸಿದ್ಧಲಿಂಗ ಬಂದು ನೆಲೆಸಿದೆ ಇಲ್ಲಿ. ಮುಗುಳುಕೋಡದಲ್ಲಿ ನೆಲೆಸಿರ್ತಕ್ಕಂಥ ಯಲ್ಲಲಿಂಗ, ಮಿರಿಗೆಯಲ್ಲಿ ಜನಿಸಿರ್ತಕ್ಕಂಥ ಯಲ್ಲಲಿಂಗ ಮಹಾರಾಜರು ಮುಗುಳುಕೋಡದಲ್ಲಿ ಹೋಗಿ ಜನಿಸಿದ್ರು. ಅಂತ ಯಲ್ಲಲಿಂಗ ಮಹಾರಾಜರು ತನ್ನ ಗುರುಗಿರ್ತಕ್ಕಂಥ ಸಿದ್ಧಲಿಂಗನಲ್ಲಿ ಬಂದಿದ್ರು. ಅವರೆಲ್ಲ ಯಲ್ಲಪ್ಪ ಸಿದ್ದಪ್ಪ ಹೋಗಿ ಸಿದ್ಧಲಿಂಗ ಯಲ್ಲಲಿಂಗ, ಲಿಂಗ ಯಾರ್ದು? ಶಿವಂದು. ಆ ಲಿಂಗ ಅಂತಕ್ಕಂಥ ಯಾಕೆ ಬತ್ತು ಅಂತ ಕೇಳಿದ್ರೆ ಸಿದ್ಧಲಿಂಗ ಆತ್ಮಲಿಂಗವನ್ನೇ ತೋರಿಸಿದ. ಇನ್ನು ಯಲ್ಲಲಿಂಗ ಅಂತ ಯಾಕೆ ಕರೆದ್ರ ಅವನ ಅಂತ ಕೇಳಿದಾಗ ಅವ ಸಿದ್ಧಲಿಂಗ ಮಹಾರಾಜರ ಮಠಕ್ಕೆ ಬಂದಿದ್ದ. ಕರ್ಜಿಗಿ ಬಾಸಿ ಎಲ್ಲಾ ತಿರುಗಾಡಿ ಇವ ಏನು ಹುಚ್ಚದನ. ಯಲ್ಲಪ್ಪ ಮಹಾರಾಜ ಕಲ್ಲು ಹೊಡಿತಿದ್ರು, ಬೈತಿದ್ರು, ಬಾಚಿಕಿಂದ ಹೊರಗೆ ಹಾಕಿದ್ರು, ಏನೇನೋ ಅವನಿಗೆ ತೊಂದರೆ ತ್ರಾಸ ಕೊಡ್ತಾರೆ. ಅವನ ಇತಿಹಾಸ ಹೇಳಿದ್ರೆ ಬಾಳಿದೆ. ಅಷ್ಟೆಲ್ಲಾ ತ್ರಾಸ ಕೊಟ್ಟಿದ್ರು ಕೂಡ ಅವ ಜಟ್ಟಿಂಗರಾಗ ನೆನೀತಿದ್ದ ತನ್ನ ಗ್ರಾಮ ದೇವರನ್ನ. ನಂತರ ಗುರು ಸಿದ್ಧಲಿಂಗನಲ್ಲಿ ಬಂದಿದ್ದ ಲಚ್ಚಾಣಕ. ಲಚ್ಚಾಣ ಸಿದ್ಧಲಿಂಗ ನೆಲೆಸಿದ್ದು ರುದ್ರ ಭೂಮಿ ಒಳಗ ನೋಡ್ರಿ. ಲಚ್ಚಾಣ ಸಿದ್ಧಲಿಂಗ ಇದ್ದಿರ್ತಕ್ಕಂಥ ಲಚ್ಚಾಣದಾಗ ಮಠ ಅದಲ್ಲ, ಅದನ್ನು ರುದ್ರ ಭೂಮಿನೇ, ಸ್ಮಶಾನದೊಳಗೆ. ಯಲ್ಲಪ್ಪ ಮಹಾರಾಜ ನೆಲೆಸಿದ್ದು ಮೂಲ್ಕೋಡದಾಗ ಸ್ಮಶಾನ ಭೂಮಿನೇ, ಅದನ್ನು ಕೂಡ ರುದ್ರ ಭೂಮಿನೇ. ಹಾಗೆ ಯಲ್ಲಲಿಂಗ ಮಹಾರಾಜ ಕೂಡ ಸಿದ್ಧಲಿಂಗನಲ್ಲಿ ಬಂದಾಗ ಯಪ್ಪ ನನಗ ಗುರು ದೀಕ್ಷೆ ಕೊಡು ಅಂತ ಹೇಳಿ. ಯಪ್ಪ ಗುರು ದೀಕ್ಷೆ ಕೊಡಬೇಕಾ? ಕೊಡಮ್ಮ. ನೂರಾರು ಶಿಷ್ಯರಿದ್ರು ಸಿದ್ಧಲಿಂಗ ಸುತ್ತಾರೆ. ಯಪ್ಪ ಯಲ್ಲಪ್ಪ ಬಂದಾನ್ರಿ ಗುರು ದೀಕ್ಷಾ ಕೊಡೋನ್ ತಗೋರಪ್ಪ. ಹಂಗೆ ವಾರ ಹೋಯ್ತು, 15 ದಿವಸ ಹೋಯ್ತು. ಯಪ್ಪ ಎಲ್ಲ ಬಂದು ಭಾಳ ದಿನ ಆಯ್ತು, ಗುರು ದೀಕ್ಷೆ ಕೊಡ್ಬೇಕಾ? ಕೊಡೋದು ತಗೋ ಅಂತ ತಿಳ್ಕೊಂಡು ಏನ್ ಮಾಡ್ದ, ಒಂದು 3 ಫೂಟ್ ಭೂಮಿಯನ್ನು ಹಡ್ಡದ್ರು. ಆ ಮಣ್ಣೊಳಗೆ ಯಲ್ಲಪ್ಪಗ ಮುಚ್ಚಿಟ್ರು. 3 ದಿನ ನೀನು ಮಣ್ಣೊಳಗೆ ಕುಂದ್ರಬೇಕಪ್ಪ ಜೀವಂತವಾಗಿ. 3 ದಿನದ ಮೇಲೆ ನೀ ಎದ್ದು ಬಂದಿ ಅಂದ್ರೆ ನೀನು ಗುರುದೀಕ್ಷೆ ಸಿಗ್ತಲ್ಲ, ಸಿಗುದಿಲ್ಲ ಅಂದ್ರು. ಸಂಘಟ ಇದ್ದರು ಸಿದ್ಧಿರಂದ್ರು ಯಲ್ಲಪ್ಪ ಸಾತ್ತಿದ್ರಾಗ. 3 ದಿನ ಮಣ್ಣಾಗಿದ್ರ ಅಲ್ಲ ಯಾಕೆ ಉಳಿದಿತ್ರಿ? ಆಯ್ತಪ್ಪ ನೀ ಹೇಳೋದಕ್ಕೆ ಕೇಳ್ತೀನಿ ಅಂತ. ಶಿಷ್ಯರಂದ್ರೆ ಹೆಂಗಿರ್ಬೇಕಂದ್ರೆ ಈ ರೀತಿ ಒಳಗಿರ್ಬೇಕು. ಯಲ್ಲಲಿಂಗ ಮಹಾರಾಜರಿಗೆ 3 ದಿನಗಳ ಪರ್ಯಂತರವಾಗಿ ನೆಲ ಹಾಕಿ ಮಣ್ಣಾಗ ಮುಚ್ಚಿಟ್ಟಿದ್ರು. 3ನೇ ದಿನ ಆಯ್ತು. ಈ ಸಂಘಟಿತ ಶಿಷ್ಯ ನಮ್ಮಂತ ಪುಕ್ಕ ಶಿಷ್ಯರು ಇರ್ತಾರಲ್ಲ, ಒಬ್ರು ಎದೆ ಒಡಕರು, ಹೆಂಗ ಮಾಡೋಣಪ್ಪ ಅಂದ್ರ ಯಲ್ಲಪ್ಪ ಇವತ್ತು 3 ದಿನ ಕೂತ ನಾವು ನೆನನೆ ತೆಗಿಯೋದು, ಇನ್ನೇನು ಜೀವತ್ತು ಬರಲ್ಲ ಅವ ಅಂತ ಅಂದೆಲ್ಲರಂದ್ರು. ಸಿದ್ಧಲಿಂಗ ಮಹಾರಾಜರಿಗೆ ಗುರುಗಳಿಗೆ ಮಾತಾಡಬೇಕಾದ್ರೆ ಭಯ ಬರ್ತಿತ್ತು. ಅಪ್ಪ ಮಹಾರಾಜರಂದ್ರೆ ಯಾಕಪ್ಪ? ಯಲ್ಲಪ್ಪ ಕೂತು 3 ದಿನ ಆಯ್ತು, ಇವತ್ತು ಎಬ್ಬಸ್ಬೇಕಲ್ಲ. ಹೌದನ? ನನಗೆ ನೆನಪೇ ಇಲ್ಲ ಅಂದ್ರೆ ಅವರು. ಹಾಗಿತ್ತ ನಡ್ರಿ ಹೋಗೋಣ ಅಂದ್ರು. ಹೋಗಿ ಆ ಮಂಡಲ ಇರ್ತಕ್ಕಂಥ ಯಲ್ಲಪ್ಪನನ್ನ ತೆಗೆದು ಸಿದ್ಧಲಿಂಗ ಮಹಾರಾಜ ಹೇಳ್ತಾರ, ಯಲ್ಲಪ್ಪ ಎದ್ದು ನಿನ್ನ ದರ್ಶನ ಕೊಡಪ್ಪ ಈ ಭಕ್ತ ಮಂಡಳಿಗೆ ಅಂದಾಗ ಸಾವಿರಾರು ಜನ ಭಕ್ತರು ಸೇರ್ಕೊಂಡಿದ್ರು. ಅವಾಗ ಯಲ್ಲಲಿಂಗ ಮಹಾರಾಜ 3 ದಿನಗಳಿಗೆ ಮಣ್ಣಾಗ ಕೂತಿ ಹೇಳ್ತಾನ. ಏಳು ಒಳಗ ಅವನ ಸುತ್ತ ಏನಿದ್ದು ಅಂತ ಕೇಳಿದ್ರೆ ಲಿಂಗ ಉದ್ಭವ ಆಗಿದ್ದು. ಅದಕ್ಕಾಗಿ ಅವನಿಗೆ 7 ಕೋಟಿ ಎಲ್ಲ ಲಿಂಗ ಅಂತ ಕರೆದ್ರು. ಅದಕ್ಕೆ ಯಲ್ಲಪ್ಪಗ ಅಲ್ಲಿ ಸಿದ್ಧಲಿಂಗ ಮಹಾರಾಜರು ಏನ್ ಹೇಳ್ತಾರ ಆಶೀರ್ವಾದ ಅಂದ್ರ, ಯಪ್ಪ ಸೂರ್ಯಾಸ್ತವಾಗೋ ತನಕ ನೀನು ಎಲ್ಲಿ ತನ ಹೋಗು, ಎಲ್ಲಿ ಸೂರ್ಯಾಸ್ತದ ಅಲ್ಲೇ ನೆಲೆಸು, ನಿನ್ನ ಪವಾಡ ನಾಡು ತುಂಬಾ ಬೆಳಗಲಿ ಅಂತ ತಿಳ್ಕೊಂಡು ಗುರುವಾಸರ ಸಿದ್ಧಲಿಂಗ ಮಹಾರಾಜರ ಆಶೀರ್ವಾದ ಯಾರಿಗಾಯ್ತು ಅಂತ ಕೇಳಿದ್ರೆ ಮುಗುಳುಕೋಡದ ಯಲ್ಲಲಿಂಗ ಮಹಾರಾಜರಿಗೆ. ಮಿರಿಗೆಯಲ್ಲಿ ಜನಿಸಿರ್ತಕ್ಕಂಥ ಯಲ್ಲಪ್ಪ ಮಹಾರಾಜರು ಸಿದ್ಧಲಿಂಗ ಮಹಾರಾಜನ ಆಶ್ರಮ ತಿಳ್ಕೊಂಡು ಮುಗುಳುಕೋಡದಾಗ ನೆನೆಸಿದ್ರು. ಈಗ ಇಡೀ ದೇಶ ತುಂಬ 360 ಮಠಗಳನ್ನು ಸ್ಥಾಪಿರ್ತಕ್ಕಂಥ ಸಿದ್ಧಲಿಂಗ ಯಲ್ಲಲಿಂಗ ಮಹಾರಾಜರು. ಅವ್ರಿಗೆ ಸಿದ್ದರಾಮೇಶ್ವರರು ಶಿಷ್ಯರಾದರು ನೋಡ್ರಿ. ಜಂಗಮ ರೂಪದಲ್ಲಿ ನೆಲೆಸಿರ್ತಕ್ಕಂಥದ್ದು. ತಾಯಿ ಗರ್ಭ ಇದ್ದಾಗೆ ಹೋಗಿ ಹೇಳಿದ್ರೆ ಯಲ್ಲಪ್ಪ ಮಹಾರಾಜರವರಿಗೆ ಏನಂತೇಳಿ, ತಾಯಿ
ನಿನ್ನ ಗರ್ಭದಾಗ ಒಬ್ಬ ಶರಣ ಹುಡ್ತಾನೆ. ಹುಟ್ಟುತ್ತಲ ಅವನಿಗೆ ಕಿವಿಗೆ ರಂಧ್ರ ಇರ್ತಾವೆ, ಅಂದ್ರೆ ತೂತ ಇರ್ತಾವೆ, ಕರ್ಣ ಕುಂಡಲ ಇರ್ತಾವೆ. ಅಂತ ಮಗನನ್ನ ಮಟಕ್ಕೆ ಬಿಡಬೇಕಂತ ತಿಳ್ಕೊಂಡು ಸಿದ್ದರಾಮೇಶ್ವರ ತಾಯಿಯ ಗರ್ಭದಲ್ಲಿದ್ದಾಗ ಯಲ್ಲಲಿಂಗ ಮಹಾರಾಜರು ಅಲ್ಲಿ ಹೋಗಿ ಹೇಳ್ಬಿಟ್ಟಿರ್ತಾರೆ. ಇವೆಲ್ಲ ಅಂತ ಪವಾಡಗಳದಾವ. ಅವರು ಬಂದರು, ಮಠಕ್ಕೆ ಶಿಷ್ಯನನ್ನಾಗಿ ಮಾಡ್ಕೊಂಡ್ರು. ಅವ್ರು ಹೆಂಗಂದ್ರೆ ನೋಡ್ರಿ, ಪವಾಡಗಳು ಹೆಂಗೆ ಸೃಷ್ಟಿ ಆಗ್ತಾವ, ಭಕ್ತರಿಗೆ ಹೆಂಗೆ ಉದ್ಧಾರ ಮಾಡ್ತಾನಂತ ಕೇಳಿದ್ರೆ, ಸಿದ್ದರಾಮೇಶ್ವರ ಮೂಳಕೋಡದೊಳಗೆ ಅಗ್ಗಿ ಹಾಯು ಕಾರ್ಯಕ್ರಮ ಇತ್ತು. ಅವಾಗ ಅವರು ಸಿದ್ದರಾಮೇಶ್ವರ ಗಾಂಜಾ ಸೇರ್ತಿದ್ರು ಮತ್ತು ಶೆರೆ ಕುಡಿತಾ ಇದ್ರು. ಒಂದು ಗುಡಿಸಲಿತ್ತು, ಗುಡಿಸೋದೊಳಗೆ ಮನ್ಕೊಂಡಿದ್ರು. ಯಲ್ಲಪ್ಪ ಮಹಾರಾಜರು ಹೇಳಿದ್ರು, ಯಪ್ಪ ನನಗರೆ ವಯಸ್ಸಾಗೈತಿ, ಅಗ್ನಿ ಕುಂಡ ಹಾಯಬೇಕಾಗೈತಿ, ಅದಕ್ಕೆ ಈ ಸಲ ಸಿದ್ದರಾಮೇಶ್ವರನ ಅಗ್ನಿ ಕುಂಡದೊಳಗೆ ಹಾಯಿಸೋನು, ಅವನನ್ನು ಕರ್ಕೊಂಬರ್ರಿಯಪ್ಪ ಅಂತಂದ್ರು. ಯಪ್ಪ ಅವರೆಲ್ಲ ನಿಷೇಧ ಮುಕ್ಕೊಂಡ್ರಿ, ಗಾಂಜೆ ಸೇದಾರ, ಸಿದ್ಧಪತ್ರಿ ಸೇದಾರ, ಅವ್ರಿಗೆ ಹ್ಯಾಂಗೆ ಕರ್ಕೊಂಡ್ಬರ್ರಿ, ನಿಮ್ಗೆ ಗೊತ್ತಾಗಲ್ಲೋ, ಕರ್ಕೊಂಡು ಬರ್ರಿ ಅಂದ್ರೆ ಯಲ್ಲಲಿಂಗ ಮಹಾರಾಜ. ಅವರು ಹೋಗಿ ಅವರನ್ನು ಕೂಡಿ ಸ್ನಾನ ಮಾಡಿಸಿ ಹೊಸ ಕ್ಯಾವಿ ಬಟ್ಟೆಯನ್ನು ಧರಿಸಿ ಅವರನ್ನ ಭಕ್ತ ಮಂಡಳಿ ಕೈ ಹಿಡ್ಕೊಂಡು ಅಗ್ನಿ ಕುಣಿಯಲ್ಲಿ ತಂದ್ರು. ಅವಾಗೆಲ್ಲ ಮಾಡಿ ಹೇಳ್ತಾರ, ಸಿದ್ದರಾಮೇಶ್ವರ ಇಟ್ಟೆಲ್ಲ ಭಕ್ತರು ಬಂದರಪ್ಪ ಜಾತ್ರೆಗೆ, ನಿನ್ನ ಪವಾಡವತ್ತಿಲಿ ತೋರಿಸಬೇಕು ಅಂತ ಕೇಳಿದಾಗ, ಆಯ್ತು ಗುರುವೇ, ಆಯ್ತು ಗುರುವೇ ಅಂದು ನಿನ್ನ ಜೋಳಿಗೆಂದೊಂದು ಈ ಬುತ್ತಿ ಕೊಡಪ್ಪ ಅಂತ ಕೇಳ್ತಾನೆ ಸಿದ್ದರಾಮೇಶ್ವರು. ಯಲ್ಲಪ್ಪ ತನ್ನ ಜೋಳಿಗೆಂದೊಂದು ಈ ಬುತ್ತಿ ಉಂಡಿ ಸಿದ್ದರಾಮೇಶ್ವರ ಕೈಯೊಳಗೆ ಕೊಟ್ಟಾಗ ಆ ಈ ಬೂತಿ ತೊಂಡು ನೊಸಲಿಗೆ ಹಚ್ಚಿದಾಗ ಜಾತ್ರೆಗೆ ಎಷ್ಟು ಮಂದಿ ಬಂದ್ರೆ ಅಷ್ಟು ಮಂದಿ ಹಣಿ ಮೇಲೆ ಈ ಬೂತಿಯನ್ನೇ ಮೂಡಿತು. ಸಿದ್ದರಾಮೇಶ್ವರ ಪವಾಡ ಆಯ್ತು. ಆ ಅಗ್ನಿ ಕುಂಡೊಳ 5 ಹೆಜ್ಜೆ ಹಾಕಿದಾಗ ನೀರು ಮತ್ತು ಒಂದೊಂದು ಹೆಜ್ಜೆ ಒಳಗೆ 5 ಹೂವುಗಳನ್ನ ತೀರಿಸಿದು. ಅಲ್ಲಿಂದ ಸಿದ್ದರಾಮೇಶ್ವರ ಪವಾಡ ಪ್ರಾರಂಭವಾಯಿತು. ಅಂತ ಸಿದ್ಧಲಿಂಗ ಮಹಾರಾಜರು ಎಲ್ಲಿಗೆ ಹೊಂಟಾರಂತ ಕೇಳಿದ್ರೆ ಪಂಢರಪೂರಿಗೆ ಹೊಂಟಾರ. ಇಪ್ಪ ನೀವೆಲ್ಲರ ಭಕ್ತರು ಕೂಡ ಎಲ್ಲಿ ಹೋಗಬೇಕು ಅಂತ ಕೇಳಿದ್ರೆ ಅವ್ರು ಅಂಜುಟಿಗೆ ಬರ್ತಾರೆ. ಅಲ್ಲಿ ಸ್ವಲ್ಪ ಆಯಾಸ ಆಗೈತಿ ಅಂದ್ರೆ ಸ್ವಲ್ಪ ಹೈರಾಣ ಆಗೈತಿ, ನಡ್ಕೋತ ಬಂದು ಅವರೊಂದು ಆಲದ ಮರದ ಬುಡಕ ವಿಶ್ರಾಂತಿ ಸಮೇತ ಕುಳಿತಿರ್ತಾರ. ನೀವು ಹೋಗಿ ಅವರನ್ನು ಕರ್ಕೊಂಡು ಬರಬೇಕು ಅಂತ ಕೂಡಿ ಇಲ್ಲಿ ಭೈರಪ್ಪತ್ತೆ ಮತ್ತು ಊರಿನ ಗೌಡ್ರೆಲ್ಲರೂ ಕೂಡಿ ಹಿರಿಯರಿದ್ರೆ ಇವ್ರಿಗೆಲ್ಲರಿಗೆ ದಿಗಂಬರೇಶ್ವರ ಹೇಳ್ತಾರೆ, ಹೌದ್ರಿ ಅಪ್ಪ ಹೋಗೋಣ್ರೆ, ಹಂಗೆ ಕಟ್ರು ಎತ್ತ ಗಾಡಿ ಅಂದ್ರೆ. ಅವಾಗ ನೀವೀಗ ಕಾರ ಮೋಟ್ರ ಜೀಪ್ ಏನು ಇದ್ದಿತ್ತಿಲ್ಲ, ಎತ್ತ ಗಾಡಿ ಕಟ್ಟಿದ್ರು. ಹೋಗೋದ್ರೊಳಗೆ ಆಲದ ಮರ ಹುಡುಕ ಬೇಸಿಗೆ ಬಿಸಿಲಿತ್ತು, ಸಿಕ್ಕಾಪಟ್ಟೆ ಬಿಸಿಲು ನಡ್ಕೋತ ಬಂದ್ರು. ಆಯಾಸ ಆಗೈತಿ. ಸಿದ್ಧಲಿಂಗ ಮಾಸಿಗಳು ಆ ಮರದ ಬಡಕ ಕೂತಾಗ ಇವರೆಲ್ಲ ಬಂದ್ರು. ಇಪ್ಪ ಇಲ್ಲಿ ಅದರ ಶರಣರು ಬಂದಾಗ, ಯಾಕ್ರಿಪ್ಪ ದಿಗಂಬರೇಶ್ವರ ಕಳಿಸ್ಯಾರ ನಿಮ್ಮನ್ನ ಅಂದ್ರು. ಹಾ ಅಂದ್ರು. ಇವ್ರು ಗಾಬ್ರಿದ್ರು. ಇವರು ಹಗರ ಪವಾಡ ಪುರುಷರಲ್ಲ, ನಮ್ಮ ಕಳಿಸಿದ ದಿಗಂಬರೇಶ್ವರರು ಇವರು ಬಂದಿಲ್ಲಿ ಇದ್ದಿದ್ದು, ಇಲ್ಲಿ ಕಳಿಸಿದ್ರೆ ಸಿದ್ಧಲಿಂಗ ಮಹಾರಾಜರು ಹೆಂಗ್ ಗೊತ್ತಾಯ್ತು? ಎಂತ ಅಂತ ಜ್ಞಾನವನ್ನು ಪಡ್ಕೊಂಡಿದ್ರು. ಸಾಕ್ಷಾಂತ ಶಿವನ ಸ್ವರೂಪಿಗಳವರು. ಮಾನವನ ಜನ್ಮದಲ್ಲಿ ಜನಿಸಿದರೂ ಕೂಡ ಅವರು ದೇವತಾ ಪುರುಷರು. ಅದಕ್ಕೆ ಇಲ್ಲಿ ಹೇಳಿ ಕಳಿಸಿರ್ತಕ್ಕಂಥ ಅಲ್ಲಿ ಸಿದ್ಧಲಿಂಗ ಶಿವಿಗಳು, ಯಾಕಪ್ಪ ದಿಗಂಬರೇಶ್ವರ ಕಳಿಸ್ಯಾರ, ಏನ್ ಹೇಳ್ಯಾರ? ಯಪ್ಪ ನಿಮ್ಮನ್ನು ಊರಿಗೆ ಕರ್ಕೊಂಡು ಬಾ ಅಂದ. ಸರಿಯಪ್ಪ ಹಂಗಿದ್ರೆ ನಡಿ ಹೋಗೋಣ ಅಂತ ತಿಳ್ಕೊಂಡು ಅದೇ ಎತ್ತಿನ ಗಾಡಿ ಒಳಗೆ ಎಲ್ಲಿ ಕರ್ಕೊಂಡ್ಬರ್ತಾರೆ? ನಿಮ್ಮೂರಿಗೆ ಬೋದ್ಯಾಳ ಗ್ರಾಮಕ್ಕೆ. ಲಚ್ಚಾಣ ಸಿದ್ಧಲಿಂಗ ಹೈದು ಹೋಗಿರ್ತಕ್ಕಂಥ ಜಾಗ, ಸಾಕ್ಷಾತ್ ಈಶ್ವರನಿರ್ತಕ್ಕಂಥ ಜಾಗ, ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ರುದ್ರಭೂಮಿಯ ಜಾಗ. ಅದಕ್ಕಿಲ್ಲಿ ಸಿದ್ಧಲಿಂಗ ಮಹಾರಾಜರು ಬಂದಾಗ ಅವರನ್ನೆಲ್ಲ ತಾಯಂದಿರು ಮನೆ ಮುಂದೆ ರಂಗೋಲಿ ಹಾಕಿ ಮಡಿ ಮೈಲಿಗೆಯಿಂದ ಪಂಚಾಮೃತ ಅಡಿಗೆಯನ್ನು ತಯಾರು ಮಾಡಿ ಆ ಪೂಜ್ಯರನ್ನ ದಿಗಂಬರೇಶ್ವರನ ಸಿದ್ಧಲಿಂಗ ಮಹಾರಾಜರನ್ನ ಪ್ರಮುಖ ಬೀದಿ ಒಳಗ ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ ಅವರ ಪಾದಕ್ಕೆ ನೀರನ್ನು ಹಾಕಿ ಸಿಡಗಾಯಿಯನ್ನು ಒಡೆದು ಪಾದ ಪೂಜೆಯನ್ನ ಮಾಡಿ ಗುರುವಿನಲ್ಲಿ ನೆನೆಸ್ಕೊಡ್ತಾರೆ. ಸಿದ್ಧಲಿಂಗ ಮಹಾರಾಜರು ಬಂದರ ಪಂಡ್ರಪು ಬೂದ್ಯಾಳಗ್ರ ಬಂದರ ತಿಳ್ಕೊಂಡು ಕಡೆ ಬೈರುಣಿಗಿಂದ ಬತ್ಗುಣಿಕೆಯಿಂದ ಸ್ಟೇಷನ್ ಸುತ್ತಮುತ್ತ ಹಳ್ಳಿಯಿಂದ ಜನ ಬರೋದೇ ಬರೋದು. ಇಲ್ಲಿ ಮಾತಾಡಿದ ಅಲ್ಲಿ ಸಿದ್ಧಲಿಂಗ ಮಹಾರಾಜರು ಹೇಳಿರ್ತ, ಅಲ್ಲಿ ಸಿದ್ಧಲಿಂಗೇಶ್ವರ ಬಂದು ಇಲ್ಲಿ ಆಲದ ಬಣದ ಬಿಡಕು ವಿಶ್ರಾಂತಿ ತಗೊಳ್ಳೋದು. ದಿಗಂಬರೇಶ್ವರ ಹೇಳಿರ್ತ, ದೊಡ್ಡ ಪವಾಡದ ನಡ್ರಿ ಹೋಗೋಣ ಅಂತೇಳಿ ಸುತ್ತಿನ ಜನ ಸಾವಿರಾರು ಜನ ಬಂದುಬಿಡ್ತು. ನಿಮ್ಮೂರಿಗೆ ಸಾವಿರಾರು ಜನ ಬಂದುಬಿಡ್ತು. ಅವಾಗ ಇಪ್ಪ ಇಷ್ಟೆಲ್ಲ ಜನ ಬಂತು, ಪ್ರಸಾದ ವ್ಯವಸ್ಥೆ ಮಾಡ್ರಿ. ಆಗಿಂದಾಗ 5 ಕಡಾಯಿ ಸಜ್ಜಕದ ಕಡಾಯಿ ಏರ್ತು. ಅವಾಗ ಸಜ್ಜಕನ್ನ ಮಾಡ್ತೀವಿ. ಬಳಿಗೆಲ್ಲ ಸೆರ ಉಪ್ಪಿಟ್ಟು ಬುಂದ್ಯ ಇಂಥವು ಎಲ್ಲ ಬಂದಾವ. ಅವಾಗ ಚೆನ್ನಾಗಿ ಸಜ್ಜಕ ಬಹಳ ಇತ್ತು. ಅವಾಗ 5 ಕಡಾಯಿ, ಅಷ್ಟಿಷ್ಟಲ್ಲ 5 ಕಡಾಯಿ ಸಜ್ಜಕನ್ನ ಮಾಡಿದ್ರೆ ಭಕ್ತರಿಗೆ
ಅದಕ್ಕೆ ಹೇಳ್ತಾರೆ ಮೂರ್ತಿ ಚಿಕ್ಕದಿದ್ದರೂ ಕೀರ್ತಿ ದೊಡ್ಡದಂತ, ಊರು ಕಣ್ಣಿಗೆ ಸಣ್ಣ ಕಾಣ್ತಿರಬೇಕು, ದೈವ ಭಕ್ತಿ ಎಂಥದ್ದು ಅಂತಕ್ಕಂಥದ್ದು ದಿಗಂಬರೇಶ್ವರ ನಿಮ್ಮ ಊರು ತೋರಿಸಿಕೊಟ್ಟ ನನ್ನ ನಾಡಿಗೆ. ಯಾಕೆ ಈ ಮಾತು ಹೇಳ್ಬೇಕಂತ ಕೇಳಿದ್ರೆ, 5 ಕಡೆ ಸಜ್ಜಕ ಇಲ್ಲಿ ಪ್ರಸಾದ ಏರಿತು, ಬಂದಿನ ಜನಕ ಖಾಲಿ ಆಗದಷ್ಟೊಳಗೆ ಬಂತು. ಅವಾಗ ಒಬ್ರು, ಯಪ್ಪ ಪ್ರಸಾದ ಖಾಲಿ ಆಗ್ಲಕ್ಕೆ ಬಂದೈತಿ, ಇನ್ನೂ ಜನ ಸಿಕ್ಕಾಪಟ್ಟಿ ಬರಾಕತ್ತೈತೆ, ಯಾವ ರಸ್ತೆ ನೋಡ್ತಾ ರಸ್ತೆ ಜನ ಬರಾಕತ್ತದ, ಬಂದವ್ರಿಗೆಲ್ಲ ಪ್ರಸಾದ ಮಾಡ್ಬೇಕು, ಹೆಂಗ ಮಾಡೋಣಪ್ಪ ಅಂದ್ರ, ಹೆಂಗಪ್ಪ ಆಯ್ತು ತಗೊಂಬ, ಮನೆಯಾಗ ಒಂದು ದುಪ್ಪಟ್ಟು ತಗೊಂಡ್ಬಾ, ಆ ದೋತ್ರ ಬಿಡ್ತಲ್ಲ ಬಿಳಿ ದುಪ್ಪಟ್ಟು ತಗೊಂಡು ಬಂದ, ಆ ಮಡಿ ನೀರಾಗ ತೊಯ್ಸಿ, ಮಡಿ ನೀರಲ್ಲಿ ಆ ದುಪ್ಪಟ್ಟನ್ನು ತೊಯ್ಸಿ ಕಡಾಯಿ ಮೇಲೆ ಹೊಚ್ಚದ, ಅದ್ರ ಮೇಲೆ ಓಂ ನಮ ಶಿವ ಅಂತ ತಿಳ್ಕೊಂಡು ತನ್ನಲ್ಲಿರ್ತಕ್ಕಂಥ ಬೂದಿಯನ್ನು ತೆಗೆದು ಓಂ ನಮ ಶಿವ ಅಂತ ತಿಳ್ಕೊಂಡು ಆ ಕಡಾಯಿ ಮೇಲೆ ಭಸ್ಮವನ್ನು ಹಾಕಿದಾಗ ಮತ್ತೆ 5 ಕಡಾಯಿಗಳು ತುಂಬಿಬಿಟ್ಟು, ಹಾಗಾದ್ರೆ ಪವಾಡಲ್ರಿ, 5 ಕಡಾಯಿಗಳನ್ನು ತುಂಬಿಟ್ಟು ಯಪ್ಪ ಬಂದು ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಿದಂದ್ರೆ ತುಂಬಿದ ಕಡಾಯಿ ತುಂಬದಂಗೆ, ಉಂಡಿದ ಮಂದಿ ಉಣ್ಣಂಗೆ, ಯಾವ ಕಡಾಯಿನ ಖಾಲಿ ಆಗತ್ತ. ಸಾಕ್ಷಾತ್ ಅನ್ನಪೂರ್ಣೇಶ್ವರನ ಇಲ್ಲಿ ನೆನೆಸಿದ್ರು ನಿಮ್ಮೂರಾಗ. ಯಾರು? ದಿಗಂಬರೇಶ್ವರ ಮತ್ತು ಸಿದ್ಧಲಿಂಗ ಮಹಾಶಿವಗಳ. ದಿಗಂಬೇಶ್ವರರು ಮ್ಯಾಲ್ ಬಂದ ದುಪ್ಪಟ್ಟೆಯನ್ನು ಹಾಕಿ ಓಂ ನಮ ಶಿವ ಅಂತ ತಿಳ್ಕೊಂಡು ಶಿವನಾಮವನ್ನು ನುಡಿದ್ರು. ಅದು ಬೀಜಾಕ್ಷರಿ ಓಂ ನಮ ಶಿವ ಅಂತಕ್ಕಂಥ ಪಂಚಾಕ್ಷರಿ ಮಹಾಮಂತ್ರ. ಅದ ನಂತರ ನಮ್ಮ ಕಷ್ಟ ದೂರೆಯಾಗಿ ಹೋಗ್ಬಿಡ್ತೈತಿ. ಆ ಮಂತ್ರನೊಂದು ತನ್ನಲ್ಲಿರ್ತಕ್ಕಂಥ ಬೂದಿಯನ್ನ, ಪ್ರಸಾದವನ್ನ, ಭಸ್ಮವನ್ನ ಹಾಕಿದಾಗ ಆ ಕಡಾಯಿ ತುಂಬದಂಗಿತ್ತು, ಬಂದ ಜನ ಉಂಡಿದ್ದು ಉಂಡಂಗಿತ್ತು, ಹೋಗಂಗಿತ್ತು, ಇಷ್ಟೆಲ್ಲ ಆಯ್ತು. ಅವಾಗ ಸಿದ್ಧಲಿಂಗ ಮಹಾರಾಜರಿಗೆ ಹೇಳ್ತಾರೆ, ಯಾರು? ದಿಗಂಬರೇಶ್ವರರು, ಯಪ್ಪ ಇವತ್ತು ನೀನು ಇಲ್ಲೇ ಇರಬೇಕು. ಆಯ್ತಪ್ಪ, ಯಾಕಾಗದು ಇಲ್ಲೇ ಇರ್ತೇನೆ ತಿಳ್ಕೊಂಡು ಅವತ್ತು ದಿವಸ ಒಂದು ದಿವಸ ವಸ್ತಿ ಕೂಡ ಸಿದ್ಧಲಿಂಗ ಮಹಾರಾಜರು ಇಲ್ಲೇ ಉಳ್ಕೊಂಡ್ರು. ಅದಕ್ಕಾಗಿ ಇದು ಭೂ ಕೈಲಾಸ ಆಗ್ತದ ಅಂತ ತಿಳ್ಕೊಂಡು ನಾ ಪ್ರಥಮ ದಿನ ಹೇಳಿದ್ನಲ್ಲ, ಇದು ಬೂದ್ಯಾಳ ಗ್ರಾಮ ಅಲ್ಲ, ಭೂ ಕೈಲಾಸ. ಕೈಲಾಸದೊಳಗೆ ಎಷ್ಟು ಸಿರಿ ಸಂಪತ್ತು, ಅಷ್ಟ ಐಶ್ವರ್ಯ, ಭೋಗ ಭಾಗ್ಯವನ್ನದವ ಅದೆಲ್ಲವರು ಈ ಗ್ರಾಮಕ್ಕೆ ಆ ಭಗವಂತ ಕೊಡಬೇಕು ಅಂತಕ್ಕಂಥ ದೃಷ್ಟಿಕೊಂಡ್ರೆ ಆ ಭಗವಂತ ಇಲ್ಲಿ ನೆಲೆಸೋಣ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ್ತಾ, ಅವಾಗ ಅಷ್ಟಿಷ್ಟೆಲ್ಲ ಇಷ್ಟೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಿದ್ರು ಸಿದ್ಧಲಿಂಗ ಮಹಾರಾಜಲ್ಲೇ ಇದ್ದಾಗ ಅವ್ರು ಹೇಳ್ತಾರೆ, ಯಾರೋ ಅಪ್ಪ ಅವ್ರು ಹೇಳ್ತಾರೆ, ಯಪ್ಪ ಇನ್ನು ಇಲ್ಲೇ ಇರಬೇಕು ಅಂದಾಗ ಸಿದ್ಧಲಿಂಗ ಮಹಾರಾಜರು ಒಂದಿನ ಇದ್ದು ಮರುದಿವ್ಸ ಅವರನ್ನ ಬೀಳ್ಕೊಡ್ತಾರೆ. ಸಿದ್ಧಲಿಂಗ ಮಹಾರಾಜರು ಪಂಢರಪುರಕ್ಕೆ ಯಾತ್ರೆಯನ್ನು ಮಾಡ್ತಾರೆ. ಬಂದಿರ್ತಂತ ಭಕ್ತರಿಗೆ, ಆಯ್ತಪ್ಪ ನೀವು ಎಲ್ಲೇನು ಗಟ್ಟಿ ಮನಸ್ಸಿನ ಬೇಡ್ಕೊಳ್ತೀರಿ, ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥ ಶಕ್ತಿ ಆ ಈಶ್ವರ ಕೊಡ್ತಾನೆ ಅಂತ ಹೇಳಿದಾಗ ಒಂದು ಮಾತು ಹೇಳ್ಯಾರ ದಿಗಂಬರೇಶ್ವರರಲ್ಲಿ. ಏನು ಹೇಳ್ಯಾರ ಅಂತ ಕೇಳಿದ್ರೆ, ಹಿಂಗೆಲ್ಲ ಹಿರಿಯರು ಕೂತ್ಕೊಂಡಿದ್ರು, ಇಲ್ಲೆಲ್ಲ ಗೌಡ್ರು, ನಬರಪ್ಪ ಮತ್ತೆ ಅವರೆಲ್ಲರ ಊರಿನ ಹಿರಿಯರು ಕೂತ್ಕೊಂಡಿದ್ರಪ್ಪ, ಜೀವನದೊಳಗೆ ನೀವು ಗೆಳೆಯರು ಮಾಡ್ಕೋಬೇಕಾಗಿತ್ತಂದ್ರೆ 8 ಮಂದಿ ಗೆಳೆಯರು ಇರ್ತಾರ ಅಂದ್ರ ಅವರು. ಹೇಳ್ರಿ, ನಮಗೆ ಭಾಳ ಮಂದಿ ಯಾರ ಹೇಳ್ಬೇಕಂದ್ರೆ ಮ್ಯಾಗೊಂದು ಅಂತದ ಪಾಪ ಮಳೆ ನಿಂತರು, ಆ ಮಳೆ ಮರದ ಹಣ್ಣಿ ನಿಂದ್ರಲ್ಲ, ನಂಗೆ ಅರ್ಬಿ ಹೆಣ್ಣು ಒಂದು ತಾಯಂದ್ರಿ ಮೇಲೆ ಬೀಳಕತ್ತವ, ಹೌದಲ್ರಿ? ಆದ್ರೂ ಎಷ್ಟು ಗಟ್ಟಿ ಮನಸ್ಸಿನಿಂದ ಕೂತೀರಿ. ಆದ್ರೂ ದಿಗಂಬರೇಶ್ವರ ಮಹಿಮೆ ಇದು. ಅದರ ಡೈರೆಕ್ಟ್ ಅವನ ನೇಮ್ಗಳು ಏನು, ಯಾಕಂದ್ರೆ ಇದಿಷ್ಟ ಅಂತ ಮತ್ತೆ ನಾಳೆ ಹೇಳೋಣಂತ. ಯಾಕಂದ್ರೆ ಮಳೆ ಬಂದಿದ್ದು ಕೆಟ್ಟಲ್ಲ, ಮಗ ಉಂಡಿದ್ದು ಕೆಟ್ಟಲ್ಲ ಅಂತ. ಆದ್ರೆ ಈ ವರ್ಷ ಹೋದ್ಸಲ ಮಳೆಗಾಗಿ ಮುಗುಲ್ ನೋಡ್ತಿದ್ದೆವು, ಈ ವರ್ಷ ಒಂದು 4 ದಿನ ವರ್ಕ್ ಕೊಟ್ರೆ ಸಾಕು, ಬೆಳಿ ಚೆನ್ನಾಗಿ ಅದಾವ. ಮತ್ತೊಂದು 4 ದಿನ ಕಸ ಕಡ್ಡಿ ಆಗ್ತದೆ, ಗಳೆ ಗಾಡಿ ಆಗ್ತಾವ, ಮತ್ತೊಂದು 4 ದಿನ ಬಿಟ್ಟು ಬಂದ್ರೆ ಚಲೋ ಆಗ್ತದೆ ಅಂತಕ್ಕಂಥ ಅಭಿಪ್ರಾಯ ಇಟ್ಟಿವಿ. ಯಾಕಂದ್ರೆ ನಿಮ್ಮ ಹೈರಾಣ ಮಾಡಿಬಿಡೋದು ದಿಗಂಬರೇಶ್ವರ ಅಷ್ಟ ಗಟ್ಟಿ ಅದನ. ಆ ಭಗವಂತ ಹೆಂಗಿದ್ದ ಅಂತ ಕೇಳಿದ್ರೆ, ಇಪ್ಪ ನೀವು ಇಲ್ಲೇ ನೆಲೆಸಬೇಕು, ಎಲ್ಲೆಪ್ಪ ಅಂತ ಕೇಳಿದ್ರೆ ಇಲ್ಲೇ ಬುದ್ಯಾಳ ಗ್ರಾಮದಾಗ ಇಲ್ಲೇ ಅಂತ ತಿಳ್ಕೊಂಡು ಇಲ್ಲಿ ನೆಲೆಸಿದ್ರು. ಆದರೂ ಕೂಡ ಅವ್ರಿಗೂ ಎಷ್ಟೋ ಜನ ಕಾಡ್ಯಾರ. ಅವ್ರಂತೇನು ಹೆಸರು ಬೇಡ, ದಿಶಿ ಬೇಡ, ಅಷ್ಟೆಲ್ಲ ಕಾಡಿದ್ರು ಸಹಿತ ಯಾರಿಗೆ ಬಿಟ್ಟಿಲ್ರಿ, ಇದು ದೇವನ್ ದೇವತೆಗಳು ಬಿಟ್ಟಿಲ್ಲ. ಸೀತೆಗೆ ಬಿಟ್ಟಾರೇನ್ರಿ? ಶ್ರೀರಾಮಚಂದ್ರ ಏನ್ ಮಾಡಿದ್ರಿ? ಒಬ್ಬನ ಮಾತು ಕೇಳಿ, ಮಡಿವಾಳನ ಮಾತು ಕೇಳಿ ಹೆಂಡತಿಗೆ ಬಿಟ್ಬಿಟ್ಟವ. ಏಕಪತಿವೃತ್ತ ಶ್ರೀರಾಮಚಂದ್ರ ವಿಷ್ಣುನ ಅವತಾರಿ. ಅವೇನಂದ, ಅಲ್ರಿ ಮೊದಲೇ ಬಿಟ್ಟು ಹೊಳ್ಳಿ ಕರ್ಕೊಂಡು ಬಂದಿದ್ದ. ಯಾರೋ ರಾವಣ ವೈದಾವತನಾಗ ಹನುಮಂತ ಹೋಗಿ ಸೀತೆಯನ್ನ ಕರ್ಕೊಂಡು ಬಂದಿದ್ದ. ಕರ್ಕೊಂಡ ಮೇಲೆ ಕೂಡ ಒಬ್ಬ ಮಡಿವಾಳ ಬಟ್ಟಿ ತುಳಕ್ ಹಳ್ಳಕ್ಕೆ ಹೊಂಟಿದ್ದ ನದಿಗೆ. ಅಲ್ಲಿ ಒಬ್ಬ ಜಗಳ ನಡೆದಿತ್ತು. ಗಂಡ ಹೆಂಡತಿ ಜಗಾಡಿ ಹೆಂಡತಿಗೆ ಬಿಟ್ಟಿದ್ದ. ಹೆಂಡತಿಗೆ ಬಿಟ್ಟಾಗ ಏನಂದತ್ ಕೇಳಿದ್ರೆ,
ಕರ್ಕೋರು ಹಿಂಗೆಲ್ಲ ಮಾಡಬಾರ್ದು ಅಂತ ಹಿರಿಯರ ಬುದ್ಧಿ ಹೇಳ್ತಿದ್ರು. ಬಿಟ್ಟೆ ಅಂತ ಹೇಳಕ್ ನನ್ಗೆ ಶ್ರೀರಾಮಚಂದ್ರ ಮಾಡ್ಯಾನ ಆ ಮಳ ಅಂದವ ನೋಡು. ಈಗ ನಾನು ತಿಳ್ಕೊಂಡು ಮತ್ತ ಹೆಂಡತಿಗೆ ಬಿಟ್ಟು ನೀನು ಪತಿವ್ರತೆ ಇದ್ದೋ ಇಲ್ಲೋ, ರಾವಣ ನಿನಗೆ 5 ಕಾಡುಗಳೊಳಗೆ ಅಶೋಕವನದಾಗ ಮುಚ್ಚಿಟ್ಟಾನಂದ್ರೆ ನೀ ಪತಿವ್ರತೆ ಇದ್ದೇ ಇಲ್ಲೋ ಅಂತ ತಿಳ್ಕೊಂಡು ಬೆಂಕಿ ಒಳಗ ಹಾಕ್ಯಾನೆ ಸೀತೆಗೆ. ಬೆಂಕಿ ಒಳಗ ಹೌದ್ರ ಆ ಪತಿವ್ರತ ಶಕ್ತಿ ಇತ್ತು, ಬೆಂಕಿ ಒಳಗಿದ್ದು ಪಾರಾಗಿತ್ತು. ಹಾಗೆ ಇಲ್ಲಿ ದಿಗಂಬರೇಶ್ವರರು ಹೆಂಗಿದ್ರು ಅಂತ ಕೇಳಿದ್ರೆ ಸಾಕ್ಷಾತ್ ಶಿವನ ಸ್ವರೂಪ ಇದ್ರು ಅವರು. ಮೊದಲೇ ದಿಗಂಬರು, ಮೈ ತುಂಬ ಭಸ್ಮ ಇದ್ದರು, ಸಾಕ್ಷಾತ್ ಭಗವಂತನ ಅವತಾರಿ. ನೀವೇನಂದ್ರೆ ಏನು ಬಿಟ್ರೆ ಏನು ಭಯ ಪಡವನಲ್ಲ ಅಂತ ಶರಣಲ್ಲಿ ಸಾಕ್ಷಾತ್ತಾಗಿ ನೆಲೆಸದ. ಅಷ್ಟೇ ಅಲ್ರಿ, ಇನ್ನೊಂದು ನಿಮ್ಮ ದೃಷ್ಟ ಅಂತ ಹೇಳ್ತೀನಿ. ಇಲ್ಲೊಂದು ಮಗು ಅನಾರೋಗ್ಯದಿಂದ ಸಣ್ಣ ಮಗುದಾಗ ಹೆಸರುಗಳದು ಬೇಡ ಅಲ್ಲ, ನಾಳೆ ಗ್ರಂಥ ಬರೀತಿರ್ತೀವಲ್ಲ ಅವ್ರ ಮುಖಾಂತರ ಬರೆಸ್ತೀನ ಅಂತ ನಾ ಬರಿತೀನಿ ಅನ್ನಂಗಿಲ್ಲ. ಯಾಕಂತ ಕೇಳಿದ್ರೆ ಚಂದ ಹೇಳ್ತೀರಪ್ಪ, ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ತಿ ಅಂತ ಕೇಳಿದಾಗ ನಾ ಅನ್ನೋದು ಹೋದ್ರೆ ಹೋಗ್ತೀನಪ್ಪ ಅನ್ನೋದಿತ್ತು. ನಾ ಅನ್ನೋದು ಹೋಗ್ಬೇಕಂತ, ಎಲ್ಲದಕ್ಕೂ ನಾ ಅನ್ನಬಾರ್ದಂತ. ನಾ ಅನ್ನೋದು ನಾಟ್ಯ ಮಾಡ್ತದ ಯಪ್ಪ, ನೀ ಅಂದ್ರೆ ಅದು ನಿಜ ಇರ್ತದ ಅಂತ ತಿಳ್ಕೊಂಡು. ಅದಕ್ಕೆ ಇಲ್ಲೇ ನಿಮ್ಮೂರೊಳಗೆ ಈಗಾಗಲೇ ಪ್ರೆಸೆಂಟ್ ಅದಾರ ಅವರು ಸಣ್ಣ ಮಗು ಹಿಂಗ್ಯಾಗ ಕೂಸು ಅಳ್ತೈತಲ್ಲ, ಇಷ್ಟೇ ಕೂಸಿತ್ತು. ಹಿಂಗೆ ಅಳತ್ತ ಬೆಳೆಗೆ ಆ ಕೂಸಿನ ಪ್ರಾಣ ಹಾರಿ ಹೋಗಿಬಿಟ್ಟಿತ್ತು. ಆ ಕೂಸಿನ ಪ್ರಾಣ ಹಾರಿ ಹೋಗಿಬಿಟ್ಟಿತ್ತು. ಅವಾಗ ಇನ್ನೇನ ಮಾಡ್ಲಿ, ಬಂಗಾರ ಅಂತ ಗಂಡು ಮಗ ಅದ. ಭಗವಂತನಿಗೆ 12-24 ವರ್ಷಗಳವರೆಗೆ ಹರಕೆಯನ್ನು ಹೊತ್ತು ಭಗವಂತನ ಇಚ್ಛೆ ಪ್ರಕಾರವಾಗಿ ಮುದ್ದಿನಂತ ಮಗನನ್ನು ಹೆತ್ತೀನಿ, ಇಂಥ ಮಗನ ಪ್ರಾಣ ಹೋಯ್ತಲ್ಲ, ಇನ್ಯಾಗ ಮಾಡ್ಲೋ ಭಗವಂತ ಅಂತಕೊಂಡು ದಿಗಂಬರೇಶ್ವರ ಬಲ್ಲಿ ಅವರ ಹೆತ್ತ ತಾಯಿ ತನ್ನ ಸೆರಗೊಟ್ಟಿ ಬೇಡಿಕೊಳ್ತಾಳೆ. ಅಪ್ಪ ಮಗ ಬೇಕು ಅಂತ ಮಗ ಕೊಟ್ಟರೆ ಯಾಕ ಕಸಿದುಕೊಂಡೇ ಹೋಗ್ತೆ ಯಾಕ? ಮಕ್ಕಳು ತಾಯಿಗೆ ಭಾರಿ ಇರ್ತಾವೇನ್ರಿ? ಬಳ್ಳಿಗೆ ಕಾಯಿ ಭಾರಿ ಇರ್ತದೇನ? ಅದಕ್ಕೆ ಹೇಳ್ತಾಳೆ, ಯಪ್ಪ ಕೊಟ್ಟರೆ ಯಾಕ ಕಸಿದುಕೊಂಡಿರ್ತಕ್ಕ, ಇಂಥ ಮುತ್ತಿನಂತ ಮಗನನ್ನು ಬಿಟ್ಟು ನಾ ಬದುಕಲಾಕ ಮೊದಲು ನನ್ನನ್ನ ಒಯ್ಯಿ, ನನ್ನ ಮಗನನ್ನ ಜೀವಂತ ಮಾಡು ಅಂತ ತಿಳ್ಕೊಂಡು ದಿಗಂಬರೇಶ್ವರನ ಪಾದದ ಮೇಲೆ ಬಿದ್ದು ಉರುಳಾಡಿ ಕೇಳ್ತಾಳೆ ತಾಯಿ, ಉರುಳಾಡಿ ಕೇಳ್ತಾಳೆ. ಅವಾಗ ಹೇಳ್ತಾಳೆ, ಇವ ನಿನ್ನ ಮಗ ಬೇಕಾ? ಯಪ್ಪ ಕೊಟ್ಟಿದಿ. ಯಾರು ಬಂದವರು ಏನು ಕೇಳ್ತಾರ ಅಂತ ಕೇಳಿದ್ರೆ, ಇವ ನಿನ್ ಹೊಲ ಎಟ್ಟದ ಮನಿ ಎಟ್ಟದ ಅಂತ ಕೇಳಲ್ಲ, ನಿನಗೆ ಆಸ್ತಿ ಎಟ್ಟದ ಅಂತ ಕೇಳ, ಬರೋಣ ನಿನ್ನ ಮಕ್ಳು ಎಷ್ಟಪ್ಪ ಅಂತ ಕೇಳ್ತಾರೆ. ಯಾಕ್ರಿ ಒಂದ್ 4 ಗಂಡ ಅವ್ರಿ, ಒಂದ್ 4 ಹೆಣ್ಣವ್ರು, ಹೂವು ಡಿಸೈನ್ ಅಡಿದಿಲ್ಲ ಅಂತಾರ ಅವರು. ಈಗಿನವ್ರಿಲ್ಲ, ಹಿಂದೆ ಹಾಡ್ದಾರ ನಮ್ಮ ಆಯ್ದಾರ ಅದಾರ, ಇಲ್ಲೆಲ್ಲ ಕೂತವ್ರ ಅದಾರ, ತಾಯಂದ್ರ ಹೌದಾರ ಅದಾರ. ಅವ್ರು ಡಿಸೈನ್ ಗಟ್ಲೆ ಹಾಡ್ದಾರ. ಹೆಂಗಂದ್ರೆ ಕೊಬ್ಬರಿ ತಿಂದ್ರೆ ಅವ್ರು ಕಲಗಲ್ದಾಗ ಕೊಡ್ತಾರೆ. ನಾವು ಮಿಕ್ಸರ್ದಾಗ ಅಲ್ಲೇ ಸುಟ್ಟೋಗಿರ್ತ ಕಾವ ಶಕ್ತಿನೇ ಇರಂಗಿಲ್ಲ. ಇವೊಂದು ಬೇಡ 2 ಹಡ್ಯಾರ್ದಾಗ ಅದು ಸಿಜರಿಂಗ್ ಆಗ್ಬೇಕು, ₹1,00,000 ದವಾಖಾನೆಗೆ ಇಡ್ಬೇಕು ಮೊದಲು. ಅವ್ರು ಡಾಕ್ಟರ್ ಒಳಗೆ ಉದ್ಯೋಗ ಮಾಡ್ಕೊಂಡ್ಬಿಟ್ರು ಅವರು. ಅವ ತಾಯಂದ್ರೆ ಹಂಗಿಲ್ಲ, ರೊಟ್ಟಿ ಮಾಡ್ಕೊತ್ತೆ ಬೆಳ್ಳುಳ್ಳಿ ಎಣ್ಣೆ ಹಾಕಿ ಮುಟ್ಗಿ ಮಾಡಿ ಕೊಟ್ಟು ತಿಂದ್ರು ಅಂತಂದ್ರೆ ಚಂದನ ಹೊಸ ಆಗಿರಬಾರ್ದು. ಅವಾಗೆಲ್ಲ ನೀವು ಸ್ವಲ್ಪ ಹೊಟ್ಟಿ ಬಸ್ತಂತ ತೆಪ್ತಂದ್ರೆ ನೀವು ದವಾಖಾನೆಗೆ ಹೋಗ್ತೀರಿ. ಅವರೆಲ್ಲ ಮುಟ್ಗಿ ತಿನ್ನಿಸ್ತಿದ್ರು ಮಕ್ಕಳಿಗೆ, ಅದು ಗಟ್ಟಿ ಅಲ್ಲಿ ಅಳಸು ಆಗ್ಬಾರ್ದಕ್ಕೆ ಅಂತ ಸಿಕ್ತಿತ್ತು. ಅದಕ್ಕ ಆ ದಿಗಂಬರೇಶ್ವರನಿಗೆ ಆ ಮಗುವಿನ ಪ್ರಾಣ ಹೋಗಿದರೆ ಕಂಡು ತಾಯಿ ಸೆರೆಗೊಂಡಿ ಕೇಳ್ತಾಳೆ, ಯಪ್ಪ ನನ್ನ ಕಂದ ನನ್ನ ಉಳಿಸು, ನನ್ನ ಮಗನನ್ನ ಹೆಂಗ್ ಮಾಡ್ತು ಅಂತ ಕೇಳಿದಾಗ, ಹೌದವ್ವ ಕಂದ ಬೇಕು, ಯಾಕೆ ಬೇಕು ಅಂತೇಳಿ. ಯಪ್ಪ ಅದಕ್ಕೆ ಬೀಸುಗ ಹಾಕ್ತಿರಲ್ಲ, ಕೂಸ ಇದ್ದ ಮನೆಗೆ ಬೀಸುಣಿಕೆ ಯಾತಕ? ಕೂಸ ಇದ್ದ ಮನೆಗೆ ಬೀಸಣಿಕೆ ಆತಕ್ಕೆ. ಬೀಸುಣಿಗೆಲ್ಲ ಫ್ಯಾನ್ ಬಂದಾವ್ರಿ. ಅವ್ ಫ್ಯಾನ್ ಇದಿತ್ತಲ್ಲ, ಅವಾಗ ರೌಂಡ್ ತಿರ್ಗಾವಿದ್ದು ಕಟ್ಗಿ ಹೋಗು, ಅವ್ ರೌಂಡ್ ಸಣ್ಣದ ನೋಡಿದ್ದೇವೆ ಹಿರಿಯರು. ನಮ್ಕ ಮೊದಲದು, ನಾವಿಗೆಲ್ಲ ಕೂಡ 57-53 ಸಾವಿರ ಇದ್ದೀವಿ. ಇನ್ನು 70-80 ಹಿರಿಯ ಕೇಳ್ರಿ, ನಿಮ್ಮ ಮನ್ಯಾಗ ಬರ ಫ್ಯಾನ್ ಯಾವತ್ತು ತಂದಿರಪ್ಪ ಮುತ್ತಿ ಅಂತ ಕೇಳ್ರಿ ನೀವು. ಅವ್ರು ಹೇಳ್ತಾರೆ, ಈ ತಂದಿರಪ್ಪ ನೀವು ಕೈ ಹಿಡ್ಕೊಂಡು ತಿರುಗಿಸೋದು ಅಂತ ಹೇಳ್ತಾರ ಅವ್ರು. ಹೌದಿಲ್ಲ? ಅದಕ್ಕೆ ಅದು ಗಾಳಿ ಹುಡ್ಕೊಳಕ್ಕೆ. ಈಗೆಲ್ಲ ಫ್ಯಾನ್ ಏರ್ ಕೂಲರ್ AC ಬಂದವ, ಏನು ತೊಂದರೆ ಇಲ್ಲ. ಕೂಸ ಇದ್ದ ಮನೆಗೆ ಬೀಸುಣಿಕೆ ಯಾತಕ? ಕೂಸು ಕಂದಯ್ಯ ಒಳವರೆಗೆ ಆಡಿದರೆ, ಕೂಸು ಕಂದಯ್ಯ ಒಳವರೆಗೆ ಆಡಿದ್ರೆ ಬೀಸಣಿಕೆ ಗಾಳಿ ಸುಳಿದಾವ ನೋಡ್ರಿ. ಕೂಸು ಒಳಗ ಹೊರಗೆ ಹೋಗ್ತಿತ್ತಂದ್ರೆ ಬೀಸನ್ ಗಾಳಿ ಬೇಕಲ್ಲ, ಹೊರಗೊಮ್ಮಗೋದು. ಗಾಡಿ ಬಂದವ್, ಮೋಟ್ರ್ ಬಂದ್, ದನ ಬಂದವ್, ಕುರಿ ಬಂದವ್, ಮಗ ಯಾಕಡೆ ಹೋಯ್ತು ಹೊರಗೊಮ್ಮಗೋದು, ಅದು ಕಾಲು ಬರ್ತದ ಓಡಾಡಿದಲ್ಲ. ಅದಕ್ಕೆ ಗಾಳಿ ತಾನೇ ಬಿಡಿತದೆಪ್ಪ ಅಂತ ಹೇಳಿ ಅದಕ್ಕಷ್ಟೇ ಹೇಳಿಲ್ಲ. ಇನ್ನೊಂದು ಮಾತು ಹೇಳೋದಕ್ಕೆ ಆ ಸಮಯ, ತಾಯಿ ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ ನೋಡ್ರಿ. ಯಪ್ಪ ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ಬಂಗಾರದ ಮಾರಿ ತೊಳೆದೇನ. ಎಂತ ನೀರು ತಗೊಂಡು
ತೆಂಗಿನ ನೀರಿನಿಂದ ನನ್ನ ಬಂಗಾರ ಮಾರಿ ತೊಳೆದಾನ ಅಂತ ತಿಳ್ಕೊಂಡ ಭಗವಂತ ಹೇಳ್ತಾರ. ಅಂತ ಬಂಗಾರ ಅಂತ ಮಗನನ್ನ ನೀನೇ ಕಸ್ಕೊಂಡು ಹೋದಾಗ ನಾರೇ ಹಾಕಿರ್ಲಪ್ಪ ತಂದೆ, ನಾನೇ ನಿನಗೆ ಪಾದ ಅರ್ಪಿಸ್ತೀನಿ, ನನ್ನ ಮಗನ ನೋಡಿಸು ಅಂತ ಕೇಳಿದಾಗ ಎಲ್ಲದ ನಿನ್ನ ಮಗ ಅಂತ ಕೇಳ್ತಾನೆ ದಿಗಂಬರೇಶ್ವರರು. ಇಪ್ಪ ಮನೆ ಹೋಗದಾನೆ ತೋಟದಾಗ, ತೋಡ್ಬಾ ನೋಡ್. ಆ ಭಗವಂತ ಬಂದಾಗ ತಾಯಿ ಬಂದು ಆ ಮಗುವನ್ನ ಅಂತ ಕೇಳಿದಾಗ ಓಂ ನಮಃ ಶಿವ ಅಂತಕ್ಕಂಥ ತನ್ನ ಜೋಳಿಗೆಲ್ಲಿರ್ತಕ್ಕಂಥ ಬಸವನ ತೆಗೆದ ಆ ಮಗುವಿನ ಹಣೆಗಚ್ಚದಾಗ ಮಗು ಅಮ್ಮ ಅಂತ ಕಣ್ಣು ತೆರೀತು, ಅಮ್ಮ ಅಂತ ಕಣ್ಣು ತೆರೀತು. ಅದಕ್ಕ ಸತ್ತ ಜೀವವನ್ನೇ ಉಳಿಸಿರ್ತಕ್ಕಂಥ ಯಾರಾದ್ರೂ ಇದ್ರೆ ಅದು ಇಲ್ಲಿ ದಿಗಂಬರೇಶ್ವರರು ನಿಮ್ಮೂರಿಗೆ ಜೀವಂತ ಉದಾಹರಣೆ. ಇದು ಜೀವಂತ ಉದಾಹರಣೆ. ಅದಕ್ಕ ಅಂತ ಭಗವಂತ ಇಲ್ಲಿ ನೆಲೆಸ್ಯಾನ. ಅದಕ್ಕೆ ಇಲ್ಲೆಲ್ಲರೂ ಯಾರಂತ ಕೇಳಿದ್ರೆ ಬಹಳ ಸತ್ಯವಂತನಾಗಿರ್ತಕ್ಕಂಥ ದಿಗಂಬರೇಶ್ವರರು ಇಲ್ಲಿ ಎಲ್ಲರ ಕರೆಗೆ ಸಿದ್ದಪ್ಪ ಎಲ್ಲರಿಂದ ಕರ್ಕೊಂಡು ಬಂದು ಇಲ್ಲೆಲ್ಲರಿಗೆ ಕೇಳಿದ್ರೆ ಇಲ್ಲಿ ಸಿದ್ಧಲಿಂಗ ಮುತ್ತರು ಬಂದು ಐದು ಹೋಗಿರ್ತಕ್ಕಂಥವ್ರು, ದಿಗಂಬರ ಸಾಕ್ಷಿ ಶಿವನ ಸ್ವರೂಪ ಆಗಿರ್ತಕ್ಕಂಥವ್ರು, ಸತ್ತ ಜೀವವನ್ನೇ ಪಡಿಸ್ತಕ್ಕಂಥವ್ರು, ಇಲ್ಲಿ ಹಲವಾರು ಶರಣರು ಸತ್ಪುರುಷರು ಹಾಗೆ ಆಯ್ದು ಹೋಗಿರ್ತಕ್ಕಂಥ ನಾಡ ಇದು ಭೂ ಕೈಲಾಸ ಆಗ್ತದ ಅಂತಕ್ಕಂಥ ಮಾತನ್ನು ಹೇಳಿ. ಯಾಕಂತ ಕೇಳಿದ್ರೆ ಇನ್ನು ವಿಚಾರ ಭಾಳ ಇತ್ತು ಹೇಳೋದು. ಮ್ಯಾಲ ಮಳೆ ಒಂದು ಬರತೈತಿ, ಕೂಸೊಂದು ಅಳ್ಳಾಕತೈತಿ, ನಮ್ಮ ಗ್ರಂಥನು ಹನಿ ಬಿದ್ದು ತೊಯ್ಲಿಕ್ಕತ್ತಾವ. ಅದಕ್ಕೆ ಹಂಗಾಗಬಾರ್ದು ಅಂತ ತಿಳ್ಕೊಂಡು ವಿಶೇಷವಾಗಿ ತಾಯಂದರೆ ತಲೆ ತೊಯ್ಲಿಕ್ಕತ್ತೈತಿ, ನೆಗಡಿ ಬರಬಾರ್ದು ಅಂತ ತಿಳ್ಕೊಂಡು ಆ ಭಗವಂತನ ದಿಗಂಬರೇಶ್ವರ ತಾಯಿದರ ಬೇಡಿದವರಿಗೆ ಬೇಡಿದ ಕೊಡ್ತಾನ, ಫಲ ಸಂತಾನ ಕೊಡ್ತಾನ, ಮಕ್ಕಳಿಲ್ಲಾರ್ದ್ರು ಮಕ್ಕಳು ಕೊಡ್ತಾನ, ವಿದ್ಯೆ ಇಲ್ಲಾರ್ದು ವಿದ್ಯೆ ಕೊಡ್ತಾನ, ನಿಮ್ಗೆ ಐಶ್ವರ್ಯ ಬೇಕಂದ್ರೆ ಐಶ್ವರ್ಯ ಕೊಡ್ತಾನ, ಆಯುಷ್ಯ ಬೇಕಂದ್ರೆ ಆಯುಷ್ಯ ಕೊಡ್ತಾನ, ಆರೋಗ್ಯ ಬೇಕಂದ್ರೆ ಆರೋಗ್ಯನ ಕೊಡ್ತಾನ, ದೋಷ ದಾನ ಸಂಪತ್ತು ಬೇಕಂದ್ರೆ ಬೇಡಿದ ವರನ ಕೊಡ್ತಕ್ಕಂಥ ಭಾಗ್ಯದ ಒಡೆಯ ನಿಮ್ಮ ಹೊರಗದಾನ. ಅವನ ಮೇಲೆ ಗಟ್ಟಿ ಮನಸ್ಸಿಟ್ಟು ಹೋದ್ರೆ ದೇವರು ಸಾಕ್ಷಾತ್ ನಿಮಗೆ ಭೇಟಿ ಆಗ್ತಾನ ಅಂತಕ್ಕಂಥ ಮಾತನ್ನ ಇವತ್ತಿನ ದಿವಸ ಹೇಳಿ ಇಲ್ಲಿವರೆಗೆ ಕೂಡ ನಮ್ಮೆಲ್ಲರನ್ನ ಕುಳಿತು ಒಂದೆರಡು ವಿಚಾರಗಳನ್ನ ನಿಮ್ಮೂರಿನ ದಿಗಂಬರೇಶನ ಹೇಳಿದ್ಮೇಲೆ ಒಂದೇ ನಾಲ್ಗಿಂದ ಅವನು ವರ್ಣನೆ ಮಾಡಕ್ಕೆ ಸಾಧ್ಯ ಆಗುದಿಲ್ಲ. ಭಗವಂತ ನಮ್ಗೆ ಆಶೀರ್ವಾದ ಕೊಡ್ಲಿ, ಆಯುಷ್ಯ ಕೊಡ್ಲಿ, ಇನ್ನಷ್ಟು ಬುದ್ಧಿ ಕೊಡ್ಲಿ. ಅವನ ಚರಿತ್ರೆ ಮುಂದಿನ ವರ್ಷ ಬರೋದ್ರೊಳಗೆ ಒಂದು ಗ್ರಂಥ ರೂಪದಾಗ ಬರಲಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ತಂದೆ ತಾಯಿ ಆಶೀರ್ವಾದ ನೀವು ಇರಬೇಕು. ಇಲ್ಲಿ ನಿಮ್ಮೂರವರಿಂದೇ ಆ ಗ್ರಂಥವನ್ನ ಬರೆಸಿ, ನಿಮ್ಮೂರರಿಂದ ಆ ಗ್ರಂಥವನ್ನು ಇಲ್ಲಿ ದೊಡ್ಡ ಪ್ರಮಾಣ ಜಾತ್ರೆ ಒಳಗೆ ದೊಡ್ಡ ಶರಣರಿಗೆ ಈ ಸಾಹಿತ್ಯಗಾರನ ಕರೆಸಿ ಅವ್ರ ಹೆಸರು ಮಾಡಿ ಆ ಗ್ರಂಥವನ್ನು ಬಿಡುಗಡೆ ಮಾಡೋನು. ಅದಕ್ಕೆ ಇನ್ನಷ್ಟು ಅದಕ್ಕೆ ವಿಶೇಷ ಸಂಗ್ರಹ ಮಾಡ್ಕೋಬೇಕಾಗ್ಯದ ಅಂತಕ್ಕಂಥ ಮಾತನ್ನ ಹೇಳಿ ಅದಕ್ಕೆ ಆಶೀರ್ವಾದ ದಿಗಂಬರೇಶ್ವರ ಎಷ್ಟು ಆಶೀರ್ವಾದ ಮಾಡ್ತಾನ ಅದಕ್ಕಿಂತಲೂ ನಿಮ್ಮ ತಂದೆ ತಾಯಿ. ಅದಕ್ಕೆ ಮಾತೃದೇವೋ ಭವ, ಪಿತೃದೇವೋ ಭವ, ಗುರುದೇವೋ ಭವ, ಅತಿಥಿ ದೇವೋ ಭವ ಅಂತ ಹೇಳ್ತಾರ. ಮೊದಲೇ ಗುರು ಯಾರು ಅಂತ ಕೇಳಿದ್ರೆ ತಾಯಿ, ಎರಡನೇ ಗುರು ತಂದೆ ಅಂತ ಕೇಳ್ತಾರ. ನೀವು ತಂದೆ ತಾಯಿ ಗುರುವಿನ ಸ್ಥಾನದೊಳಗೆ ನಿಂತು, ಆ ದಿಗಂಬರೇಶ್ವರ ಸ್ಥಾನ ನಿಂತು, ಈಶ್ವರ ಸ್ಥಾನ ನಿಂತು ನಮ್ಮನ್ನ ಆಶೀರ್ವದಿಸಬೇಕು ಅಂತ ತಿಳ್ಕೊಂಡು ನಿಮ್ಮೆಲ್ಲರಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಅವರು ಇವರೆನ್ನದೇ ಸಮಸ್ತ ಗ್ರಾಮದ ಗುರು ಹಿರಿಯರಿಗೆ, ತಂದೆ ತಾಯಿದವರಿಗೆ ಶರಣಾರ್ಥನ ಅರ್ಪಿಸಿ ಈಗ ಮಂಗಲ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಆನಂತರ ಪ್ರಸಾದ ವ್ಯವಸ್ಥೆ ಆಗ್ತದೆ. ಎಲ್ಲರೂ ಎದ್ದು ನಿಂದಿರಬೇಕು, ಮಂಗಲ ಆರತಿಯನ್ನ ಸ್ವೀಕಾರ ಮಾಡ್ಕೋಬೇಕು, ಪ್ರಸಾದ ಸ್ವೀಕಾರ ಮಾಡ್ಕೋಬೇಕು.